ಪ್ರಾರಂಭದಲ್ಲೇ ಒಂದು ಪ್ರಕಟಣೆ ಇದೆ. 28ನೇ ತಾರೀಕು ಶನಿವಾರದಿಂದ 25/9/2018 ಮಂಗಳವಾರದವರೆಗೆ ಪ್ರತಿದಿನ ಬೆಳಗ್ಗೆ 6:30ರಿಂದ 8 ಗಂಟೆಯವರೆಗೆ ಪರಮಪೂಜ್ಯ ಶ್ರೀ ಪರಮಾನಂದ ಭಾರತಿ ಸ್ವಾಮೀಜಿಯವರಿಂದ ಪ್ರವಚನಮಾಲೆ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಛಾಂದೋಗ್ಯೋಪನಿಷತ್ತಿನ 6, 7 ಮತ್ತು 8ನೇ ಅಧ್ಯಾಯಗಳ ಮೇಲೆ ಪೂಜ್ಯ ಸ್ವಾಮೀಜಿಯವರು ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 6:30ರಿಂದ 8 ಗಂಟೆಯವರೆಗೆ ಚಾತುರ್ಮಾಸ್ಯದ ಭಾಗವಾಗಿ ಸ್ವಾಮೀಜಿಯವರು ನಡೆಸ್ಕೊಡ್ತಾ ಇರತಕ್ಕಂಥ ಪ್ರವಚನ ಮಾಲೆ ಅದು. ಇಂದಿನಿಂದ 31ನೇ ತಾರೀಖಿನವರೆಗೆ ಈ ವೇದಿಕೆಯಲ್ಲಿ ಶ್ರೀಮತಿ ಸುಂದರಲಕ್ಷ್ಮಮ್ಮ ಮತ್ತು ಶ್ರೀ ಬೇಟಯ್ಯ ಶೆಟ್ಟಿ ದತ್ತಿಯ ಆಶ್ರಯದಲ್ಲಿ ಕಠೋಪನಿಷತ್ನ 3ನೇ ಸರಣಿ ಪ್ರವಚನ ಮಾಲೆ ನಡೀಲಿಕ್ಕಿದೆ. ಇದನ್ನು ನಡೆಸಿಕೊಡ್ಲಿಕ್ಕಿರುವವರು ವಿದ್ವಾನ್ ML ನರಸಿಂಹಮೂರ್ತಿಯವರು ಈ ಹಿಂದಿನ 2 ಸರಣಿ ಅದಕ್ಕೂ ಮುಂಚಿನಿಂದಲೂ ಈ ವೇದಿಕೆಗೆ ಪರಿಚಿತರು. ಅವರಿಗೆ ತಮ್ಮೆಲ್ಲರ ಪರವಾಗಿ ದತ್ತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಬೇಟಯ್ಯ ಶೆಟ್ಟಿಯವರು ಮೂಲತಃ ಶಿಡ್ಲಘಟ್ಟದವರು. 1911ರಲ್ಲಿ ಅವರು ಜನಿಸಿದ್ದು. ಪ್ರಾಥಮಿಕ ಶಿಕ್ಷಣದ ನಂತರ ಸುಂದರಲಕ್ಷ್ಮಮ್ಮ ಅವರೊಂದಿಗೆ ವಿವಾಹವಾಯಿತು. 1934ರಲ್ಲಿ ಅವರು ಬೆಂಗಳೂರಿಗೆ ಬಂದರು. ಅದಕ್ಕೂ ಮುಂಚೆ 1923ರಲ್ಲಿಯೇ ಅವರು ಅಗರಬತ್ತಿ ಉದ್ಯಮವನ್ನು ಪ್ರಾರಂಭ ಮಾಡಿದರು. 34ರಲ್ಲಿ ಅವರು ಬೆಂಗಳೂರಿಗೆ ಬರ್ತಿದ್ದಂತೆ ಅವ್ರ ಜೊತೆಗೆ ಉದ್ಯಮವೂ ಬೆಂಗಳೂರಿಗೆ ಬಂತು. 61ರಲ್ಲಿ ಮಹೇಂದ್ರ ಪರ್ಫ್ಯೂಮರಿ ವರ್ಕ್ಸ್ ಎಂಬ ಹೆಸರಿನಲ್ಲಿ ಸ್ವತಂತ್ರ ಉದ್ಯಮವನ್ನು ಆರಂಭಿಸಿದರು. ಅವರ ಸುಖಮಯ ದಾಂಪತ್ಯದ ಫಲ 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಶ್ರೀ ಬಿ ಕೃಷ್ಣಕುಮಾರ್, ಬಿ ಸೂರ್ಯಪ್ರಕಾಶ್, ಬಿ ಶ್ರೀನಿವಾಸ ಮೂರ್ತಿ, ಡಾಕ್ಟರ್ ರಮೇಶ್. ಬೇಟಯ್ಯ ಶೆಟ್ಟರ ನಂತರ ಮಹೇಂದ್ರ ಪರ್ಫ್ಯೂಮರಿ ವರ್ಕ್ಸನ್ನು ಮಕ್ಕಳು ಮುಂದುವರಿಸಿಕೊಂಡು ಬಂದರು. ತಾಯಿಯಿಂದ ಪಡೆದ ಸಂಸ್ಕಾರ, ತಂದೆಯಿಂದ ಪಡೆದ ಉದ್ಯಮದ ತರಬೇತಿ ಮಹೇಂದ್ರ ಪರ್ಫ್ಯೂಮರಿ ವರ್ಕ್ಸನ್ನು ಇವತ್ತಿಗೂ ಚೆನ್ನಾಗಿ ನಡೆಸ್ಕೊಂಡು ಬರೋದಕ್ಕೆ ಕಾರಣವಾಗಿದೆ. ಅದರಲ್ಲಿಯೇ ಕೂಡ ಕುಟುಂಬ ಮುಂದುವರೆದಿದೆ. ಉದ್ಯಮದ ಜೊತೆಗೇನೆ ಸಾಮಾಜಿಕ ಕಾರ್ಯದಲ್ಲೂ ಕೂಡ ಇಡೀ ಕುಟುಂಬ ತೊಡಗಿಕೊಂಡಿದೆ. ರಾಮಕೃಷ್ಣ ಮಠ, ಚಿನ್ಮಯ ಮಿಷನ್ ಮೊದಲಾದ ಸಂಸ್ಥೆಗಳ ಮೂಲಕ ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಲ್ಲಿ ಕುಟುಂಬ ತೊಡಗಿಕೊಂಡಿದೆ. ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನ್ ಅದರ ಬೆಳವಣಿಗೆಯಲ್ಲೂ ಕೂಡ ಬೇಟಯ್ಯ ಶೆಟ್ಟಿಯವರ ಕುಟುಂಬ ಪಾಲ್ಗೊಂಡಿದೆ, ತಮ್ಮ ಕೊಡುಗೆಯನ್ನು ನೀಡಿದೆ. ಕೆಲವು ವರ್ಷಗಳ ಹಿಂದೆ ಕೇದಾರದಲ್ಲಿ ನಡೆದ ಪ್ರವಾಹ, ಪ್ರಕೃತಿ ವಿಕೋಪದ ಸಂದರ್ಭ ಇರಬಹುದು, ಗುಜರಾತ್ನಲ್ಲಿ ನಡೆದ ಭೂಕಂಪದ ಸಂದರ್ಭ ಇರಬಹುದು, ಬೇಟಯ್ಯ ಶೆಟ್ಟರ ಕುಟುಂಬ ಉದಾರವಾದ ದೇಣಿಗೆಯನ್ನು ನೀಡುತ್ತಾ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೀತಾ ಮೇಲ್ಪಂಕ್ತಿಯನ್ನು ತೋರಿಸಿಕೊಟ್ಟಿದೆ. ಡಾಕ್ಟರ್ ರಮೇಶ್ ಬೆಲ್ಲಕೊಂಡ ಅವರು ಅಮೆರಿಕದಲ್ಲಿ 25 ವರ್ಷಗಳ ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಅನಂತರದಲ್ಲಿ ಭಾರತಕ್ಕೆ ಮರಳಿ ಇದೀಗ ಗ್ರಾಮೀಣ ಮಹಿಳೆಯರ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕ್ಷೇತ್ರದಲ್ಲಿ ಅವರಿಗೆ ಆರ್ಥಿಕ ಸಹಾಯವನ್ನು ನೀಡುತ್ತಾ ತಮ್ಮ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಬೇಟಯ್ಯ ಶೆಟ್ಟರ ಮಗ. ಗೋಖಲೆ ಸಂಸ್ಥೆಯ ವಿಷಯದಲ್ಲಿ ಹೇಳೋದಾದರೆ, ನಮ್ಮ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಆಧಾರ ಸ್ತಂಭಗಳ ರೀತಿಯಲ್ಲಿ ಇರತಕ್ಕಂತಹ ಹಿತೈಷಿ ಬಂಧುಗಳು ಪತ್ತಿ ಶ್ರೀಧರ ಅವರೇನಿದ್ದಾರೆ, ಅವರ ಬಂಧುಗಳು ಬೇಟಯ್ಯ ಶೆಟ್ಟರ ಕುಟುಂಬ. ಅವರ ಮೂಲಕ ಈ ಸಂಸ್ಥೆಯ ಸಂಪರ್ಕಕ್ಕೆ ಬಂದಂತಹ ಬೇಟಯ್ಯ ಶೆಟ್ಟರ ಮಕ್ಕಳು ಪ್ರತಿ ವರ್ಷ ಈ ಸಂಸ್ಥೆಯಲ್ಲಿ ತಂದೆಯವರ ಹೆಸರಿನಲ್ಲಿ, ತಾಯಿಯವರ ಹೆಸರಿನಲ್ಲಿ 1 ವಾರಗಳ ಕಾಲ ಕಾರ್ಯಕ್ರಮ ನಡೀಬೇಕು ಅನ್ನೋ ಉದ್ದೇಶದಿಂದ ಈ ದತ್ತಿಯನ್ನು ಇಟ್ಟಿತು. ಅದರ ಭಾಗವಾಗಿ ನಡೀತಾ ಇರತಕ್ಕಂತಹ 2ನೆಯ ಕಾರ್ಯಕ್ರಮ ಸರಣಿ ಇದು. ಇನ್ನೊಂದು ವಿಶೇಷ ಈ ಸಂದರ್ಭದಲ್ಲಿ ಹೇಳಬಹುದಾದದ್ದು, ಬೇಟಯ್ಯ ಶೆಟ್ಟರು ಮತ್ತು ಇವತ್ತಿನ ಉಪನ್ಯಾಸಕರ ತಂದೆಯವರು ತುಂಬ ಆತ್ಮೀಯ ಬಳಕೆಯನ್ನು ಹೊಂದಿದ್ದಂಥವರು. 2 ಕುಟುಂಬಗಳು ಕೂಡ ಮೊದಲಿನಿಂದಲೂ ಪರಿಚಿತರು. ಅಂಥದ್ದೊಂದು
ಸಂದರ್ಭವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒದಗಿದೆ. ಸಂಸ್ಥೆಯ ಪರವಾಗಿ ದತ್ತಿಯನ್ನು ಇಟ್ಟಿರ್ತಕ್ಕಂತಹ ಬೇಟೆ ಶೆಟ್ಟರ ಎಲ್ಲ ಮಕ್ಕಳಿಗೆ, ಅವರ ಕುಟುಂಬ ವರ್ಗಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅವರ ಮಗ ಇವತ್ತು ನಮ್ಮ ಜೊತೆಗಿದ್ದಾರೆ, ಶ್ರೀ ಸೂರ್ಯಪ್ರಕಾಶ್ ಅವರು, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಉಪನ್ಯಾಸಕಾರರು ML ನರಸಿಂಹಮೂರ್ತಿಯವರು. ಕಳೆದ 3.5 ದಶಕಗಳಿಂದ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಲ್ಲಿ ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವವರು. ಅದ್ವೈತ ವೇದಾಂತದ ಮೇಲೆ ಅನೇಕ ಗ್ರಂಥಗಳನ್ನು, ವ್ಯಾಖ್ಯಾನಗಳನ್ನು ಕೂಡ ಅವರು ಬರೆದಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ವಿದ್ವತ್ ಸಭೆಗಳಲ್ಲಿ ಅವರು ಸಂಶೋಧನಾ ಪ್ರಬಂಧಗಳನ್ನು ಕೂಡ ಮಂಡಿಸಿದ್ದಾರೆ. ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನವಲ್ಲದೆ ದೇಶದಲ್ಲಿರ್ತಕ್ಕಂತಹ ಇನ್ನುಳಿದ ಸಂಸ್ಕೃತ ಸಂಸ್ಥಾನಗಳಲ್ಲಿಯೂ ಕೂಡ ಅವರು ತಮ್ಮ ಕಾರ್ಯವನ್ನು, ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲಿನ ಬೋರ್ಡ್ ಆಫ್ ಸ್ಟಡೀಸ್ ಮೆಂಬರ್ ಆಗಿ ಇರಬಹುದು, ಸಿಂಡಿಕೇಟ್ ಮೆಂಬರ್ ಆಗಿ ಇರಬಹುದು, ಈ ರೀತಿಯ ವಿಷಯಗಳಲ್ಲಿ ಅವರ ಕೊಡುಗೆ ಸಂದಿದೆ. ಅವರ ಕೈ ಕೆಳಗೆ ಹಲವರು ವಿದ್ಯಾರ್ಥಿಗಳು MPhil ಮತ್ತು PhD ಪದವಿಗಳನ್ನು ಕೂಡ ಪೂರೈಸಿದ್ದಾರೆ ಶ್ರೀಯುತ ನರಸಿಂಹಮೂರ್ತಿಯವರ ಮಾರ್ಗದರ್ಶನದಲ್ಲಿ. ಕಳೆದ ಸಲ ಅವರು ನಮ್ಮಲ್ಲಿ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ಉಪಕುಲಪತಿಗಳಾಗಿಯೂ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಚಿಕೇತನ ಮೂಲಕ, ನಚಿಕೇತನನ್ನು ನೆಪವಾಗಿಟ್ಟುಕೊಂಡು ಬದುಕಿನ ಹಲವು ಸತ್ಯಗಳನ್ನು ಹೇಳ್ತಕ್ಕಂತಹ ಪ್ರಯತ್ನ ಕಠೋಪನಿಷತ್ತು. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಮಗೇ ನೇರವಾಗಿ ನಮ್ಮನ್ನು ಉದ್ದೇಶಿಸಿ ಹೇಳಿಬಿಟ್ರೆ ನಮ್ಮ ಹತ್ರ ತಡ್ಕೊಳ್ಳೋದಕ್ಕಾಗಲ್ಲ. ಆವಾಗ ಬೇರೆ ಒಂದು ಮಾಧ್ಯಮ, ಬೇರೆ ಒಬ್ಬರು ವ್ಯಕ್ತಿ, ಬೇರೆ ಒಂದು ಕಥೆ ಬೇಕಾಗತ್ತೆ ಮತ್ತು ಅದು ರುಚಿಸತ್ತೆ ಕೂಡ. ಈ ಹಿನ್ನೆಲೆಯಲ್ಲಿ ಅತ್ಯಂತ ಸುಂದರವಾಗಿ ಮೂಡಿಬಂದಿರತಕ್ಕಂತಹ ಕಥಾನಕ ಅದು ನಚಿಕೇತ ಯಮನ ಸಂವಾದ ಮತ್ತು ಆ ಸನ್ನಿವೇಶಗಳ ಘಟನೆ. ನರಸಿಂಹಮೂರ್ತಿಯವರು ಕಳೆದ 2 ಸರಣಿಗಳಲ್ಲಿ ಅತ್ಯಂತ ಮನೋಜ್ಞವಾಗಿ ನಮಗೆಲ್ಲರಿಗೂ ಅರ್ಥವಾಗುವಂತೆ ಅದನ್ನು ವಿವರಿಸಿದ್ದಾರೆ. ಇದೀಗ ನಾವು ಕಠೋಪನಿಷತ್ತಿನ 2 ಅಧ್ಯಾಯಗಳಲ್ಲಿ 2ನೇ ಅಧ್ಯಾಯದ ಮೊದಲನೇ ಹಂತದಲ್ಲಿ ಇದ್ದೀವಿ. ಇಂದಿನಿಂದ ಮಂಗಳವಾರದವರೆಗೆ ನರಸಿಂಹಮೂರ್ತಿಯವರು ಅದನ್ನು ಮುಂದುವರಿಸಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಉಪನ್ಯಾಸವನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತಿ ಸಾನೋ ಮಂದ್ರೇಶಮೂರ್ಜನ್ದುಹಾನಾಧೇನುರ್ವಾಗಸ್ಮಾನುಪಸುಷ್ಟುತೈತು ಶರದಿಂದುವಿಕಾಸಿ ಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದಸಮಾನಸುಂದರಾಸ್ಯಾಂ ಅರವಿಂದಾಸನಸುಂದರೀಮುಪಾಸೇ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏನು ಬೇಕಾಗಿಲ್ಲ. ಮಹನೀಯ ಜಿಜ್ಞಾಸು, ಶ್ರದ್ಧಾಳು, ಆಸ್ತಿಕ ಬಂಧುಗಳೇ, ಕಳೆದ 2 ಪರ್ಯಾಯದಲ್ಲಿ ಕಠೋಪನಿಷತ್ತಿನ ಮೊದಲನೇ ಅಧ್ಯಾಯದ ವಿವರಣೆಯನ್ನು ನನ್ನ ಅಲ್ಪಬುದ್ಧಿಗೆ ತೋಚಿದಷ್ಟನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಅದರಲ್ಲಿ ಎಷ್ಟು ಗ್ರಾಹ್ಯವಂಶವಿತ್ತೋ ಏನೋ ಗೊತ್ತಿಲ್ಲ.
ನನ್ನ ಮಾತಿನಲ್ಲಿ ಗ್ರಾಹ್ಯವಾದ ಅಂಶವಿಲ್ಲದೇ ಇದ್ದರೂ ಕೂಡ ಉಪನಿಷತ್ತಿನಲ್ಲಂತೂ ಇದ್ದೇ ಇರ್ತದೆ. ಅದನ್ನು ಗ್ರಹಣ ಮಾಡಿಯೇ ಮಾಡಿರ್ತೀರ. ಇವಾಗ ಈ ಮೂರನೇ ಪರ್ಯಾಯದಲ್ಲಿ ಅದರ ಅವಶಿಷ್ಟ ಭಾಗ ಎಷ್ಟರ ಮಟ್ಟಿಗೆ ಸಾಧ್ಯವೋ, ನನಗೆ ಎಷ್ಟರ ಮಟ್ಟಿಗೆ ತೋಚುತ್ತೋ ಅಷ್ಟನ್ನು ನಿರ್ದಿಷ್ಟ ಸಮಯದಲ್ಲಿ ಹೇಳುವ ಒಂದು ಕಿರುಪ್ರಯಾಸ. ವಿಶೇಷವಾಗಿ ನಮ್ಮ ಮುಂದೆ ಆಸೀನರಾಗಿದ್ದಾರೆ ಸೂರ್ಯಪ್ರಕಾಶ್ ಅವರು. ನಮಗೆ ತುಂಬ ಆತ್ಮೀಯ ಸ್ನೇಹಿತರು. ಇವರ ತಂದೆ ಬೇಟೆಯ ಶೆಟ್ಟರು, ಇವರ ತಾಯಿ ಸುಂದರಲಕ್ಷ್ಮಮ್ಮ, ಇವರೆಲ್ಲ ನಮಗೆ ಚೆನ್ನಾಗಿ ಪರಿಚಿತರು. ಇವರ ಮನೆ ಗೃಹ ಪ್ರವೇಶಕ್ಕೂ ನಾನು ಹೋಗಿದ್ದೆ. ತುಂಬ ಅದ್ಭುತವಾದ ಮನೆಯನ್ನು ಕಟ್ಟಿದ್ದಾರೆ. ಇವರಲ್ಲಿರುವ ಆಸ್ತಿಕತೆ ಎನ್ನುವಂಥದ್ದು ನಮಗೆ ಆವತ್ತಿನಿಂದಲೇ ಪರಿಚಯ. ಇದೇನು ಹೊಸದಲ್ಲ. ಬೇಟೆಯ ಶೆಟ್ಟರ ಮನೆಯವರು ಇಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಆಶ್ಚರ್ಯವೇನಿದೆ? ಆಸ್ತಿಕತೆ ಅವರಲ್ಲಿ ಮತ್ತು ಶ್ರದ್ಧಾವಂತರು, ಭಕ್ತಿವಂತರಾಗಿದ್ದರಿಂದ ಅಂಥವ್ರು ಮಾಡದೆ ಇನ್ನು ಅಂಥವ್ರು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಅವರಿಗೆ ಅವರ ಇಷ್ಟದೇವತೆ ಸಕಲ ಅಭೀಷ್ಟವನ್ನು ನೆರವೇರಿಸಲಿ, ಅವರ ಕುಟುಂಬಕ್ಕೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಮೊದಲನೆಯದಾಗಿ ಭಗವಂತನನ್ನು ಪ್ರಾರ್ಥಿಸಿ ಈ ದಿವಸದ ಉಪನ್ಯಾಸ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಈ ದಿವಸದ ಕಾರ್ಯಕ್ರಮವನ್ನು ಹೇಳಬೇಕಾದರೆ ಮೊದಲು ಒಂದು ಸಾರಿ ಹಿಂದೆ ತಿರುಗಿ ನೋಡಬೇಕು. ಸಿಂಹಾವಲೋಕನ ನ್ಯಾಯೇನ ಅಂತ ಹೇಳ್ತಾರೆ. ಸಿಂಹಾವಲೋಕನ ನ್ಯಾಯ ಅಂತ ಹೇಳಿದರೆ ಸಿಂಹ ನಡೆದುಕೊಂಡು ಹೋಗುತ್ತಂತೆ. ಒಂದಷ್ಟು ದೂರ ಹೋದ ನಂತರ ಒಂದು ಸಾರಿ ನಾನೆಷ್ಟು ದೂರ ಹಿಂದಿನಿಂದ ನಡ್ಕೊಂಡು ಬಂದೆ ಅಂತ ತಿರುಗಿ ನೋಡುತ್ತಂತೆ. ತನ್ನ ದಾರಿಯನ್ನು, ಸವೆದ ದಾರಿಯನ್ನು ನೋಡುತ್ತಂತೆ. ಹಾಗೆ ಶಾಸ್ತ್ರದಲ್ಲೂ ಕೂಡ ಯಾವುದೇ ಒಂದು ವಿಚಾರವನ್ನು ಮಾಡಿದಾಗ ಆ ವಿಚಾರ ಒಂದು ಹಂತದವರೆಗೆ ಬಂದ ನಂತರ ಸಿಂಹಾವಲೋಕನ ನ್ಯಾಯೇನ ಪರಾವೃತ್ಯ ಪರಾಮೃಶತಿ ಅಂದರೆ ಹಿಂದೆ ತಿರುಗಿ ನೋಡುವಂಥದ್ದು. ಹಾಗೆಯೇ ಈ ದಿವಸದ ಉಪನ್ಯಾಸ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾದ್ರೆ ಮೊದಲು ಒಂದು ಸಿಂಹಾವಲೋಕನದಂತೆ ಸಂಕ್ಷಿಪ್ತವಾಗಿ ಈ ಒಂದು ಕಥೆಯ ಹಂದರವನ್ನು ಸೂಕ್ಷ್ಮ ರೂಪದಲ್ಲಿ ತಮ್ಮ ಮುಂದೆ ಇಟ್ಟು ಅದರಿಂದ ಆ ಒಂದು ಸಂಬಂಧ ಸಂಗತಿಯನ್ನು ಕೊಟ್ಟ ನಂತರ ಮುಂದುವರಿಸೋದಕ್ಕೆ ಇಷ್ಟಪಡ್ತೇನೆ. ಈ ಕಠೋಪನಿಷತ್ತಿನ ಒಂದು ವಿಚಾರ ಅಂದರೆ ಯಮ ಮತ್ತು ನಚಿಕೇತ ಇವರಿಬ್ಬರ ನಡುವೆ ನಡೆದಂತಹ ಸಂವಾದ. ಆ ಸಂವಾದ ರೂಪದಲ್ಲಿ ಬಂದಂತಹ ಉಪನಿಷತ್ತು. ಉಪನಿಷತ್ತಿನಲ್ಲಿ ಅನೇಕ ಪ್ರಕಾರಗಳಿದೆ. ಒಂದು ಗುರುಶಿಷ್ಯ ಸಂವಾದ ರೂಪದಲ್ಲಿ ಇರುತ್ತೆ, ಇಲ್ಲ ಯಮ ನಚಿಕೇತಸ್ಸು ಇವರ ಸಂವಾದ, ಅಪ್ಪ ಮಗನೊಡನೆ ಸಂವಾದ, ಇನ್ನು ಬೇರೆ ಪ್ರತಿಸ್ಪರ್ಧಿಗಳೊಡನೆ ನಡೆಯುವಂತಹ ಸಂವಾದ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯಿ ಸಂವಾದ, ಯಾಜ್ಞವಲ್ಕ್ಯ ವಾಚಕ್ರವಿ ಗಾರ್ಗಿ ಸಂವಾದ ಇತ್ಯಾದಿ ಸಂವಾದ ರೂಪದಲ್ಲಿ ನಡೆದುಕೊಂಡು ಹೋಗುವಂತಹದ್ದು. ಆ ಸಂವಾದವನ್ನು ಯಾಕೆ ಉಪಯೋಗಿಸ್ತಾರೆ ಅಂತ ಕೇಳಿದರೆ, ಆ ಸಂವಾದದಲ್ಲಿ ಪ್ರತಿನಿಧಿಸುವಂತಹ ವ್ಯಕ್ತಿಗಳು ನಮ್ಮ ನಿಮ್ಮಲ್ಲಿರುವಂತಹ ವ್ಯಕ್ತಿಗಳನ್ನೇ ಅದು ಪ್ರತಿನಿಧಿಸುವಂತಹದ್ದು. ನಮ್ಮ ನಿಮ್ಮಲ್ಲಿ ಬರುವಂತಹ ಮಾನಸಿಕ ಸಂಶಯಗಳಿಗೆ ಉತ್ತರವನ್ನು ಹೇಳುವ ರೀತಿಯಲ್ಲಿ ಒಂದು ವ್ಯಕ್ತಿಯನ್ನು ಚಿತ್ರಣ ಮಾಡಿ ಆ ರೀತಿಯಾಗಿ ಹೇಳಿದಾಗ ಸುಲಭವಾಗಿ ಗ್ರಾಹ್ಯವಾಗುತ್ತೆ. ಗಂಭೀರವಾದಂತಹ ಅರ್ಥವನ್ನು ತಿಳಿಸಬೇಕಾದರೆ ಯಾವುದಾದರೂ ಒಂದು ವಿಶೇಷವಾದಂತಹ ಆಕರ್ಷಣೀಯವಾದ ಒಂದು ಮಾಧ್ಯಮ ಬೇಕಾಗುತ್ತೆ. ಅದಕ್ಕೋಸ್ಕರ ಹೇಗೆ ಅಂದರೆ ಶುಗರ್ ಕೋಟೆಡ್ ಪಿಲ್ಸ್ ಅಂತ ಹೇಳ್ತಾರೆ ನೋಡಿ. ಈ ಕಹಿಯಾದಂತಹ ಗುಳಿಗೆಯನ್ನು ತಿನ್ನಬೇಕು ಅಂತಾದರೆ ಯಾರಿಗಾದರೂ ಕಷ್ಟ, ಒಂದೇ ಸಾರಿ ಸ್ವಲ್ಪ ಮೇಲಕ್ಕೆ ಲೇಪನ ಮಾಡ್ತಾರೆ. ಹಾಗೆ ಉಪನಿಷತ್ತಿನಲ್ಲಿ ಈ ಆಖ್ಯಾಯಿಕೆಗಳು ಅಂದರೆ ಕಥೆಗಳು, ಸಂವಾದಗಳು, ಇವೆಲ್ಲ ಆ ರೀತಿಯಾದ ಮಾಧ್ಯಮ. ನೇರವಾಗಿ ವಿಷಯವನ್ನೇ ಹೇಳಿಬಿಟ್ರೆ ಅದರ ಬಗ್ಗೆ ಆಸಕ್ತಿ ಶ್ರದ್ಧೆ ಇರೋರಿಗೇನೋ ಅದು ರುಚಿಸಬಹುದು. ಅದರಲ್ಲಿ ಆಸಕ್ತಿ ಇಲ್ಲದೇ ಇದ್ದವರಿಗೆ ಆಸಕ್ತಿಯನ್ನು ಕಲಗಿಸಬೇಕಾದರೆ ಆ ಒಂದು ಮಾಧ್ಯಮದ ಮೂಲಕವಾಗಿ ಸಂವಾದ ರೂಪದಲ್ಲಿ ಅದನ್ನು ನಡೆಸುವಂತಹದ್ದು. ಉದಾಹರಣೆಗೆ ಪಂಚತಂತ್ರ ಕಥೆ ಎನ್ನುವಂಥದ್ದು ಇದೆ. ಪಂಚತಂತ್ರ ಕಥೆಯಲ್ಲಿ ವಿಷ್ಣು ಶರ್ಮ ಆ ರಾಜಕುಮಾರರಿಗೆ ಬುದ್ಧಿಯನ್ನು ಹೇಳುವ ನೆಪದಲ್ಲಿ ಮಾಡಿರುವಂತಹ ಉಪದೇಶ, ಆ ಉಪದೇಶದಲ್ಲಿ ಸಮಸ್ತ ಪ್ರಾಣಿ ಪ್ರಪಂಚವೂ ಕೂಡ ಸಂಭಾಷಣೆ ಮಾಡಿಬಿಡುತ್ತೆ. ನೀವಲ್ಲಿ ಕೇಳಬಹುದು, ಪ್ರಾಣಿಗಳೆಲ್ಲ ಮಾತಾಡ್ತಾ ಇದ್ವು ಸ್ವಾಮಿ ಅಂತ. ಪ್ರಾಣಿಗಳು ಮಾತಾಡ್ತಾ ಇರಲಿಲ್ವೋ, ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ವೋ, ಅವ್ರು ಕನ್ನಡದಲ್ಲಿ ಮಾತಾಡ್ತಾ ಇದ್ವೋ, ಸಂಸ್ಕೃತ, ಇವೆಲ್ಲ ಅಲ್ಲಿ ನಗಣ್ಯ ಗೌಣ. ಅವು ಮಾತಾಡ್ತಾ ಇದ್ವು ಅನ್ನುವಂಥದ್ದು ಮುಖ್ಯವಲ್ಲ. ಈಗ ನಾವು ನೋಡ್ತೀವಿ ಅನಿಮೇಷನ್ ಫಿಲಮ್ಸ್ ಅನ್ನುವಂಥದ್ದು ಬಂದೇ ಇದೆ. ಮಕ್ಕಳಿಗೆ
ಆ ದ್ವಾರ ಹೇಳಿರುವಂತಹ ವಿಷಯ ಮಕ್ಕಳ ಮನಸ್ಸಿಗೆ ಬೇಗ ಮುಟ್ಟುತ್ತೆ. ಅದೇ ಕಥೆಯನ್ನು ಹೇಳೋದಕ್ಕಿಂತಲೂ ಅನಿಮೇಷನ್ ಮುಖಾಂತರತೆ ಹೇಳಿದಾಗ ಸುಲಭವಾಗಿ ಹಾಗೆ ಮುಟ್ಟುತ್ತೋ, ನಮ್ಮನ್ನು ವೇದವೂ ಕೂಡ ಅದೇ ಸ್ಥಾನದಲ್ಲಿ, ಮಕ್ಕಳ ಸ್ಥಾನದಲ್ಲಿ ನಿಲ್ಲಿಸಿ ಮಾತೃವತ್ ಪರಮ ಕರುಣಾಳುಹು ವೇದ ಅಂತ ಹೇಳ್ತಾರೆ. ತಾಯಿ ಮಕ್ಕಳಿಗೆ ಹೇಗೆ ಕರುಣಾಪೂರಿತ ದೃಷ್ಟಿಯಿಂದ ಅವರ ಒಳಿತನ್ನೇ ಹೇಳ್ತಾಳೋ, ಹಾಗೆ ತಾಯಿ ಸ್ಥಾನದಲ್ಲಿ ನಿಂತು ವೇದ ನಮಗೆ, ವೇದ ಉಪನಿಷತ್ತು ಎಲ್ಲ ನಮಗೆ ತಿಳಿಸುವಂತಹದ್ದು. ಅದರಲ್ಲಿ ಈ ಒಂದು ಯಮನಚಿಕೇತ ಸಂವಾದ ರೂಪವಾದಂಥ ಕಠೋಪನಿಷತ್ತು ಕಾಠಕ ಶಾಖೆಯಲ್ಲಿ ಬಂದಿದ್ದರಿಂದ ಇದು ಕಠೋಪನಿಷತ್ತು. ಇಲ್ಲಿ ವಾಜಶ್ರವ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ಯಾಗವನ್ನು ಮಾಡ್ತಾನೆ. ಯಾಗವನ್ನು ಮಾಡಿದಾಗ ಯಾಗದಲ್ಲಿ ದಕ್ಷಿಣಾ ರೂಪದಲ್ಲಿ ಅವನು ಕೊಟ್ಟಿರುವಂತಹ ಗೋವುಗಳು, ಹಿಂದೆ ದುಡ್ಡನ್ನು ದಕ್ಷಿಣಾ ರೂಪದಲ್ಲಿ ಕೊಡ್ತಾ ಇರಲಿಲ್ಲ, ಗೋವನ್ನೇ ಕೊಡ್ತಾ ಇದ್ರು. ಆ ಗೋವಿನಿಂದ ಪುನಃ ಗವ್ಯ, ಪಂಚಗವ್ಯಗಳು ಬರ್ತಾ ಇದ್ವು. ಗವ್ಯ ಅಂತ ಹೇಳಿದ್ರೆ ಗೋವಿಕಾರ. ಗೋವಿನಿಂದ ನಮಗೆ ಹಾಲು ಸಿಗುತ್ತೆ, ಮೊಸರು ಸಿಗುತ್ತೆ, ತುಪ್ಪ ಸಿಗುತ್ತೆ, ಗೋಮೂತ್ರ ಸಿಗುತ್ತೆ, ಗೋಮಯ ಸಿಗುತ್ತೆ. ಈ ಪಂಚಗವ್ಯಗಳು ಅನ್ನುವಂಥದ್ದು ಏನಿದೆ, ಮನುಷ್ಯನನ್ನು ಶುದ್ಧೀಕರಿಸುವ ನಿಟ್ಟಿನಲ್ಲಿ ಈ ಪಂಚಗವ್ಯದ ಪಾತ್ರ ಬಹಳ ಅತ್ಯುತ್ತಮವಾದದ್ದು. ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಹತ್ಯಗ್ನಿರ್ವೇಂಧನಂ. ಇವತ್ತು ಅದರ ಬಗ್ಗೆ ಬಹಳ ಒಂದು ರಿಸರ್ಚ್ ಎಲ್ಲ ನಡೆದುಬಿಟ್ಟು ಫಾರಿನರ್ಸ್ ಎಲ್ಲ ಅದನ್ನು ಪ್ರೂವ್ ಮಾಡಿ ನಮಗೆ ಹೇಳಿದ ನಂತರ ನಾವು ಎಚ್ಚೆತ್ತುಕೊಳ್ತಾ ಇದ್ದೇವೆ. ನಮ್ಮಲ್ಲಿ ಉಪಾಕರ್ಮದ ದಿವಸ ಪಂಚಗವ್ಯ ಪ್ರಾಶನ ಅನ್ನುವಂಥದ್ದಿದೆ. ಇದಷ್ಟೇ ಅಲ್ಲ, ಆಶೌಚ ಬಂದಾಗ ನಿವೃತ್ತಿ ಆಗುವ ಸಂದರ್ಭದಲ್ಲೂ ಕೂಡ ಪಂಚಗವ್ಯ ಪ್ರಾಶನ ಅನ್ನುವಂಥದ್ದಿದೆ. ಹಾಗೆ ಇರುವಂತಹ ಈ ಒಂದು ಗೋಗಳನ್ನು ದಕ್ಷಿಣಾ ರೂಪದಲ್ಲಿ ಯಜ್ಞದಲ್ಲಿ ಕೊಡ್ತಾ ಇದ್ರು. ಆ ರೀತಿಯಾಗಿ ಇವನು ಯಾಗ ಮಾಡಿದಾಗ ಯಜ್ಞ ರೂಪದಲ್ಲಿ ಕೊಡುವಂತಹ ದಕ್ಷಿಣಾ ರೂಪದಲ್ಲಿ ಕೊಡುವಂತಹ ಗೋಗಳು ಹೇಗಿದ್ವು ಅಂತ ಕೇಳಿದರೆ, ಪೀತೋದಕ ಜಗ್ಧತೃಣ ದುಗ್ಧದೋಹ ನಿರೇಂದ್ರಿಯಾ ಅನಂದ ನಾಮತೇ ಲೋಕ ಸ್ತಾಸ್ತಗಶ್ಯತಿ ತಾದತು. ಎಲ್ಲ ನೀರು ಕುಡಿದು ಎಷ್ಟೋ ದಿವಸ ಆಗಿತ್ತು, ಹುಲ್ಲು ತಿಂದು ಎಷ್ಟೋ ದಿವಸ ಆಗಿತ್ತು, ಹಾಲು ಕೊಡೋದು ಬಿಟ್ಟು ಎಷ್ಟೋ ಸಮಯ ಆಗೋಗಿತ್ತು. ಅಂತಹ ಅಂದರೆ ಏನಕ್ಕೂ ಬರದೇ, ಉಪಯೋಗಕ್ಕೆ ಬರದೇ ಇರುವ, ಇನ್ನೂ ಸಾಯುವ ಸ್ಥಿತಿಗೆ ಮಾತ್ರ ಎಲುಬು ಚರ್ಮ ಮಾತ್ರ ಇರುವಂತಹ ಗೋವುಗಳನ್ನು ದಕ್ಷಿಣಾ ರೂಪದಲ್ಲಿ ಕೊಡ್ತಾ ಇದ್ದಂತಹ ತಂದೆಯನ್ನು ನೋಡಿಬಿಟ್ಟು ಅವನ ಮಗನಾದ ನಚಿಕೇತ, ಕೇವಲ 5 ವರ್ಷದ ಬಾಲಕ, 5 ವರ್ಷದ ಬಾಲಕನ ಮನಸ್ಸಿನಲ್ಲಿ ಬಂತು, ಇಂತಹ ದಕ್ಷಿಣಾ ರೂಪದಲ್ಲಿ ಕೊಡ್ತಿರುವಂತಹ ಗೋವುಗಳಿಂದ ತಗೊಂಡವನಿಗೆ ಏನು ಲಾಭ? ಅವನಿಗೆ ಹೋಮಕ್ಕೆ ಬೇಕಾದಂತಹ ಯಾವ ದ್ರವ್ಯಗಳು ಈ ಗೋವುಗಳಿಂದ ಸಿಗೋದಿಲ್ಲ. ಅವನಿಗೆ ಈ ಗೋವುಗಳನ್ನು ಸಾಕುವ ಒಂದು ಹೊರೆಯನ್ನೇ ಮಾಡ್ತಾ ಇದ್ದಾನೆ. ಆದ್ದರಿಂದ 2 ರೀತಿಯಾದಂತಹ ಪಾಪಕ್ಕೆ ಭಾಗಿಯಾಗುತ್ತಾ ಇದ್ದಾನೆ ನಮ್ಮ ತಂದೆ ಇಂತಹ ಯಾಗವನ್ನು ಮಾಡಿ. ಮಗನಾದವನು ತಂದೆಯನ್ನು ಅನರ್ಥದಿಂದ ರಕ್ಷಿಸಬೇಕಾದದ್ದು ಅವನ ಕರ್ತವ್ಯ. ಆದ್ದರಿಂದ ಇಂತಹ ಪಾಪ ಭಾಗಿ ಆಗದಂತೆ ನೋಡಿಕೊಳ್ಳುವಂತಹದ್ದು ನನ್ನ ಕರ್ತವ್ಯ, ನನ್ನಿಂದ ಆಗುವ ಪ್ರಯತ್ನ ನಾನು ಮಾಡ್ತೇನೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ, ಈ ಹಸುಗಳನ್ನೆಲ್ಲ ಯಾರಿಗೆ ಕೊಡ್ತೀಯ? ಯಾಕೆ ಅಂದರೆ ಅವನು ಮಾಡಿರುವಂತಹ ಯಾಗ ಯಾವುದು ಅಂದರೆ ಸರ್ವಸ್ವ ದಕ್ಷಿಣಾಕ ಯಾಗ. ಆ ದಕ್ಷಿಣೆಯಲ್ಲಿ ನೀನು ಎಲ್ಲವನ್ನೂ ಕೊಡ್ತಾ ಇರುವಾಗ ಹಾಗಾದರೆ ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಕೇಳಿದಾಗ 1 ಸಾರಿ ಕೇಳ್ದ, 2 ಸಾರಿ ಕೇಳ್ದ, 3 ಸಾರಿ ಕೇಳ್ದ. ಯಾಗದ ಮಧ್ಯದಲ್ಲಿ ಬಹಳ ವ್ಯಾಪೃತನಾಗಿ ಅವನು ಅತ್ಯಂತ ಸೂಕ್ಷ್ಮ ದೃಷ್ಟಿಯಿಂದ ಯಾಗಾನುಷ್ಠಾನ ಕ್ರಿಯೆಯಲ್ಲಿ ಮಗ್ನನಾಗದಾಗ ಮಗು ಬಂದುಬಿಟ್ಟು ನನ್ನನ್ನು ಯಾರಿಗೆ ಕೊಡ್ತೀಯಾ, ನನ್ನನ್ನು ಯಾರಿಗೆ ಕೊಡ್ತೀಯಾ ಮತ್ತೆ ಮತ್ತೆ ಕೇಳಿದಾಗ ಯಾರಿಗಾದರೂ ಸಿಟ್ಟು ಬರುತ್ತೆ ತಂದೆಗೆ. ಆ ರೀತಿಯಾಗಿ ಕೇಳಿದಾಗ ಹೋಗ ನಿನ್ನನ್ನು ಯಮನಿಗೆ ಕೊಟ್ಟುಬಿಡ್ತೇನೆ ಅಂತ ಹೇಳಿಬಿಟ್ಟ. ಸಿಟ್ಟಿನಲ್ಲಿ ಆಡಿದ ಮಾತು. ಸಿಟ್ಟಿನಲ್ಲಿ ಯಾವತ್ತೂ ಮಾತನ್ನು ಆಡಬಾರದು. ಕೆಲವರಲ್ಲಿ ನಾವು, ನಮ್ಮ ಹಿರಿಯರಲ್ಲಿ ಕೆಲವರಲ್ಲಿ ನಾವು ಈ ಗುಣವನ್ನು ನೋಡಿದ್ದೇವೆ. ಸಿಟ್ಟು ಬಂದಾಗ ಸುಮ್ಮನೆ ಇರುವಂಥದ್ದು. ಸಿಟ್ಟು ಬಂದಾಗ ಯಾಕೆ ಮಾತನಾಡಬಾರದು ಅಂತ ಕೇಳಿದರೆ, ಯಸ್ ಸಮುತ್ಪತಿತಂ ಕ್ರೋಧಂ ಕ್ಷಮಯೇವ ನಿರಸ್ಯತಿ ಉತ್ತಮಂ ಪುರುಷಂತ್ವಾಹು ಅಂತ ಹೇಳ್ತಾರೆ. ಆ ಒಂದು ಸಮಯದಲ್ಲಿ ಸಿಟ್ಟನ್ನು ಯಾರು ಜಯಿಸೋದಿಲ್ಲವೋ ಅವನು ಅಧಮನಾಗ್ತಾನೆ. ಆ ಬಂದಂತಹ ಸಿಟ್ಟನ್ನು ಯಾರು ಜಯಿಸ್ತಾನೋ ಅವನೇ ಉತ್ತಮ ಪುರುಷ. ಇದನ್ನು ಯಾರು ಹೇಳಿದ್ದು ಅಂತ ಕೇಳಿದರೆ, ರಾಮಾಯಣದಲ್ಲಿ ಹನುಮಂತ ಹೇಳ್ತಾನೆ. ಸಮಗ್ರ ಲಂಕೆಯನ್ನು ಕೂಡ ದಹಿಸಿಬಿಟ್ಟು, ಆ ದಹಿಸಬೇಕಾದ್ರೆ ಕಾರಣವೇನು? ಆ ರಾವಣನ ಮೇಲೆ ಮತ್ತು ರಾಕ್ಷಸರ ಮೇಲೆ ಬಂದಂತಹ ಸಿಟ್ಟಿನಿಂದ, ಅವನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಬಂದಂತಹ ಸಿಟ್ಟಿನಿಂದ ಸಮಗ್ರ ಲಂಕೆಯನ್ನೇ ಸುಟ್ಟು ಬಿಡ್ತೇನೆ ಅಂತ ಹೇಳಿಬಿಟ್ಟು ಸಮಗ್ರ ಲಂಕಾದಹನವನ್ನು ಮಾಡ್ತಾನೆ. ಲಂಕಾದಹನವನ್ನು ಮಾಡಿ ಬಂದು ಒಂದು ಪ್ರಾಸಾದದ ಮೇಲೆ ಕುಳಿತುಕೊಂಡಾಗ ಅವನಿಗೆ ಬುದ್ಧಿ ಆವಾಗ ಜಾಗೃತವಾಗುತ್ತೆ. ಜಾಗೃತವಾದಾಗ ನಾನು ಎಂಥ ಅನರ್ಥವಾದ ಕಾರ್ಯವನ್ನು ಮಾಡಿದೆ. ಯಾಕೆ ಅಂತ ಕೇಳಿದರೆ,
ಸ್ವಾಮಿ ಕಾರ್ಯವನ್ನು ಮಾಡಲಿಕ್ಕೆ ಹೊರಟು ಬಂದಂತಹ ದೂತನಾದ ನಾನು ಸ್ವಾಮಿ ಕಾರ್ಯ ವಿಘಾತಕನಾದೆನೆ. ಇದಕ್ಕೆಲ್ಲ ಕಾರಣ ಸಿಟ್ಟು, ಕ್ರೋಧ. ಯಾಕೆ ಲಂಕಾದಹನವನ್ನೇ ಮಾಡಿದೆ? ಆ ಲಂಕೆಯ ಮಧ್ಯದಲ್ಲಿ ತಾನೇ ಸೀತೆ ಇರೋದು. ಸೀತೆಯು ಈ ಒಂದು ಅಗ್ನಿಯಲ್ಲಿ ಭಸ್ಮೀಭೂತಳಾಗಿದ್ದಾಳೆ ಅಂತ ಆದರೆ ನಾನು ಸ್ವಾಮಿ ಕಾರ್ಯ ವಿಘಾತಕನಾದೆ. ಇದಕ್ಕೆಲ್ಲ ಮೂಲ ಕಾರಣ ನನ್ನ ಕೋಪ. ಆದ್ದರಿಂದ ಸಮುತ್ಪತಿತಂ ಕ್ರೋಧಂ ಕ್ಷಮಯೈವ ನಿರಸ್ಯತಿ. ಆ ಒಂದು ಕ್ರೋಧ ಬಂದಾಗ ಕ್ಷಮಾಗುಣವನ್ನು ಅವಲಂಬನೆ ಮಾಡಬೇಕು, ಶಾಂತನಾಗಬೇಕು. ಆ ಸಮಯದಲ್ಲಿ ಮಾತನಾಡಬಾರದು. ಮಾತನಾಡಿದರೆ ಮಾತಿನಲ್ಲಿ ಬರುವಂತಹ ಶಬ್ದಗಳೇ ಬೇರೆ ಬೇರೆ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಇಬ್ಬರು ಜಗಳ ಆಡ್ತಾ ಇದ್ದರೆ ಒಬ್ಬರು ಸುಮ್ಮನಾಗಿಬಿಟ್ರೆ ಆ ಜಗಳ ತಾನಾಗೇ ಹೋಗುತ್ತೆ. ಅವರು ಒಂದಾಡಿದ್ರು, ಇವರು ಎರಡಾಡಿದ್ರು, ಇವರು ಎರಡಾಡಿದ್ರು, ಅವ್ರು ನಾಲ್ಕಾಡಿದ್ರು. ಇದು ಬೆಳೀತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅತೃಣೇ ಪತಿತೋ ವನ್ಹಿ ಸ್ವಯಮೇವೋಪಶಾಮ್ಯತಿ. ಹುಲ್ಲಿಲ್ಲದ ಜಾಗದಲ್ಲಿ ಬಿದ್ದಂತಹ ಬೆಂಕಿ ಎಷ್ಟು ಹೊತ್ತು ನಿಲ್ಲುತ್ತೆ? ಅದು ತಾನಾಗಿಯೇ ಉಪಶಾಂತವಾಗುವ ರೀತಿಯಲ್ಲಿ ಎದುರುಗಡೆ ಒಂದು ಜಗಳ ಆಡ್ತಾ ಇದ್ರು, ಬೈತಾ ಇದ್ರು, ನೀವು ಸುಮ್ಮನೆ ಇದ್ದರೆ ಅವನು ಸುಮ್ಮನೆ ಎಷ್ಟೊತ್ತು ಬೈತಾನೆ? ಬೈದ್ಬಿಟ್ಟು ಹೋಗ್ತಾನೆ. ಅವನು ಬೈದಾನ, ನಾವು ಬೈದರೆ ಅವನಿಗೆ ಉತ್ತೇಜನ ಕೊಟ್ಟ ಹಾಗಾಗತ್ತೆ. ಇದು ಕ್ಷಮಾಗುಣದ ಒಂದು ಪ್ರಾಧಾನ್ಯ. ಇದು ಧರ್ಮರಾಜನಲ್ಲಿ ಅತ್ಯಂತವಾಗಿತ್ತು. ಅದಕ್ಕೆ ವಿರುದ್ಧವಾಗಿ ಭೀಮನಲ್ಲಿ ಅವನು ಉತ್ತೇಜಕ ಗುಣದಿಂದ ಪೂರಿತನಾದವನು. ಯಾವಾಗಲೂ ಆ ಒಂದು ಕ್ರೋಧಕ್ಕೆ ವಶೀಭೂತನ. ಇವೆಲ್ಲ ಮಹಾಭಾರತ ಮತ್ತು ರಾಮಾಯಣಗಳು ಇತಿಹಾಸ ಅಂತ ನಾವು ಹೇಳ್ತೇವೆ. ಇತಿಹಾಸವೂ ಹೌದು. ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲದಿದ್ದವರು ಅಂಥ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದರೆ ನೀವು ನಿಮ್ಮ ಒಡನೆಯೇ ಕೂಡ ಅಂತಹ ವ್ಯಕ್ತಿಗಳಿದ್ದಾರೆ ನಾವು ಒಪ್ಪಬಹುದು ತಾನೆ. ರಾಮನಂತಹ ವ್ಯಕ್ತಿ ಇದ್ದಾನೆ, ಕೃಷ್ಣನಂತಹ ವ್ಯಕ್ತಿ ಇದ್ದಾನೆ, ಹನುಮಂತನಂತಹ ವ್ಯಕ್ತಿ ಇದ್ದಾನೆ, ಭೀಮನಂತಹ ವ್ಯಕ್ತಿ ಇದ್ದಾನೆ, ಧರ್ಮರಾಜನಂತಹ ವ್ಯಕ್ತಿ ಇದ್ದಾರೆ. ಅಂತಹ ವ್ಯಕ್ತಿಗಳಲ್ಲಿ ಇರುವಂತಹ ಗುಣಗಳನ್ನು ನಾವು ಪ್ರಪಂಚಕ್ಕೆ ಮತ್ತು ಸಮಾಜಕ್ಕೆ ತಿಳಿಸುವಂತಹ ಕಾರ್ಯವನ್ನು ಋಷಿಮುನ್ಯಾದಿಗಳು ನಮಗೆ ಗ್ರಂಥ ರೂಪದಲ್ಲಿ ಕೊಟ್ಟು ಮಾಡಿದ್ದಾರೆ. ಆ ರೀತಿಯಾಗಿ ಆ ಒಂದು ಕ್ಷಮಾಗುಣವನ್ನು ಇಟ್ಟುಕೊಂಡಾಗ ಕ್ರೋಧವನ್ನು ಗೆಲ್ಲಿಕ್ಕೆ ಸಾಧ್ಯ. ಅಂತಹ ಒಂದು ಕ್ರೋಧಕ್ಕೆ ವಶೀಭೂತನಾಗಿ ಮೃತ್ಯುವೇತ್ವಾದದಾಮಿ, ನಿನ್ನನ್ನು ಮೃತ್ಯುವಿಗೆ ಕೊಟ್ಟು ಬಿಡ್ತೇನೆ ಅಂತ ಹೇಳ್ತಾನೆ. ಆನಂತರ ಇವನು ಅವನನ್ನು ಬಲವಂತ ಮಾಡ್ತಾನೆ. ನಮ್ಮ ವಂಶ ಸತ್ಯಕ್ಕೆ ಹೆಸರಾದದ್ದ ವಂಶ, ಸುಳ್ಳನ್ನು ಹೇಳುವಂತಹ ವಂಶವಲ್ಲ. ನನ್ನನ್ನು ಕಳಿಸು, ನೀನು ಆಡಿದ ಮಾತಿನಂತೆ ಯಮನ ಹತ್ತಿರಕ್ಕೆ ಕಳಿಸು ಅಂತ ಯಮನ ಕಡೆಗೆ ಹೋಗ್ತಾನೆ. ಇಲ್ಲಿ ಕೆಲವರು ಪ್ರಶ್ನೆ ಮಾಡೋದುಂಟು, ಸ್ವಾಮಿ ಇವನಿಗೆ ನಚಿಕೇತ ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ಹೌದಾ? ಅಷ್ಟು ಚಿಕ್ಕ ಬಾಲಕ ಇಷ್ಟೆಲ್ಲ ಕೇಳಿದ್ದು ಹೌದಾ? ಆ ನಂತರ ಅಲ್ಲೆಲ್ಲ ಯಮನ ಹತ್ರ ವಾದ ಮಾಡಿಬಿಟ್ಟು ವಾಪಸ್ ಬಂದಿದ್ದು ಹೌದಾ? ಇದೆಲ್ಲ ಕೇಳ್ತಾರೆ. ನಮಗೆ ಬೇಕಾಗಿರೋದು ತಾತ್ವಿಕ ಚಿಂತನೆಯೇ ಹೊರತು ಕಥೆಯ ಒಂದು ಸತ್ಯಾಸತ್ಯತೆ ಅಲ್ಲ. ಕಥೆ ನಮಗೆ ಕೇವಲ ಒಂದು ಶುಗರ್ ಕೋಟೆಡ್ ಪಿಲ್ಸ್ ಅಂತ ಏನಿರ್ತೋ ಅದರ ಮೇಲ್ಗಡೆ ಹಾಕಿರುವ ಶುಗರ್ ಅನ್ನುವಂಥದ್ದು ಯಾವುದರಿಂದ ಮಾಡಿದ್ದು, ಬೆಲ್ಲದಿಂದ ಮಾಡಿದ್ದೋ ಅಥವಾ ಸಕ್ಕರೆಯಿಂದ ಮಾಡಿದ್ದೋ ಇನ್ಯಾವುದರಿಂದ ಮಾಡಿದ್ದು, ಈ ವಿಚಾರ ಮಾಡ್ತಾ ಹೋದರೆ ಒಳಗಡೆ ಇರುವ ಮಾತ್ರೆಯ ಒಂದು ಔಷಧೀಯ ಒಂದು ವಿಚಾರ ಅಥವಾ ಅದರ ಒಂದು ಪ್ರಾಧಾನ್ಯ, ಅದರ ಕಾರ್ಯ ನಮಗೆ ಅರ್ಥವಾಗದೇ ಹೋಗ್ಬೋದು. ಹಾಗೆ ಇಲ್ಲೂ ಕೂಡ ಅವನು ಆನಂತರದಲ್ಲಿ ಯಮನ ಮನೆಗೆ ಹೋಗ್ತಾನೆ. ಯಮಾಲಯದಲ್ಲಿ ಯಮ ಇರೋದಿಲ್ಲ. ಅವನು ದೇಶ ಸಂಚಾರ ಅಂದರೆ ಅವನು ಟೂರ್ ಹೊರಟಿದ್ದಲ್ಲ, ಯಮನ ಕಾರ್ಯವನ್ನು ಸಾಧನೆ ಮಾಡುವುದಕ್ಕೋಸ್ಕರ, ಜೀವರನ್ನು ತೆಗೆದುಕೊಂಡು ಬರುವುದಕ್ಕೋಸ್ಕರ, ಪಾಶವನ್ನು ಹಾಕುವುದಕ್ಕೋಸ್ಕರ ಹೊರಟಿರುವಂತಹ ಯಮ ಕಾರಣಾಂತರದಿಂದ 3 ದಿವಸ ಅವನು ಮನೆಗೆ ಬರೋದಿಲ್ಲ. ಮನೆಗೆ ಬರದೇ ಇದ್ದಾಗ 3 ದಿವಸ ಮನೆಗೆ ಬಂದಂತಹ ಒಬ್ಬ ತೇಜಸ್ವಿಯಾದಂತಹ ಬ್ರಹ್ಮಚಾರಿ ಬ್ರಾಹ್ಮಣ ವಟು 3 ದಿವಸ ಊಟ ಮಾಡದೆ ಮನೆಯಲ್ಲಿದ್ದ. ಯಜಮಾನ ಮನೆಯಲ್ಲಿದ್ದಾಗ ಅಂಥ ಮನೆಯಲ್ಲಿ ಊಟ ಮಾಡಬಾರದು, ಅತಿಥಿಯಾಗಿ ಹೋದವನು. ಯಾಕೆ ಅಂದರೆ ಇದು ಯಾಕೆ ಅವನಿಗೆ ಊಟ ಹಾಕಬಾರ್ದು, ಅವನು ಯಾಕೆ ಮಾಡಬಾರ್ದು ಅಂತ ಕೇಳಿದ್ರೆ, ಯಜಮಾನನ ಹೆಂಡತಿ ಪತಿ ಬರದೆ ಅವಳು ಊಟ ಮಾಡೋದಿಲ್ಲ. ಅಂದಿನ ಕಾಲದಲ್ಲಿ, ಇಂದಿನ ಕಾಲದಲ್ಲಿ ಭಾಳ ಬದಲಾವಣೆ ಆಗಿದೆ ಬಿಡಿ. ನೀನು ಬಂದರೆ ನಿನ್ನ ಪಾಡಿ ನೀ ಊಟ ಮಾಡ್ಕೊ, ನನ್ನ ಪಾಡಿ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ. ಸಮಾಜವೇ ಹಾಗಾಗಿ ಹೋಗಿದೆ. ಹಾಗಿದ್ದರಿಂದ 3 ದಿವಸ ಇವನಿಗೂ ಕೂಡ ಊಟವಿಲ್ಲದೆ ಕಳೆಯಬೇಕಾಯಿತು. ಆ ರೀತಿಯಾಗಿ ಅನಶ್ನನ್ ಬ್ರಾಹ್ಮಣ 3 ದಿನಾನಿ ಉವಾಸ, 3 ದಿವಸ ಉಪವಾಸ ಅವನಿದ್ದ. ಯಮ ವಾಪಸ್ ಬಂದವನು 3 ದಿವಸ ಉಪವಾಸ ಇದ್ನಲ್ಲ. ಇಂತಹ ಬ್ರಾಹ್ಮಣ ವಟುವನ್ನು 3 ದಿವಸ, ಅದು ತೇಜೋವಂತನ ಅಗ್ನಿರ್ಮಾಣವಕಃ, ಅಗ್ನಿಯಂತೆ ತೇಜಸ್ವಿಯಾದ ಬಾಲಕ 3 ದಿವಸ ಉಪವಾಸ ಇದ್ದಾನಲ್ಲ. 3 ದಿವಸ ಇವನನ್ನು ಉಪವಾಸ ಹಾಕಿದರೆ ನನಗೆ ಎಂತಹ ಒಂದು ಪಾಪ ಬರುತ್ತೆ. ಯಾಕೆಂದರೆ ಅತಿಥಿಯನ್ನು ಮನೆಯಲ್ಲಿ ಕೂರಿಸಿಕೊಂಡು ತಾನು ಊಟ ಮಾಡಬಾರ್ದು, ಅವರನ್ನು ಉಪವಾಸ ಹಾಕಬಾರದು.
ಇವನು ತಾನು ಊಟ ಅಂತೂ ಮಾಡಲಿಲ್ಲ, ಅವರನ್ನು ಉಪವಾಸ ಕೂರಿಸಿದ್ದಾನೆ. ಆ ಒಂದು ಪಾಪ ಅವನಿಗೆ ಸುತ್ತುತ್ತೆ. ಯಾರಿಗೆ ಸುತ್ತುತ್ತೆ ಪಾಪ? ಪಾಪಿಗಳಿಗೆ ಶಿಕ್ಷೆ ಕೊಡುವ ಸ್ಥಾನದಲ್ಲಿ ಕುಳಿದಂತಹ ಯಮನೇ ಪಾಪ ಭಾಗಿಯಾಗಿದ್ದಾನೆ. ಅವನಿಗೆ ಶಿಕ್ಷೆ ಕೊಡೋನ ಮೇಲಿದ್ದಾನೆ, ಅವನು ಕೇಳೋನ ಮೇಲಿದ್ದಾನೆ. ಇನ್ನೂನುವ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಪರಮಾತ್ಮನ ಒಂದು ಭೀತಿಯಿಂದ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮೃತ್ಯುವು ಕೂಡ ಅದೇ ರೀತಿಯಾಗಿ ಪರಮಾತ್ಮನ ಒಂದು ಶಾಸನಕ್ಕೆ ಒಳಪಟ್ಟು ಅವನು ಈ ಒಂದು ಜೀವಗಳ ಪ್ರಾಣಹರಣ ಮಾಡುವಂತಹ ಕಾರ್ಯವನ್ನು ಈ ಕಲ್ಪದಲ್ಲಿ ಮಾಡ್ತಾ ಇದ್ದಾನೆ. ಅವನು ಈಗ ಕರ್ತವ್ಯ ಭ್ರಷ್ಟನಾದಂತಹ ಪಾಪಕ್ಕೆ ಭಾಗಿಯಾಗಿದ್ದಾನೆ. ಈಗ ಏನು ಮಾಡಬೇಕು? ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಒಂದು ಇದ್ದೇ ಇದೆ ತಾನೆ. ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಪೆನಾಲ್ಟಿ ಕಟ್ಟಲೇಬೇಕು, ಅದು ಯಾರಿಗೂ ತಪ್ಪೋದಿಲ್ಲ. ಹಾಗೆ ಅದು ಧರ್ಮಶಾಸ್ತ್ರದಲ್ಲೂ ಇದೆ. ಅಷ್ಟೇಕೆ ನಾವು ಮಾಡುವಂತಹ ಪ್ರತಿನಿತ್ಯ ಮಾಡುವಂತಹ ಸಂಧ್ಯಾವಂದನೆಯಲ್ಲಿ ಕೂಡ ಕಾಲಕ್ಕೆ ಸರಿಯಾಗಿ 3 ಅರ್ಘ್ಯವನ್ನು ಕೊಡಬೇಕು. ಕಾಲಕ್ಕೆ ಸರಿಯಾಗಿ 3 ಅರ್ಘ್ಯ ಕೊಡಲಿಲ್ಲ ಅಂದರೆ ಇನ್ನೊಂದು ಪ್ರಾಯಶ್ಚಿತ್ತ ಅರ್ಘ್ಯ ಕೊಡು, ಪೆನಾಲ್ಟಿ. ಅದು ಪೆನಾಲ್ಟಿ ಎನ್ನುವಂತಹ ಧರ್ಮಶಾಸ್ತ್ರದಲ್ಲೂ ಇದೆ, ಲೌಕಿಕವಾಗಿ ಮಾತ್ರ ಅಲ್ಲ. ಹಾಗೆ ಇವನೂ ಕೂಡ ಪಾಪಭಾಗಿಯಾದದ್ರಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ದೃಷ್ಟಿಯಿಂದ ನಾನು ಇವನಿಗೆ ಹೆಚ್ಚಿನ ಸಂತೋಷವನ್ನು ಉಂಟು ಮಾಡಬೇಕು ಅಂತ 3 ವರವನ್ನು ಕೊಡ್ತಾನೆ ಅವನು. ನಿನಗೆ 3 ವರವನ್ನು ಕೊಡ್ತೇನೆ, 3 ದಿವಸ ನೀನು ಇಲ್ಲಿ ಉಳಿದಿದ ಉಪವಾಸ ಉಳಿಯುವ ಹಾಗೆ ಮಾಡಿರುವ ನನ್ನ ತಪ್ಪಿಗೆ ನಿನಗೆ 3 ವರವನ್ನು ಕೊಡ್ತೇನೆ, ಕೇಳು ನೀನು. ಇವನು ಕೇಳಿದ, 3 ವರವನ್ನು ಕೇಳಿದ. ಮೊದಲನೇ ವರದಿಂದ ನನ್ನ ತಂದೆಗೆ ಅವನು ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾದ್ ದ್ವೀತಮನ್ಯುರ್ ಗೌತಮೋ ಮಾಭಿಮೃತ್ಯೋ ತ್ವತ್ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತ ಏತತ್ರಯಾಣಾಂ ಪ್ರಥಮಂ ವರಂ ವೃಣೇ. ನಾನು ನಿನ್ನಲ್ಲಿಂದ ವಾಪಸ್ಸು ಮನೆಗೆ ಹೋದ ನಂತರ ನನ್ನನ್ನು ಗುರುತಿಸಬೇಕು, ಮೊದಲಿನಂತೆ ಪ್ರೀತಿಯಿಂದ ನನ್ನನ್ನು ಕಾಣಬೇಕು, ಅವನಿಗೆ ಸಿಟ್ಟು ಬರಬಾರದು ನನ್ನ ಮೇಲೆ, ನನ್ನ ತಂದೆ ಶಾಂತನಾಗಿರುವಂತೆ ವರಗಳನ್ನು ಕೊಡು. ತಥಾಸ್ತು ಅಂತ ಹೇಳಿಬಿಟ್ಟ. ಎರಡನೇ ಯಾವುದು ಅಂತ ಕೇಳಿದರೆ, ಸಕಲ ಪ್ರಾಣಿಗಳಿಗೂ ಕೂಡ ಆಸಕ್ತಿ ಇರುವಂಥದ್ದು ಯಾವುದರಲ್ಲಿ? ಸ್ವರ್ಗದಲ್ಲಿ. ಸ್ವರ್ಗವನ್ನು ಯಾರೂ ನೋಡಿಲ್ಲ, ಆದರೆ ಆ ಸ್ವರ್ಗ ಅಂತ ಒಂದಿದೆ. ಸ್ವರ್ಗ ಅಂದರೆ ಏನು? ಸುಖದ ಸ್ಥಾನ ಅಂತ ಅಷ್ಟು ಮಾತ್ರ ಎಲ್ಲರಿಗೂ ಗೊತ್ತು. ಅದಕ್ಕೆ ವಿವರಣೆ ಪುರಾಣ ಇತಿಹಾಸಾದಿಗಳಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ಸ್ವರ್ಗದಲ್ಲೂ ಅನೇಕ ವಿಧವಾದಂತಹ ಸ್ವರ್ಗಗಳಿದ್ದಾವೆ. 5 ಸ್ಟಾರ್ ಹೋಟೆಲ್, 3 ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ ಇಲ್ವೇ? ಹಾಗೆ ಸ್ವರ್ಗದಲ್ಲೂ ಕೂಡ ತಾರತಮ್ಯ ಅನ್ನುವಂಥದ್ದಿದೆ. ಅವರವರು ಮಾಡಿದ ಕರ್ಮಾನುಸಾರವಾಗಿ ಭಿನ್ನ ಭಿನ್ನವಾದಂತಹ ಸ್ವರ್ಗ ಅವರಿಗೂ ಸಿಗುತ್ತೆ. ಹಾಗೆ ಆ ಸ್ವರ್ಗಕ್ಕೆ ಸಾಧನವಾದದ್ದು ಅಗ್ನಿವಿದ್ಯಾ. ಆ ಸ್ವರ್ಗವನ್ನು ಸಾಧನೆ ಮಾಡಬೇಕಾದ್ರೆ ಅಗ್ನಿ ಪರಿಚರ್ಯೆಯನ್ನು ಮಾಡಬೇಕು. ಆ ಅಗ್ನಿ ವಿದ್ಯಾ ಅನ್ನುವಂಥದ್ದು ಯಾವುದಿದೆಯೋ ಆ ಅಗ್ನಿವಿದ್ಯೆಯನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಆ ಅಗ್ನಿವಿದ್ಯೆಯನ್ನು ಕೇಳಿದಾಗ ಸತ್ವಮಗ್ನಿಂ ಸರ್ಗಮಧ್ಯೇಶ ಮೃತ್ಯೋ ಪ್ರಬ್ರೂಹಿತಂ ತದ್ ಶ್ರದ್ಧದಾನಾಯ ಮಹ್ಯಂ ಸ್ವರ್ಗಲೋಕ ಅಮೃತತ್ವಂ ಭಜಂತೆ ಏತದ್ವಿತೀಯೇನ ವೃಣೇವರೇಣ. ಈ ಸ್ವರ್ಗ ಸಾಧನಭೂತವಾದಂತಹ ಅಗ್ನಿವಿದ್ಯೆಯನ್ನು ನನಗೆ ಕೊಡು. ಅಗ್ನಿವಿದ್ಯೆ ಅಂದರೆ ಏನು? ಹೇಗೆ ಅಗ್ನಿ ಚಯನವನ್ನು ಮಾಡಬೇಕು? ಆ ಚಯನ ಮಾಡುವಂತಹ ವಿಧಾನ ಅಂದರೆ ಅಗ್ನಿವಿದ್ಯೆ, ಆ ಅಗ್ನಿ ಚಯನ ಮಾಡುವಂತಹದ್ದು ಬಹಳ ಕಠಿಣವಾದಂತಹ ಒಂದು ಯಾಗ. ಆ ಯಾಗ ಪ್ರಕ್ರಿಯೆ ಅತ್ಯಂತ ಕಠಿಣವಾದಂತಹ ಪ್ರಕ್ರಿಯೆ. ಅದನ್ನು ತಿಳಿಸಿ ಹೇಳುವುದೇ ಕಷ್ಟ. ತಿಳಿಸಿ ಹೇಳಿದರೆ ಅದನ್ನು ಯಥಾವತ್ತಾಗಿ ತಿಳಿದುಕೊಳ್ಳುವುದು ಇನ್ನೂ ಕಷ್ಟ. ಆ ರೀತಿಯಾದಂತಹ ಕಠಿಣವಾದ ಅಗ್ನಿವಿದ್ಯೆಯನ್ನು ಇವನು ಕೇಳ್ತಾನೆ. ಯಮ ಅವನಿಗೆ ಉಪದೇಶ ಮಾಡಿಬಿಡ್ತಾನೆ. ಉಪದೇಶ ಮಾಡಿದಾಗ ಅಷ್ಟು ಚಿಕ್ಕ ಬಾಲಕನಾದರೂ ಅಷ್ಟು ಕಠಿಣವಾದ ಅಗ್ನಿವಿದ್ಯೆಯನ್ನು ಇವನು ಹೇಗೆ ಹೇಳಿದ್ನೋ ಹಾಗೆ ಅವನಿಗೆ ಪ್ರತಿಯಾಗಿ ಒಪ್ಪಿಸಿಬಿಡ್ತಾನೆ. ಯಾ ಇಷ್ಟಕ ಯಾವತೀರ್ವಾ ಯಥಾವಾ ಸಚಾಪಿ ತತ್ ಪ್ರತ್ಯವದದ್ಯಥೋಕ್ತಂ ಅಥಾಸ್ಯ ಮೃತ್ಯು ಪುನರೇವಾಹತುಷ್ಟ. ನೀನು ಇಷ್ಟು ಕಠಿಣವಾದ ವಿದ್ಯೆಯನ್ನು ನಾನು ನಿನಗೆ ಹೇಳಿದರೂ ಕೂಡ ಒಂದು ಚಾಚೂ ತಪ್ಪದೆ ಆಚೆ ಈಚೆ ನೋಡದೆ ಅಷ್ಟನ್ನು ಯಥಾವತ್ತಾಗಿ ನನಗೆ ಅರ್ಪಿಸಿದ್ದೀಯಾ. ನಿನ್ನ ತೀಕ್ಷ್ಣ ಬುದ್ಧಿಗೆ ನಾನು ಮೆಚ್ಚಿದ್ದೇನೆ. ಇನ್ನೊಂದು ಹೆಚ್ಚಿಗೆ ವರ ಕೊಡ್ತೇನೆ, ಕೇಳು. ಏನು ಹೆಚ್ಚಿಗೆ ವರ ಅಂತ ಕೇಳಿದರೆ, ಈ ವಿದ್ಯೆ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ, ನಿನಗೆ ಜೊತೆಗೆ ಇನ್ನೊಂದು ಹಾರವನ್ನು, ಸುವರ್ಣದ ಹಾರವನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟು ಆ ಅಗ್ನಿವಿದ್ಯೆ ನಾಚಿಕೇತ ಅಗ್ನಿವಿದ್ಯಾ ಅಂತ ಪ್ರಸಿದ್ಧವಾಗಲಿ ಅಂತ ವರವನ್ನು ಕೊಡ್ತಾನೆ. ಇಷ್ಟಾದ ನಂತರದಲ್ಲಿ ಬರುವಂತಹದ್ದು 3ನೇ ವರ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಮನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯ. ಪ್ರತಿಯೊಬ್ಬ ಜೀವಿಯು, ಹುಟ್ಟಿದಂತಹ ಜೀವಿ ಒಂದಲ್ಲ ಒಂದು ದಿವಸ ಮರಣವನ್ನು ಹೊಂದಲೇಬೇಕು. ಮರಣ ಹೊಂದಿದ ನಂತರ ಆ ಜೀವಿಯ ಸ್ವರೂಪ ಏನು, ಅವನು ಎಲ್ಲಿಗೆ ಹೋಗ್ತಾನೆ, ಏನಾಗ್ತಾನೆ, ಅಥವಾ ಪುನಃ ಇಲ್ಲಿಗೆ ಬರೋದಾದರೆ ಹೇಗೆ ಬರ್ತಾನೆ, ಇದನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ನನಗೆ ಹಂಬಲ ಇದೆ. ಆವಾಗ ಯಾರೇ ಆಗಲಿ ಯಾವುದನ್ನೇ ಕೇಳಿದ ಕೂಡಲೇ ಯಾವುದನ್ನು ಕೊಡಬಾರದು.
ಕೊಟ್ಟಿದ್ದನ್ನು ಗ್ರಹಣ ಧಾರಣ ಮಾಡುವಂತಹ ಸಾಮರ್ಥ್ಯ ಅವನಿಗೆ ಇದೆಯೋ ಇಲ್ವೋ ಅಂತ ನೋಡಿ ಕೊಡಬೇಕು. ನಿಮ್ಮಲ್ಲಿ ಒಂದು ವಜ್ರ ಇದ್ದರೆ ಅದನ್ನು ಯಾರಿಗಾದರೂ ಕೊಡಬೇಕು ಅಂತಿದ್ದರೆ ಅಥವಾ ಇನ್ನೊಬ್ಬರಿಗೆ ತಲುಪಿಸಬೇಕು ಅಂತಿದ್ದರೆ ಯಾರ ಕೈಯಲ್ಲಿ ಕೊಡ್ತೀರಾ? ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ಟು ಇದನ್ನು ತೊಗೊಂಡೋಗಿ ಅವ್ರ ಮನೆಗೆ ಕೊಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಕಳ ಕೈಯಲ್ಲಿ ಕೊಡಲಿಕ್ಕಾಗತ್ತೆಯೇ? ಇಲ್ಲ. ಅತ್ಯಂತ ಅಮೂಲ್ಯವಾದಂತಹ ರತ್ನ, ವಜ್ರ ಇತ್ಯಾದಿಗಳನ್ನು ಹೇಗೆ ಅದನ್ನು ನಿಜವಾಗಿ ತೆಗೆದುಕೊಂಡು ಹೋಗಿ ರಕ್ಷಣೆ ಮಾಡಿ ಇನ್ನೊಬ್ಬರಿಗೆ ತಲುಪಿಸುವ ಸಾಮರ್ಥ್ಯ ಇದ್ದವರ ಕೈಯಲ್ಲೇ ಹೇಗೆ ಕೊಡ್ತೀರೋ, ಕೊಡಬೇಕಾದ್ರೆ ಅವರನ್ನು ಪರೀಕ್ಷೆ ಮಾಡ್ತೀರಾ. ನೀವು ಪರೀಕ್ಷೆ ಮಾಡಿಯೇ ನೀವು ಹೇಗೆ ಕೊಡ್ತೀರೋ ಹಾಗೇನೇ ಈ ಒಂದು ಆತ್ಮವಿದ್ಯಾ ವಿಷಯಕವಾದಂತಹ ಪ್ರಶ್ನೆ ಕೇಳಿದಾಗ ಆತ್ಮವಿದ್ಯೆ ವಿಷಯಕವಾದ ಪ್ರಶ್ನೆಯನ್ನು ಕೇಳಿದ್ದಾನೆ ಇವನು, ಆದರೆ ಆತ್ಮವಿದ್ಯೆ ಗ್ರಹಣ ಮಾಡುವ ಧಾರಣ ಮಾಡುವ ಸಾಮರ್ಥ್ಯ ಇವನಿಗಿದೆಯೇ ಇಲ್ವೇ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಅನೇಕ ಪ್ರಲೋಭನೆಗಳನ್ನು ತೋರಿಸಿ ಅವನನ್ನು ಪರೀಕ್ಷೆ ಮಾಡ್ತಾನೆ. ನೀನು ಈ ಒಂದು ಆತ್ಮವಿಷಯಕವಾದಂಥ ಪ್ರಶ್ನೆಯನ್ನು ಕೇಳಿದ್ಯಲ್ಲ, ಇದನ್ನು ಕೇಳಬೇಡಪ್ಪ, ನೀ ಕೇಳಬಾರದು, ನಾನು ಹೇಳಬಾರದು. ಯಾಕೆ ಅಂತ ಹೇಳಿದರೆ ಅದು ಅತ್ಯಂತ ಕಠಿಣವಾದದ್ದು, ನಿನಗೆ ಅದಕ್ಕಿಂತಲೂ ಒಳ್ಳೆಯದು ಕೊಡ್ತೀನಿ ನಾನು. ಇದು ಪ್ರಲೋಭನೆ ಮಾಡುವಂಥದ್ದು. ನಿನಗೆ ಸ್ವರ್ಗವನ್ನೇ ಕೊಡ್ತೇನೆ, ಎಷ್ಟು ವರ್ಷ ನೀನು ಸ್ವರ್ಗದಲ್ಲಿ ಇರ್ತೀಯೋ ಅಷ್ಟು ವರ್ಷ ಸ್ವರ್ಗದಲ್ಲಿ ಇರುವಂತಹ ಒಂದು ಅವಕಾಶವನ್ನು ನಾನು ಕಲ್ಪಿಸಿಕೊಡ್ತೇನೆ, ಅಂಥ ವರ ಕೊಡ್ತೇನೆ. ನಮ್ಮಲ್ಲಿ ಯಾರಿಗಾದರೂ ಕೇಳಿದರೆ ಸ್ವರ್ಗ ಬಿಟ್ಟು ಬೇರೆ ಕೇಳ್ತಿದ್ರಾ? ನೀವು ಇದ್ದಷ್ಟು ದಿವಸ ಸ್ವರ್ಗದಲ್ಲಿ ಇರಬಹುದು ಅಂತ ಯಾರಾದರೂ ಹೇಳಿದರೆ ಅದೇ ಆಗಲಿ ಅಂತ ಹೇಳುವಂಥ ಮನಸ್ಸು ನಮ್ಮದು. ಯಾಕೆ? ಅಪರಿಪಕ್ವವಾದ ಮನಸ್ಸು. ಆವಾಗ ಅವನು ಹೇಳ್ತಾನೆ, ಎಂಥ ಮಾತು ನೋಡಿ, ಆ ಬಾಲಕ ಆಡುವ ಮಾತು. ಈ ಒಂದು ಸ್ವರ್ಗ ಅನ್ನುವಂಥದ್ದು ಏನಿದೆಯೋ ಎಷ್ಟು ದಿವಸ ಕೊಡ್ತೀಯಪ್ಪ ನೀನು? ಯಾಕೆ? ನಿನ್ನ ಸ್ಥಾನವೇ ಗಟ್ಟಿ ಇಲ್ಲ, ಶಾಶ್ವತವಾದ ಸ್ಥಾನ. ನೀನೇನು ಕೊಡ್ತೀಯ? ನೀನು ಎಷ್ಟು ದಿವಸ ನಿನ್ನ ಸ್ಥಾನದಲ್ಲಿ ಇರ್ತೀಯ? ನೀನಿರೋದೇ ಒಂದು ಕಲ್ಪದವರೆಗೆ. ಒಂದು ಕಲ್ಪದ ನಂತರ ಮುಂದಿನ ಕಲ್ಪ ಬರುತ್ತೆ, ಆವಾಗ ನೀನಲ್ಲ ಯಮ, ಇನ್ನೊಬ್ಬ ಬರ್ತಾನೆ. ಸ್ವರ್ಗದಲ್ಲಿ ಈಗಿರುವ ಇಂದ್ರ ಇರೋದಿಲ್ಲ, ಇನ್ನೊಬ್ಬ ಇಂದ್ರ ಬರ್ತಾನೆ. ಆವಾಗ ಅವನು ನನ್ನನ್ನು ಒದ್ದು ಈಚೆ ಕಳಿಸಿದರೆ ಪುನಃ ಅಂತಹ ಶಾಶ್ವತವಾದಂಥ ಸುಖ ಅನ್ನುವಂಥದ್ದು ಆ ಸ್ವರ್ಗದಲ್ಲೂ ಇಲ್ಲವೋ? ಆದ್ದರಿಂದ ಇಮಾರಾಮಾಸರಥಾ ಸತೂರ್ಯ ನಹೀದೃಶಾ ಲಂಭನೀಯ ಮನುಷ್ಯೈ ಆಭಿರ್ಮತ್ಪ್ರತಾಭಿಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷಿ. ಪುನಃ ಪುನಃ ಇಂಥವರೆಲ್ಲ ಇದ್ದಾರೆ, ರಂಭಾದಿ ಊರ್ವಶಿಯರಿದ್ದಾರೆ, ಊರ್ವಶಿ ಮೇನಕೆ ತಿಲೋತ್ತಮೆ ಪ್ರಭೃತಿಯಾದಂಥ ಅಪ್ಸರೆಯರಿದ್ದಾರೆ, ಈ ಒಂದು ಕಲ್ಪವೃಕ್ಷ ಕಾಮಧೇನು ಪ್ರಭೃತಿ ಎಲ್ಲವೂ ಇದೆ. ಯಾವ ಒಂದು ಸೌಖ್ಯ ಬೇಕೋ ಅಷ್ಟನ್ನೂ ಅನುಭವಿಸೋದಕ್ಕೆ ಸಾಧ್ಯವಿದೆ. ಆದರೆ ಅದನ್ನೆಲ್ಲ ನೀನು ಅನುಭವಿಸು. ಈ ಮರಣ ವಿಷಯಕವಾದಂಥ ಪ್ರಶ್ನೆಯನ್ನು, ಆತ್ಮವಿಷಯಕವಾದ ಪ್ರಶ್ನೆಯನ್ನು ಮಾತ್ರ ಕೇಳಬೇಡ. ಆವಾಗ ಅವನು ಹೇಳ್ತಾನೆ, ವರಸ್ತು ಮೇ ವರಣೀಯ ಸ ಏವ. ನೀನು ಏನೇ ಹೇಳು, ಯಾವ ಒಂದು ಸ್ವರ್ಗದ ಆಸೆಯನ್ನು ತೋರಿಸಿದರೂ ಕೂಡ ಆ ಸ್ವರ್ಗವೂ ಕೂಡ ಒಂದು ದಿನ ನಶ್ವರವಾಗಿ ಹೋಗುವಂಥದ್ದಾದ್ದರಿಂದ ನನಗೆ ಅಂಥ ಸ್ವರ್ಗ ಬೇಕಾಗಿಲ್ಲ. ನನಗೆ ಬೇಕಾಗಿರುವಂಥದ್ದು ನಿತ್ಯ ಶಾಶ್ವತವಾದ ಆನಂದ ಸ್ವರೂಪದ ಆವಿಷ್ಕಾರ ಆಗಬೇಕು. ಆತ್ಮಸ್ವರೂಪ ಒಂದೇ ಅಂಥದ್ದು ಅನ್ನುವಂಥದ್ದು. ಆದ್ದರಿಂದ ಅದನ್ನು ಹೇಳಲಿಕ್ಕೆ ಸರಿಯಾದ ಗುರು ಬೇರೆಯವನಿಲ್ಲ, ನೀನೇ ಅದಕ್ಕೆ ಹೇಳುವಂತಹ ವ್ಯಕ್ತಿಯೂ ಕೂಡ ನೀನೇ. ಆದ್ದರಿಂದ ನೀನೇ ನನಗೀಗ ಸಿಕ್ಕಿದ್ದೀಯ, ನೀನೇ ನನಗದನ್ನು ಹೇಳಲೇಬೇಕು ಅಂತ ಯಾವಾಗ ಬಲವಂತ ಮಾಡ್ತಾನೋ ಆವಾಗ ನಿಜವಾಗಿ ಇವನಿಗೆ ಪ್ರಾಪಂಚಿಕ ವ್ಯವಹಾರದಲ್ಲಿ, ಪ್ರಾಪಂಚಿಕ ವಿಷಯದಲ್ಲಿ ನಿಜವಾದಂತಹ ವೈರಾಗ್ಯವಿದೆ, ವಿಷಯಗಳಲ್ಲಿ ಆಸಕ್ತಿ ಇಲ್ಲ ಅನ್ನುವಂಥದ್ದು ದೃಢೀಕರಣವಾದ ನಂತರ ಅವನಿಗೆ ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಅನ್ಯತ್ರ ಧರ್ಮಾರ್ ಅನ್ಯತ್ರ ಧರ್ಮಾರ್ ಅನ್ಯತ್ರಾಸ್ಮಾತ್ ಕೃತಾಕೃತಾರ್ ಅನ್ಯತ್ರ ಭೂತಾಚ್ಯ ಭವ್ಯಾಚ್ಯ ಎತ್ತತ್ ಪಶ್ಯಸಿ ತದ್ವದ ಅನ್ನುವಂಥ ಪ್ರಶ್ನೆಯನ್ನು ಇವನು ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟ ಈ ಪ್ರಶ್ನೆ, ಯಾವುದು ಕಾರ್ಯಕಾರಣಗಳಿಗೆ ಅತಿರಿಕ್ತವಾದದ್ದು, ಯಾವುದು ಭೂತ ಭವಿಷ್ಯದ ವರ್ತಮಾನ ಕಾಲಗಳಿಗೆ ಅತೀತವಾದದ್ದು, ಅನ್ಯತ್ರ ಭೂತಾಚ್ಯ ಭವ್ಯಾಚ್ಯ ಎತ್ತತ್ ಪಶ್ಯಸಿ ತದ್ವದ. ಧರ್ಮಕ್ಕೂ ಅಧರ್ಮಕ್ಕೂ ಮೀರಿದ್ದು, ಕಾರ್ಯಕ್ಕೂ ಕಾರಣಕ್ಕೂ ಮೀರಿದ್ದು, ಕಾಲತ್ರಯಗಳಿಗೆ ಅತೀತವಾದದ್ದು ಯಾವ ತತ್ವ ಇದೆಯೋ ಅದನ್ನು ನನಗೆ ಹೇಳು ಅಂತ ಪ್ರಶ್ನೆ ಮಾಡಿದಾಗ ಇವನು ಅಲ್ಲಿಂದ ಶುರು ಮಾಡ್ತಾನೆ. ಆ ಆತ್ಮತತ್ವ ವಿಷಯಕವಾದಂತಹ ವಿವರಣೆಯನ್ನು ತುಂಬ ಗಹನವಾದಂತಹ ವಿಚಾರವಾದದ್ದರಿಂದ ಪುನಃ ಪುನಃ ಪ್ರಕಾರಾಂತರದಲ್ಲಿ ಉದಾಹರಣೆಗಳ ಮೂಲಕ ಅವನಿಗೆ ವಿವರಣೆ ಮಾಡಲಿಕ್ಕೆ ಹೊರಟಿದ್ದಾನೆ. ಆ ವಿವರಣೆಯ ಒಂದು ಅಂಶವಾಗಿಯೇ 1ನೇ ಅಧ್ಯಾಯದ ಕೊನೆಯ ಮಂತ್ರದವರೆಗೆ ಮುಗಿದಿದೆ. ಅಲ್ಲಿಂದ ಮುಂದೆ ಇನ್ನೂ ಅದೇ ಆತ್ಮವಿಷಯಕವಾದಂತಹ ವಿಚಾರವೇ ಮುಂದುವರಿಯುತ್ತೆ. ಇದಿಷ್ಟು ಹಿಂದೆ ಹೇಳಿರುವ ಪ್ರಾಕರಣಿಕ ಜ್ಞಾನ ಸಂಗತಿ ಜ್ಞಾನವಾಗಲಿ ಎನ್ನುವ ದೃಷ್ಟಿಯಿಂದ ನಾನು ಇಷ್ಟು
ಸಂಕ್ಷೇಪ ಮಾಡಿ ಹೇಳಬೇಕಾಯಿತು. ಆನಂತರದಲ್ಲಿ 2ನೇ ಅಧ್ಯಾಯದಲ್ಲಿ, ಒಂದೊಂದು ಅಧ್ಯಾಯದಲ್ಲಿ 3 ವಲ್ಲಿಗಳು, 3 ವಲ್ಲಿ 1ನೇ ಅಧ್ಯಾಯದಲ್ಲಾಯಿತು, ಇನ್ನು 3 ವಲ್ಲಿಗಳು 2ನೇ ಅಧ್ಯಾಯದಲ್ಲಿ. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂಸ್ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷದ ಆವೃತ್ತ ಚಕ್ಷುರ್ ಅಮೃತತ್ವಮಿಚ್ಛನ್. ಅಮೃತತ್ವವನ್ನು ಪಡೆಯಬೇಕು. ಅಮೃತ ಅಮೃತ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಒಂದು ಭ್ರಾಂತಿ ಬರುವುದುಂಟು. ಅಮೃತ ಅಂತ ಹೇಳಿದರೆ ದೇವತೆಗಳು, ರಾಕ್ಷಸರು ಸಮುದ್ರ ಮಂಥನ ಮಾಡಿದಾಗ ಬಂದಂತಹ ಹಾಲಾಹಲ ವಿಷ ಇವೆಲ್ಲವುದು ಬಂದ ನಂತರ ಬಂದಿರುವಂತಹ ಯಾವ ಅಮೃತ ಇದೆಯೋ ಆ ಅಮೃತ ಅಂತ. ಆ ಅಮೃತ ಅಮೃತವಲ್ಲ, ಅದು ಆಪೇಕ್ಷಿಕ ಅಮೃತ. ಅಂದ್ರೇನು? ಆ ಅಮೃತವನ್ನು ಕುಡಿದರೆ ಒಂದು ಕಲ್ಪದವರೆಗೆ ಅವರು ಅಮರಣ ಧರ್ಮರಾಗಿ ಇರ್ತಾರೆ. ಅವರಿಗೆ ಮರಣ ಬರೋದಿಲ್ಲ. ಒಂದು ಕಲ್ಪದವರೆಗೆ ಸಾವು ಬರೋದಿಲ್ಲ. ಕಲ್ಪಾಂತದಲ್ಲಿ ಅವರು ಕೂಡ ಹೋಗಲೇಬೇಕು. ಹೇಗೆ ದೇವತೆಗಳೇ ಇದ್ದಾರೋ ದೇವತೆಗಳಿಗೂ ಕೂಡ ಕಲ್ಪಾಂತದಲ್ಲಿ ಮರಣ ನಿಶ್ಚಿತ. ದೇವೈರತ್ರಾಪಿ ವಿಷಿಕಿತ್ಸಿತಂ ಪುರ ಅಂತ ಹೇಳಿಬಿಟ್ಟು ಏನು ಹೇಳಿದ್ನೋ, ಯಾತಕ್ಕೆ ದೇವತೆಗಳು ಈ ಆತ್ಮವಿಷಯಕವಾದಂತಹ ವಿಚಾರ ಮಾಡ್ತಾರೆ? ಅವರಿಗೂ ನಿತ್ಯ ಅನ್ನುವಂಥದ್ದು ಆತ್ಮಸ್ವರೂಪ ಸಾಕ್ಷಾತ್ಕಾರವಾಗದೇ ಇದ್ದಿದ್ದರಿಂದ ತಾನೇ ಅವರು ವಿಚಾರ ಮಾಡುವಂಥದ್ದು. ಯಾಕೆ ಅಂದರೆ ಅವರಿಗೂ ಕೂಡ ಕಲ್ಪದ ಕೊನೆಯಲ್ಲಿ ನಮಗೂ ಇಲ್ಲಿಂದ ಚ್ಯುತಿ ಎನ್ನುವಂಥದ್ದು ಇದೆ ಎನ್ನುವಂತಹ ಪರಿಜ್ಞಾನ ಇರೋದರಿಂದ ಅವರು ಈ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡ್ತಾರೆ. ಆ ವಿಚಾರವಾಗಿ ಅನೇಕ ವಿಧವಾದಂಥ ವಿಮರ್ಶೆಗಳು, ಕಥೆಗಳು, ಸಂವಾದಗಳು ವೇದದಲ್ಲಿ, ಉಪನಿಷತ್ತಿನಲ್ಲಿ, ಅದರಲ್ಲೂ ಇಂದ್ರನ ವಿಷಯದಲ್ಲಿ ತುಂಬ ಸಿಗ್ತವೆ. ಇಂದ್ರ ವಿರೋಚನ ಇಂದ್ರ ಪ್ರತರ್ಧನಾಖ್ಯಾಯಿಕ ಅಂತ ಒಂದು ಛಾಂದೋಗ್ಯದಲ್ಲಿ ಇದೆ. ಆ ರೀತಿಯಾದಂಥ ಆಖ್ಯಾಯಿಕೆಯಲ್ಲಿ ಇಂದ್ರ ಬ್ರಹ್ಮಜ್ಞಾನಿ ಆಗಿಬಿಡ್ತಾನೆ. ಅವನು ಅನೇಕ ವರ್ಷಗಳವರೆಗೆ ಗುರುಕುಲ ವಾಸವನ್ನು ಮಾಡಿಬಿಟ್ಟು ಅವನು ಬ್ರಹ್ಮಜ್ಞಾನಿ ಆಗ್ತಾನೆ. ಹಾಗೆ ಈ ಒಂದು ಆತ್ಮಸ್ವರೂಪವನ್ನು ತಿಳಿದುಕೊಳ್ಳಬೇಕಾದ್ರೆ ಅದರಿಂದ ಬರುವಂತಹದ್ದು ಅಮರಣ ಧರ್ಮ, ಅಂದರೆ ನಿತ್ಯವಾದಂಥ ಶಾಶ್ವತವಾದಂಥ ಮೃತ್ಯುರಹಿತವಾದ ಸ್ಥಿತಿಯೇ ಆತ್ಮಸಾಕ್ಷಾತ್ಕಾರ. ಅದೇ ಮೋಕ್ಷ. ಅದು ಆಗಬೇಕಾದ್ರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಯಾಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅಂದರೆ ನಮಗೆ ಸುಲಭವಾಗಿ ಎಲ್ಲವೂ ಆಗಬೇಕು. ಸುಲಭವಾಗಿ ಆಗುವಂಥದ್ದು ಯಾವುದು ಶಾಶ್ವತವಾಗಿರೋದಿಲ್ಲ. ಕಷ್ಟಪಟ್ಟಾಗ ಅದು ಶಾಶ್ವತವಾಗಿ ನಿಲ್ಲುತ್ತೆ. ಇವಾಗೆ ತಿರುಮಲ ವೆಂಕಟೇಶನ ದರ್ಶನ ಮಾಡಬೇಕು ಅಂತ ಹೊರಟ್ರೆ ಇಲ್ಲಿಂದ ಹೊರಟು ಒಳ್ಳೆ AC ಕಾರ್ನಲ್ಲಿ ಕೂತ್ಕೊಂಡು ಹೋಗಿ ಅಲ್ಲಿ ಹೋಗಿ ಮೇಲ್ವರೆಗೂ ಹೋಗಿಬಿಟ್ಟು ದರ್ಶನ ಮಾಡಿ ಬಂದರೆ ಬೇಗ ದರ್ಶನವೇನೋ ಆಗಬಹುದು. ಆಢ್ಯರಾಗಿದ್ದವರಿಗೆ ಅವೆಲ್ಲ ಸುಲಭವಾಗಿರ್ಬೋದು. ಯಾವುದೋ ಒಂದು ವಿಶೇಷವಾದ ಸೇವೆ ತಗೊಂಡು ವಿಶೇಷವಾದ ದರ್ಶನ ಮಾಡಿಕೊಂಡು ಬರಬಹುದು. ಆದರೆ ಒಂದು ರಹಸ್ಯವಿದೆ. ದೇವತೆಗಳೆಲ್ಲ ಸಾಧಾರಣವಾಗಿ ನೋಡಿ ಎಲ್ಲ ಬೆಟ್ಟದ ಮೇಲೆ ವಾಸ ಮಾಡ್ತಾ ಇದ್ದಾರೆ. ಇದರ ಪ್ರತೀಕ ಏನು ಹೇಳಿ? ಬೆಟ್ಟದ ಮೇಲೆ ಇರ್ತಾರೆ, ನದಿ ಮಧ್ಯದಲ್ಲಿರ್ತಾರೆ. ಈ ರೀತಿಯಾಗಿಯೇ ಇರುವಂತಹದ್ದು ಅಂದರೆ ದುರ್ಗಮ ಪ್ರದೇಶ. ಅದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಆ ದೇವತಾ ತತ್ವ ಅತ್ಯಂತ ದುರ್ಜ್ಞೇಯ, ದುರ್ಗಮ್ಯ ಅನ್ನುವಂಥದ್ದನ್ನೇ ಸೂಚಿಸುತ್ತೆ. ಸುಲಭವಾಗಿ ಹೋದರೆ ಅಷ್ಟು ಸುಲಭವಾಗಿ ದೇವತಾ ಸಾಕ್ಷಾತ್ಕಾರವಾಗೋದಿಲ್ಲ. ದೇವತೆಯ ಹತ್ರ ಹೋಗಬೇಕು ಅಂದರೆ ಇವನ ಕಷ್ಟಪಡಬೇಕು. ಇದು ಅನುಭವಕ್ಕೂ ತಮ್ಮೆಲ್ಲರಿಗೂ ಗೊತ್ತಿರಬಹುದು. ತಿರುಮಲ ವೆಂಕಟೇಶ್ವರನ ದರ್ಶನ ಮಾಡಲಿಕ್ಕೆ ಕಾರ್ನಲ್ಲಿ ಹೋಗಿ ಬಂದಾಗ ಆಗುವ ಆನಂದಕ್ಕೂ ಅಲ್ಲಿ ಇಳಿದುಬಿಟ್ಟು ನಡ್ಕೊಂಡು ಹೋದರೆ ಆ ಒಂದು 10-14 ಕಿಲೋಮೀಟರ್ ನಡೆದುಬಿಟ್ಟು ಮೇಲೆ ಹೋಗಿ ಬರಬೇಕಾದ್ರೆ ಎಷ್ಟೊಂದು ಪರಿಶ್ರಮ, ಎಷ್ಟೊಂದು ವಯಸ್ಸಾದಂತಹ ಹೆಂಗಸರಾಗಲಿ ಗಂಡಸರಾಗಲಿ ವೃದ್ಧರಾಗಲಿ ಅವರಿಗೆ ಕಾಲೆತ್ತಿ ಇಡೋದೇ ಕಷ್ಟ. ಅವರು ಬೆಳಗ್ಗೆ ಹೊರಟು ಸಂಜೆಗೆ ಹೋಗಿ ಸೇರ್ತಾರೆ. ಇಂಥವ್ರನ್ನ ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ ಎಷ್ಟೋ ಜನ. ಹೇಗೆ ಹೋಗ್ತಾರೆ, ಯಾಕೆ ಹೋಗ್ತಾರೆ? ಅವರಿಗಷ್ಟು ನಂಬಿಕೆ. ಆ ರೀತಿ ಹೋಗಿ ದರ್ಶನ ಮಾಡ್ತೇನೆ ಅಂತ ಹರಕೆ ಹೊತ್ತಿರ್ತಾರೆ. ಹರಕೆ ಅಂದರೆ ಏನು? ನಿಯಮಬದ್ಧವಾಗಿ ಇರುವುದೇ ಹರಕೆ. ಅದಕ್ಕೆ ಒಳಪಡುವುದು ಹರಕೆ ಅಂದರೆ. ಆ ರೀತಿಯಾದಂತಹ ನಿಯಮಕ್ಕೆ ಬದ್ಧವಾಗುವಂತಹ ಸ್ವಭಾವ ನಮ್ಮಲ್ಲಿ ಕಮ್ಮಿ ಆದದ್ರಿಂದ ನಮಗೆ ಸುಲಭವಾಗಿ ಆಗಬೇಕು ಎಲ್ಲೋದು, ಆದರೆ ಸುಲಭವಾಗಿ ಆಗೋದಿಲ್ಲ. ಆ ರೀತಿ ನಡೆದುಕೊಂಡು ಕಷ್ಟಪಟ್ಟು ಹೋಗಿ ದರ್ಶನ ಮಾಡಿ ಬಂದಾಗ ಹಮ್ಮಯ್ಯ ಇವತ್ತಿಗೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಆ ಒಂದು ಆತ್ಮತೃಪ್ತಿ ಬರುತ್ತೋ ಇಲ್ವೋ? ಎದೆ ಮೇಲೆ ಕೈ ಇಟ್ಟುಕೊಂಡು ಹೇಳಿ, ಪ್ರತಿಯೊಬ್ಬನಿಗೂ ಬಂದೇ ಬರುತ್ತೆ.
ಇದು ನಾವು ಒಂದು ಇಲ್ಲಿಯ ದೇವತಾ ಮಂದಿರದ ದರ್ಶನದಲ್ಲಿ ಮಾಡುವಂತಹ ಪ್ರಯತ್ನದಲ್ಲಿ ಕೊನೆಗೆ ಬರುವಂತಹ ತೃಪ್ತಿಯೇ ಒಂದು ಕ್ಷಣಿಕ ರೂಪದಲ್ಲಿರುವಂತಹ ತೃಪ್ತಿಗೆ ಸಮಾನವಾದ ತೃಪ್ತಿ ಇನ್ನೊಂದಿಲ್ಲ ಅಂತ ನಮ್ಮ ಅನುಭವದಲ್ಲೇ ಇರಬೇಕಾದ್ರೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಎಷ್ಟೊಂದು ಸಾಧನಾತಿಶಯ ಬೇಕು, ಎಷ್ಟೊಂದು ಸಾಧನಾನುಷ್ಠಾನ ಮಾಡಬೇಕು, ಯಾವ ಮಟ್ಟದಲ್ಲಿ ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ಅದು ಸಾಧ್ಯ. ಅದನ್ನು ಮಾಡೋದು ಅಷ್ಟು ಸುಲಭದಲ್ಲಿಲ್ಲ. ಯಾಕೆ ಅಂದರೆ ನಾವು ಸುಲಭವಾದ ಸಂಸಾರಕ್ಕೆ ನಮ್ಮನ್ನು ಒಗ್ಗಿಕೊಂಡು ಬಿಟ್ಟಿದ್ದೇವೆ. ಅದರಿಂದ ಈಚೆಗೆ ಬರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಪರಾಂಚಿಖಾನಿಂ ವ್ಯತೃಣತ್ ಸ್ವಯಂಭೂಸ್ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷುರ ಅಮೃತತ್ವಮಿಚ್ಛನ್ ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ. ಸ್ವಯಂಭೂ ಸ್ವಯಮೇವ ಭವತೀತಿ ಸ್ವಯಂಭೂ ಬ್ರಹ್ಮ ಹಿರಣ್ಯಗರ್ಭ ರೂಪದಲ್ಲಿ ತಾನಾಗಿಯೇ ಪರಿಣಾಮ ಹೊಂದಿಕೊಂಡು ಪ್ರಥಮ ಜೀವನಾಗಿ ಬರ್ತಾನೆ. ಹಿರಣ್ಯಗರ್ಭ ಅನ್ನುವ ಅರ್ಥದ ರೂಪದಲ್ಲಿ ಪರಮಾತ್ಮ ಹಿರಣ್ಯಗರ್ಭನಾಗಿ ಬಂದು ಸಮಸ್ತ ಪ್ರಪಂಚವನ್ನು ಜೀವರಾಶಿಯನ್ನು ಸೃಷ್ಟಿ ಮಾಡುವವನು ಹಿರಣ್ಯಗರ್ಭ. ಹಿರಣ್ಯಗರ್ಭ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸಿ ಸದಾಧಾರ ಪೃಥಿವೀಂದ್ಯಾಮುತೇ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ವೇದದಲ್ಲಿ ಹೇಳುವಂತಹದ್ದು. ಆ ಹಿರಣ್ಯಗರ್ಭನೇ ಪ್ರಥಮ ಜೀವ. ಪರಮಾತ್ಮನಿಂದ ಸೃಷ್ಟವಾದಂತಹ ಹಿರಣ್ಯಗರ್ಭ ಪ್ರಥಮೋ ಜೀವ. ಅಂದರೆ ಅವನೇ ರಜೋಗುಣಯುಕ್ತನಾಗಿ ಮುಂದಿನ ಸೃಷ್ಟಿ ಕಾರ್ಯವನ್ನು ಮಾಡುವವನು. ಅವನೇ ಕಾರ್ಯಬ್ರಹ್ಮ. ಅವನೇ ಸಗುಣ ರೂಪದಲ್ಲಿ ಇರುವಂಥವನು. ಅವನನ್ನು ಸೃಷ್ಟಿ ಮಾಡಿದ ನಂತರ ಆ ಒಂದು ಹಿರಣ್ಯಗರ್ಭ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದಾಗ ನಮಗೆ ಕೊಟ್ಟಿರುವಂತಹ ಇಂತಹ ಒಂದು ಸುಂದರವಾದಂತಹ ದೇಹವನ್ನು ಕೊಟ್ಟಿದ್ದಾನೆ. ಮನುಷ್ಯ ದೇಹ. ಮನುಷ್ಯ ದೇಹ ಪ್ರಾಣಿ ಜನ್ಮಗಳಲ್ಲಿ ಅತ್ಯಂತವಾದಂತಹ ಸುಂದರವಾದಂತಹ ದೇಹ. ಇಂಥ ದೇಹವನ್ನು ಕೊಟ್ಟು ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ದೇಹವನ್ನು ಕೊಟ್ಟರೆ ಮಾತ್ರ ಪ್ರಯೋಜನವಿಲ್ಲ, ಬುದ್ಧಿಯನ್ನೂ ಕೊಡಬೇಕು. ಬುದ್ಧಿ ಅಂದರೆ ಯಾವುದು? ಕರ್ತವ್ಯ ವಿಚಕ್ಷಣ ಸಾಮರ್ಥ್ಯ ಇರುವಂತಹದ್ದು ಬುದ್ಧಿ. ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂತಹ ವೈಚಕ್ಷಣ್ಯವನ್ನು ಹೊಂದಿರುವಂತಹದ್ದು ಬುದ್ಧಿ. ಅಂತಹ ಬುದ್ಧಿಯನ್ನು ನಮಗೆ ಕೊಟ್ಟಿದ್ದಾನೆ. ಅದರ ಜೊತೆಗೆ 5 ಇಂದ್ರಿಯವನ್ನು ಕೊಟ್ಟಿದ್ದಾನೆ. 5 ಇಂದ್ರಿಯವನ್ನು ಕೊಟ್ಟರೆ ಅಷ್ಟಕ್ಕೆ ಆಗಿದ್ರೂ ಪರವಾಗಿರಲಿಲ್ಲ. ಈ ಮನಸ್ಸು ಅಂತ ಒಂದು ಕೊಟ್ಟುಬಿಟ್ಟಿದ್ದಾನೆ. ಮಹಾಕಪಿ ಅನ್ನುವಂಥದ್ದು ಈ ಮನಸ್ಸು. ಮರ್ಕಟವತು ಚಂಚಲಂ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಒಂದು ಕಪಿಯನ್ನು ಹಿಡಿದು ಅದಕ್ಕೇನನ್ನಾದರೂ ಕಲಿಸಬೇಕು ಅಂತ ಹೇಳಿದ್ರೆ ಅದನ್ನ ಹಿಡ್ಕೊಂಬರೋದೇ ಎಷ್ಟು ಕಷ್ಟ. ಮರದಿಂದ ಮರಕ್ಕೆ ಹಾರ್ತಾ ಹೋಗ್ತಾ ಇರುತ್ತೆ. ಅಂಥ ಕಪಿಯನ್ನು ಹಿಡಿದುಕೊಂಡು ಬಂದು ಅದಕ್ಕೆ ಶಿಕ್ಷಣವನ್ನು ಕೊಡೋದು ಅಂದರೆ ಎಷ್ಟು ಕಷ್ಟ ಸಾಧ್ಯವೋ, ಈ ಮನಸ್ಸನ್ನು ಕೂಡ ನಮ್ಮ ವಶಕ್ಕೆ ತಂದುಕೊಡೋದು ಅಷ್ಟೇ ಸಾಧ್ಯ. ಮನಸ್ಸಿನ ವಿಚಾರ ಹಾಳಾಗಿ ಹೋಗಲಿ ಸ್ವಾಮಿ. ಪಂಚೇಂದ್ರಿಯಗಳಿದ್ದಾವಲ್ಲ ನಿಮಗೆ ಇರುವಂತಹದ್ದು, ಶ್ರೋತ್ರ ತ್ವಕ್ ಚಕ್ಷು ಜಿಹ್ವಾ ಘ್ರಾಣ ರೂಪವಾದಂಥ ಈ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಪಂಚೇಂದ್ರಿಯಗಳು ನಮಗೆ ಜ್ಞಾನವನ್ನು ಕೊಡ್ತಾವೆ. ಜ್ಞಾನವನ್ನು ಕೊಡುವುದರ ಜೊತೆಗೆ ನಮಗೆ ವಿಷಯದ ಆಭಿಮುಖ್ಯವನ್ನು ಸಂಪಾದನೆ ಮಾಡಿ ಕೊಡ್ತಾವೆ. ಅಂದರೆ ವಿಷಯದ ಕಡೆಗೇ ನಮ್ಮನ್ನು ಎಳ್ಕೊಂಡು ಹೋಗ್ತಾವೆ. ಒಳ್ಳೆ ರೂಪ ಇತ್ತು ಅಂದರೆ ನೋಡ್ತಾನೆ ಕೂತು ಬಿಡ್ತಾನೆ. ಒಳ್ಳೆ ಸಂಗೀತ ಇತ್ತು ಅಂದರೆ ಕೇಳ್ತಾನೆ ಕೂತು ಬಿಡ್ತಾನೆ. ಅದರಿಂದ ಈಚೆ ಬರಬೇಕು ಅಂತ ಸುಮ್ಮನೆ ಇರಿ, ಸ್ವಲ್ಪ ಹೊತ್ತು ನಾನು ಇಲ್ಲಿ ಕೇಳಬೇಕು, ಅಲ್ಲಿ ಕೂತು ಬಿಡ್ತಾನೆ. ಅದೇ ಬದ್ಧನ ಆಗೋದು. ಅದು ವಿಷಯಗಳು. ಶಬ್ದಸ್ಪರ್ಶ ರೂಪರಸಗಂಧ ಅನ್ನುವಂತಹ ಪಂಚ ವಿಷಯಗಳಲ್ಲಿ ಪಂಚ ಇಂದ್ರಿಯಗಳು ಯಾವಾಗಲೂ ಮುಳುಗಿರ್ತಾವೆ. ನಾವು ಹುಟ್ಟಿದಾರಭ್ಯ ನಮ್ಮ ವಯಸ್ಸು ಎಲ್ಲಿವರೆಗೆ ಆಗಿರುತ್ತೋ ಅಲ್ಲಿಯವರೆಗೂ ಈ ವಿಷಯಗಳನ್ನೇ ನಿದ್ರೆ ಸಮಯದಲ್ಲೊಂದು ಬಿಟ್ಟು ಸ್ವಪ್ನದಲ್ಲೂ ಕೂಡ ಈ ಪಂಚ ವಿಷಯಗಳನ್ನೇ ನಾವು ಅನುಭವಿಸ್ತಾ ಇರೋದು. ಯಾವ ರೀತಿಯಾಗಿ ಪಂಚ ವಿಷಯದಲ್ಲಿ ನಾವು ಮುಳುಗಿದ್ದೇವೋ ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲಿ, ಆ ವಿಷಯಗಳಿಂದ ಹೊರಗೆ ಬರೋದು ಅಷ್ಟು ಸುಲಭ ಇಲ್ಲ. ಯಾಕೆ ಅಂದರೆ ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ. ಸ್ವಯಂಭೂ ಅನ್ನುವಂಥವನು ಈ ಒಂದ ಬ್ರಹ್ಮನಿಂದ ಸೃಷ್ಟನಾದ ಹಿರಣ್ಯಗರ್ಭ ನಮ್ಮನ್ನು ಸೃಷ್ಟಿ ಮಾಡುವಾಗ ಈ ಇಂದ್ರಿಯಗಳು ಯಾವಾಗಲೂ ವಿಷಯದ ಕಡೆಗೇ ಅಭಿಮುಖವಾಗಿ ಇರುವಂತೆ ಸೃಷ್ಟಿ ಮಾಡಿಬಿಟ್ಟ. ವಿಷಯದ ಕಡೆಗೆ ಅಭಿಮುಖವಾಗಿ ಇದ್ದಾಗ ಇಂದ್ರಿಯಗಳು ವಿಷಯವನ್ನೇ ತಿಳಿತಾ ಇರ್ತಾವೆಯೇ ಹೊರತು ಆತ್ಮನನ್ನು ಎಲ್ಲಿ ತಿಳಿತಾ ಇರ್ತವೆ? ಆತ್ಮ ಪ್ರತ್ಯಕ್, ವಿಷಯಗಳು ಪರಾಕ್. ಇಂದ್ರಿಯಗಳು ಹೋಗೋದು ಈ ಕಡೆ, ಆತ್ಮ ಇರೋದು ಇಲ್ಲಿ. ಈ ಕಡೆಗೆ ತಿರುಗಬೇಕು ಇಂದ್ರಿಯ. ಈ ಕಡೆಗೆ ತಿರುಗುವವರೆಗೆ ಇಂದ್ರಿಯಕ್ಕೆ ಆತ್ಮ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ. ಪರಾಂಚಿ ಪರಾಗ್ ಅಂಚಂತಿ ಗಚ್ಚಂತಿ ಇತಿ ಪರಾಗ್. ಅಂದರೆ ಬಾಹ್ಯ ವಿಷಯದ ಕಡೆಗೆ ಹೋಗ್ತಾ ಇರುವಂತಹ ಇಂದ್ರಿಯಗಳಿಗೆ
ಆಂತರದಲ್ಲಿರುವ ಆತ್ಮಸ್ವರೂಪ ಗೊತ್ತಾಗೋದಿಲ್ಲ. ಆದ್ರಿಂದಲೇ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್, ಅಂತರಾತ್ಮವನ್ನು ಯಾರೂ ನೋಡೋದಿಲ್ಲ ಇಂದ್ರಿಯಗಳ ಮೂಲಕ. ಪರಾಂಗ್ ಪಶ್ಯತಿ, ಶಬ್ದಸ್ಪರ್ಶ ರೂಪರಸಗಂಧಾದಿ ಆತ್ಮಕ್ಕಿಂತ ಭಿನ್ನವಾದಂಥ ವಿಷಯದ ಕಡೆಗೆ ಇಂದ್ರಿಯಗಳು ಹೋಗ್ತವೆಯೇ ಹೊರತು ಬೇರೆ ಆತ್ಮನ ಕಡೆಗೆ ಹೋಗೋದಿಲ್ಲ. ಹಾಗಾದರೆ ಹೋಗೋದೇ ಇಲ್ವಾ ಅಂತ ಕೇಳಿದರೆ ಹೋಗಲಿಕ್ಕೆ ಸಾಧ್ಯ ಇದೆ. ಅಂಥ ಬುದ್ಧಿ ನಮಗೆ ಕೊಟ್ಟಿದ್ದಾನೆ. ಕಶ್ಚಿತ್ ಧೀರ ಧೀಹಿ ಅಸ್ಮಿನ್ನಸ್ತೀತಿ ಧೀರ. ಧೀಹಿ ಅಂತ ಹೇಳಿದರೆ ಮೋಕ್ಷೇ ಧೀರ್ ಜ್ಞಾನಮನ್ಯತ್ರ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ ಅಂತ ಹೇಳುತ್ತೆ ಅಮರ. ಧೀ ಶಬ್ದ ಮೋಕ್ಷ ವಿಷಯಕ ಜ್ಞಾನದಲ್ಲೇ ವಿಶೇಷವಾಗಿ ಉಪಯೋಗಿಸಲ್ಪಡುವಂತಹದ್ದು. ಸಾಮಾನ್ಯ ಅರ್ಥದಲ್ಲಿ ಬುದ್ಧಿ ಅಂತ ಹೇಳುತ್ತಾರೆ, ಆದರೂ ವಿಶೇಷವಾಗಿ ಧೀ ಶಬ್ದಕ್ಕೆ ಮೋಕ್ಷ ವಿಷಯಕ ಜ್ಞಾನ ಎಂಬ ಅರ್ಥ. ಯಾವನಿಗೆ ಆ ಮೋಕ್ಷ ವಿಷಯದಲ್ಲಿ ಅತ್ಯುತ್ಕಟವಾದಂಥ ಆಕಾಂಕ್ಷೆ ಇರುತ್ತೋ ಅವನು ಬಾಹ್ಯ ವಿಷಯದಲ್ಲಿ ಆಸಕ್ತಿಯನ್ನೇ ತೋರಿಸೋದಿಲ್ಲ. ಬಾಹ್ಯ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸದೇ ಇದ್ದಾಗ ಇಂದ್ರಿಯಗಳೆಲ್ಲ ಬಾಹ್ಯ ಪ್ರವೃತ್ತಿ ಆಗೋದೇ ಇಲ್ಲ. ಒಳ್ಳೆ ಪಿಕ್ಚರ್ ಬರ್ತಾ ಇದೆ, ನೋಡ್ತಾ ಕೂತ್ಕೊಳ್ಳಿ. ವಯಸ್ಸಾದವರಿಗೆ ಎಲ್ಲರಿಗೂ ಅನುಭವದಲ್ಲಿರುವಂಥದ್ದು. ಮೊಮ್ಮಕ್ಕಳು ಮರಿಮಕ್ಕಳು ಮನೆಯಲ್ಲಿದ್ದಾಗ ಒಳ್ಳೆ ಟಿ ವಿನಲ್ಲಿ ಪಿಕ್ಚರ್ ಬಂತು ಅಂತ ಹೇಳಿ ತಾತ ಕುತ್ಕೊಂಡು ನೋಡಿದ್ದೆ, ಅದನ್ನೇನು ನೋಡೋದಪ್ಪ, ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ. ಯಾಕೆ? ಅವ್ರಿಗೆ ಗೊತ್ತಿರುತ್ತೆ ಅದರಲ್ಲಿ ಏನಿಲ್ಲ ಅಂತ ಗೊತ್ತಿರುತ್ತೆ. ಅಷ್ಟು ಗಟ್ಟಿಯಾಗಿಡಬೇಡಪ್ಪ, ಕೇಳೋಕ್ಕಾಗೋಲ್ಲ ಕರ್ಕಶ. ಅವ್ರಿಗೆ ಗಟ್ಟಿಯಾಗಿದ್ರೇನಿ, ಯಾಕೆ? ಅವ್ರಿಗೆ ಇನ್ನೂ ಆಸಕ್ತಿ ಇದೆ, ಇವರಿಗೆ ಆಸಕ್ತಿ ಕಳ್ಕೊಂಡಿದ್ದಾರೆ. ಹಾಗೆ ಕಳೆದುಕೊಂಡಂತಹ ವ್ಯಕ್ತಿಗಳಿಗೆ ಮಾತ್ರ ಆಧ್ಯಾತ್ಮಿಕ ವಿಷಯದಲ್ಲಿ ಪ್ರವೃತ್ತಿ ಬರುತ್ತೆ. ಪ್ರಾಪಂಚಿಕ ವಿಷಯದಲ್ಲಿ ಎಲ್ಲಿಯವರೆಗೆ ನಮಗೆ ಹಂಬಲ ಇರುತ್ತೋ ಅಲ್ಲಿಯವರೆಗೆ ಆತ್ಮನ ಕಡೆಗೆ ಮನಸ್ಸು ಹೋಗೋದಿಲ್ಲ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷುಹು. ಒಂದು ಶಬ್ದ ಹಾಕಿದ್ದಾರೆ, ಆವೃತ್ತ ಚಕ್ಷುಹು ಅಂದರೆ ನಿಮ್ಮ ಇಂದ್ರಿಯವನ್ನು ಸಂಯಮನ ಮಾಡಿದವನು. ಇಂದ್ರಿಯಗಳೆಲ್ಲ ಹೇಗೆ ಅಂದರೆ ಓಡ್ತಾ ಇದ್ದಾವೆ ಎದಕ್ಕೆ? ಶಬ್ದಾದಿ ವಿಷಯಗಳ ಕಡೆಗೆ. ಅವುಗಳನ್ನು ಬಲವಾಗಿ ಹಿಡಿದಂಥವನು. ವಿಜ್ಞಾನ ಸಾರಥರಿಯಸ್ತು ಮನಃಪ್ರಗ್ರಹವಾನ್ನರಹ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವಾಯವ ಸಾರಥೆ. ಯಾರಿಗೆ ವಿಜ್ಞಾನ ಬುದ್ಧಿ ಎಂಬ ಒಂದು ಹಗ್ಗದಿಂದ ಇಂದ್ರಿಯಗಳನ್ನು ಕಟ್ಟಿ ಹಾಕ್ತಾನೋ ಅವನಿಗೆ ಈ ಒಳ್ಳೆ ಸಾರಥಿಯ ವಶಕ್ಕೆ ಬಂದಂತಹ ಕುದುರೆಗಳಂತೆ ಇಂದ್ರಿಯಗಳು ವಶೀಕೃತವಾಗ್ತವೆ. ಇದು ಕಠೋಪನಿಷತ್ತಿನಲ್ಲೇ ಹೇಳಿರುವಂಥದ್ದು. ವಿಜ್ಞಾನ ಸಾರಥಿಯಸ್ತು ಮನಃಪ್ರಗ್ರಹವಾನ್. ಮನಸ್ಸೇ ಒಂದು ಪ್ರಗ್ರಹ ಅಂತ ಹೇಳಿದರೆ ಆ ಒಂದು ಕುದುರೆಗೆ ಹಾಕಿರುವ ಮೂಗುದಾರ ಇರುತ್ತಲ್ಲ, ಅದಕ್ಕೆ ಪ್ರಗ್ರಹ ಅಂತ ಹೆಸರು. ಈ ಬುದ್ಧಿ ಎನ್ನುವಂಥದ್ದು ಏನಿದೆಯೋ, ಈ ಬುದ್ಧಿಯನ್ನು ಆ ಕಡೆಗೆ ಆತ್ಮನ ಕಡೆಗೆ ತಿರುಗಿಸಬೇಕಾದ್ರೆ ಮನಸ್ಸೆಂಬ ಪ್ರಗ್ರಹದ ಇಂದ್ರಿಯಗಳನ್ನೆಲ್ಲ ವಶೀಕರಣ ಮಾಡಬೇಕು. ಇಂದ್ರಿಯಗಳು ತನ್ನ ವಿಷಯದ ಕಡೆಗೆ ಹೋಗದಿದ್ದ ಹಾಗೆ ತಡೆಯುವಂತಹದ್ದು. ಆ ರೀತಿಯಾಗಿ ಮಾಡಿದಾಗ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷದ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಅಮೃತತ್ವವನ್ನು ಪಡೆಯಬೇಕು ಅಂತಾದರೆ ಮೊದಲನೇ ಕೆಲಸ ಯಾವುದು? ಇಂದ್ರಿಯಗಳ ಜಯ. ಇಂದ್ರಿಯಗಳ ಜಯ ಎಲ್ಲಿಯವರೆಗೆ ಆಗೋದಿಲ್ಲವೋ ಅಲ್ಲಿಯವರೆಗೆ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಕೇವಲ ವೇದಾಂತದಲ್ಲಿ ಮಾತ್ರ ಹೇಳಿರುವಂತಹದ್ದಲ್ಲ, ಎಲ್ಲ ದಾರ್ಶನಿಕರು ಹೇಳಿರುವಂತಹದ್ದು. ಎಲ್ಲ ದರ್ಶನದಲ್ಲೂ ಇದೆ. ವಿಶೇಷವಾಗಿ ಯೋಗ ದರ್ಶನದಲ್ಲಿ ಈ ಇಂದ್ರಿಯ ನಿಗ್ರಹದ ಕ್ರಮಗಳನ್ನು ವಿವರಿಸಿದ್ದಾರೆ. ಆ ಯೋಗಶಾಸ್ತ್ರದಲ್ಲಿ ಯೋಗ ದರ್ಶನದಲ್ಲಿ ಹೇಳಿರುವ ಇಂದ್ರಿಯ ನಿಗ್ರಹ ಕ್ರಮವನ್ನು ವೇದಾಂತದಲ್ಲೂ ಹಾಗೇ ತಗೊಳ್ತಾರೆ. ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ ಪ್ರಾಣಾಯಾಮದಿಂದಲೇ ಪ್ರಾರಂಭ. ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗ ಯೋಗ ಇತ್ಯಾದಿಗಳಿದ್ದಾವಲ್ಲ. ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗಾನುಷ್ಠಾನ ನಿಷ್ಠಾ ಅನ್ನುವಂಥ ವಿವರಗಳನ್ನು ನಾವು ನೋಡಿದಾಗ ಅಂತಹ ಯೋಗಿಗಳು ಅವರಿಗೆ ಮಾತ್ರ ಇಂದ್ರಿಯಗಳನ್ನು ಜಯಿಸೋದಕ್ಕೆ ಸಾಧ್ಯ. ರಾಮಾಯಣದಲ್ಲಿ ರಾಮನ ವಿಚಾರದಲ್ಲಿ ಜಿತೇಂದ್ರಿಯ, ಅವನನ್ನು ಜಿತೇಂದ್ರಿಯ ಅಂತ ಯಾವಾಗಲೂ ಹೇಳ್ತಾರೆ. ಎಷ್ಟು ಜಿತೇಂದ್ರಿಯ ಅಂತ ಹೇಳಿದ್ರು ರಾಮ ತನಗಾಗಿ ಬದುಕಲೇ ಇಲ್ಲ. ಅವನು ಸಂಪೂರ್ಣವಾಗಿ ಬದುಕಿದ್ದು ಜನರಿಗಾಗಿ ಬದುಕಿದ, ತನಗಾಗಿ ಬದುಕಲೇ ಇಲ್ಲ. ಅವನಿಗೆ ಏನಿತ್ತು ಹೇಳಿ ಸುಖ ಅನ್ನುವಂಥದ್ದು? ರಾಮನಿಗೆ ಸುಖ ಅನ್ನುವಂಥದ್ದು ಇರಲಿಲ್ಲ, ಸೀತೆಗೆ ಸುಖ ಅನ್ನುವಂಥದ್ದು ಇರಲಿಲ್ಲ. ರಾಮಾಯಣ ನಮಗೆ ಏನು ಸಂದೇಶವನ್ನು ಕೊಡುತ್ತೆ ಅಂತ ಕೇಳಿದರೆ, ನೀವು ಸುಖಕ್ಕಾಗಿ ಬದುಕಿ ಅಂತ ಹೇಳಿಲ್ಲ, ಸುಖವಾಗಿ ಬದುಕುವ ಮಾರ್ಗವನ್ನು ಕಂಡುಕೊಳ್ಳಿ ಎನ್ನುವಂತಹ ಸಂದೇಶವನ್ನು ನಮಗೆ ಕೊಡ್ತಾ ಇದೆ ರಾಮಾಯಣ. ಸುಖವಾಗಿ ಬದುಕುವಂತಹ ಮಾರ್ಗವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಅಂತ ತನ್ನನ್ನು ತಾನು ಮನುಷ್ಯ ಅಂತ ಅಷ್ಟೇ ತಿಳ್ಕೊಂಡು ಅದೇ ರೀತಿಯಾಗಿ ನಡೆದುಕೊಂಡು ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಎಷ್ಟು
ಔನ್ನತ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಅನ್ನುವಂತಹದ್ದನ್ನು ಕೊಟ್ಟಂತಹ ವ್ಯಕ್ತಿ. ಇಲ್ಲಾಂದರೆ ಅವನಿಗೆ ರಾಜ್ಯದಲ್ಲಿ ಸುಖ ಅನ್ನುವಂಥದ್ದು ಏನಿತ್ತು, ಪಟ್ಟಾಭಿಷೇಕ ಆಗುವ ಸಮಯದಲ್ಲೇ ಅವನ ಕುರ್ಚಿಯನ್ನು ಕಿತ್ಕೊಂಡಾಯಿತು. ನಾಳೆ ಮುಖ್ಯಮಂತ್ರಿ, ಚೀಫ್ ಮಿನಿಸ್ಟರ್ ಡೆಸಿಗ್ನೇಟೆಡ್ ಅಂತ ಹೇಳ್ತಾರೆ, ಮರುದಿವಸ ಚಿತ್ರಣವೇ ಬದಲಾಗಿ ಹೋಗಿದೆ, ಬೇರೆಯವರು ಬಂದು ಕೂರ್ತಾರೆ ಅಲ್ಲಿಗೆ. ಇವತ್ತೇನೂ ಆಗ್ಬೋದು. ಆ ರೀತಿಯಾದಂತಹ ಸಂದರ್ಭ, ರಾಜ್ಯಭ್ರಂಶೋ ವನೇವಾಸ ಪತ್ನಿ ನಷ್ಟ ಗೃಧ್ರ ರಾಜೋಪಿ ನಷ್ಟ ಈದೃಶೀಯಂ ಮಹಾಲಕ್ಷ್ಮೀ ದಹೇದಪಿ ಪಾವಕಂ. ರಾಮಾಯಣದಲ್ಲಿ ಹೇಳುವಂತಹ ಮಾತು. ರಾಜ್ಯಭ್ರಂಶ, ರಾಜ್ಯದಿಂದ ಭ್ರಷ್ಟನಾದೆ. ವನೇವಾಸ, ಮೇಲೆ ಗಾಯದ ಮೇಲೆ ಬರ ಎಳೆದ ಹಾಗೆ ವನದಲ್ಲಿ ವಾಸ. ಪತ್ನಿ ನಷ್ಟ, ಅದರ ಮೇಲೆ ಇನ್ನೂ ಪತ್ನಿಯನ್ನು ಇವನು ರಾವಣ ಹೊತ್ಕೊಂಡು ಹೋದ. ಗೃಧ್ರ ರಾಜೋಪಿ ನಷ್ಟ, ಪತ್ನಿ ವಿಷಯದಲ್ಲಿ ವಾರ್ತೆಯನ್ನು ತಿಳಿದಂತಹ ಗೃಧ್ರ ರಾಜ ಜಟಾಯು ಅವನೂ ಸತ್ತು ಹೋಗ್ಬಿಟ್ಟ. ಈದೃಶೀಯಮ್ಮ ಮಹಾಲಕ್ಷ್ಮೀ, ಇಷ್ಟು ನನ್ನ ಒಂದು ದೌರ್ಭಾಗ್ಯ ಎಷ್ಟು ಬಲವಾಗಿದೆ ಅಂತ ಹೇಳಿದೆ. ಈ ದೌರ್ಭಾಗ್ಯವೆಂಬ ಒಂದು ವಿಚಾರ ನನ್ನನ್ನು ಏನು ಸುಡ್ತಾ ಇದೆ, ಇದು ವನ್ಹಿಯನ್ನೂ ಸುಡಬಹುದು. ಈದೃಶೀಯಂ ಮಮ ಅಲಕ್ಷ್ಮೀ ದಹೇದಪಿ ಪಾವಕಂ. ಅಂತಹ ಒಂದು ಅದು ಕಷ್ಟದ ಪರಂಪರೆಯನ್ನು ಅನುಭವಿಸಿದಾಗ ಆ ರಾಮನ ಸ್ಥಿತಿ ಹೇಗಿರಬಹುದು? ಅಂದರೆ ಮನುಷ್ಯನಿಗೆ ಕಷ್ಟದ ಪರಂಪರೆ ಬಂದಾಗ ಅವನ ನಿಜವಾದಂತಹ ಬುದ್ಧಿ ಸಾಮರ್ಥ್ಯ ಹೊರಗೆ ಬರುತ್ತೆ. ಆ ರೀತಿಯಾಗಿ ಕಷ್ಟಗಳು ಬಂದಾಗ ಅವನ ಬುದ್ಧಿಗೆ ಈ ಒಂದು ಪ್ರಾಪಂಚಿಕ ವಿಷಯದ ಒಂದು ನಶ್ವರತ್ವ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಯಾವಾಗ ಈ ಪ್ರಾಪಂಚಿಕ ವಿಷಯಗಳಲ್ಲಿ ನಶ್ವರತ್ವ ಬುದ್ಧಿ ಬರುತ್ತೋ ಆವಾಗ ಶಾಶ್ವತವಾದದರ ಕಡೆಗೆ ಮನಸ್ಸು ತಿರುಗುತ್ತೆ. ಅದಕ್ಕೋಸ್ಕರವಾಗಿಯೇ ಜೀವನದಲ್ಲಿ ಸಂಪೂರ್ಣ ಸುಖವನ್ನಾಗಲಿ ದುಃಖವನ್ನು ಅನುಭವಿಸಿದವರಿಗೆ ಸ್ವಾಭಾವಿಕವಾಗಿ ಪ್ರಾಪಂಚಿಕ ವಿಷಯದಲ್ಲಿ ವಿರಕ್ತಿ ಬರೋದು ಸಹಜ. ಸುಖವಾಗಿದ್ದವರಿಗೆ ಹಂಗರಿ ಬರುತ್ತೆ ಸ್ವಾಮಿ ಅಂತ ಕೇಳಬಹುದು. ಸುಖವಾಗಿದ್ದವರಿಗೂ ಒಂದಲ್ಲ ಒಂದು ಶುಭ ಮುಂಜಾನೆ ಅವರಿಗೆ ಆ ಬುದ್ಧಿ ಬಂದೇ ಬರುತ್ತೆ, ಬರಲೇಬೇಕು. ಯಾಕೆ ಅಂದರೆ ಅವರು ಅಲ್ಲಿಯವರೆಗೆ ಅನುಭವಿಸಿದ ಸುಖ ಶಾಶ್ವತವಲ್ಲ ಅನ್ನೋ ಬುದ್ಧಿ ಬಂದಾಗ ಇದು ಶಾಶ್ವತವಲ್ಲ, ಇದು ವಿಷಯಾಧೀನವಾದಂತಹ ಸುಖ. ವಿಷಯಾಧೀನವಾದಂತಹ ಸುಖವಲ್ಲ. ನಿಜವಾದ ಸುಖ ಅಂದರೆ ನಿರ್ವಿಷಯ ಸುಖ, ವಿಷಯವಿಲ್ಲದೆ ಬರುವ ಸುಖ. ಅದು ಯಾವುದು ಅಂತ ಕೇಳಿದರೆ ನೀವು ಸುಷುಪ್ತಿಯಲ್ಲಿ ಬರುತ್ತೆ. ಒಳ್ಳೆ ನಿದ್ದೆ ಮಾಡಿದಾಗ ಯಾವ ವಿಷಯವಿದೆ ಅಲ್ಲಿ, ಯಾವ ವಿಷಯವೂ ಇಲ್ಲದೇ ಇದ್ದರೂ ಕೂಡ ನಿಮಗೆ ಆನಂದ ಅನ್ನುವಂಥದ್ದು ಇದೆಯೋ? ಆನಂದ ಇಲ್ಲದಿದ್ದರೆ ಯಾರೂ ನಿದ್ದೆ ಮಾಡಬೇಕು ಅಂತ ಬಯಸ್ತಾ ಇರಲಿಲ್ಲ. ಆಫೀಸ್ನಲ್ಲೂ ನಿದ್ದೆ ಮಾಡಬೇಕು ಅಂತ ಬಯಸ್ತಾರೆ ಕೆಲವರು. ಯಾಕೆ? ಅದು ಆನಂದ ಹೇತುವಾದದ್ರಿಂದ ಆ ಸುಷುಪ್ತಿ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಆ ಸುಷುಪ್ತಿಯಲ್ಲಿ ಬಂದ ಅನುಭವವನ್ನೇ ಸ್ವಲ್ಪ ನಾವು ವಿಮರ್ಶೆ ಮಾಡಿದಾಗ ಆಧ್ಯಾತ್ಮಿಕತೆ ಜಾಗೃತವಾಗುತ್ತೆ. ನಾನೇನು, ನಾನು ಯಾರು, ನಾನು ಎಲ್ಲಿದ್ದೆ ಇಲ್ಲಿಯವರೆಗೆ, ಇನ್ನೆಲ್ಲಿಗೆ ಹೋಗ್ತೇನೆ, ಈ ವಿಚಾರಗಳಿಗೆ, ಈ ಪ್ರಶ್ನೆಗಳಿಗೆ ಉತ್ತರ ಬರಬೇಕು ಅಂದರೆ ಸುಷುಪ್ತಿಯನ್ನು ನೀವು ವಿಮರ್ಶೆ ಮಾಡಬೇಕು. ಸುಷುಪ್ತಿಯಲ್ಲಿ ನಾನು ಅಂಥವನು ಇಂಥವನು, ಅಂಥ ಹೆಸರಿದೆ, ಇಂಥ ರೂಪ ಇದೆ, ಇಂಥ ಶರೀರ ಇದೆ, ಇಷ್ಟು ಆಸ್ತಿ ಇದೆ, ಇಷ್ಟು ಮನೆ ಇದೆ, ಇಂಥ ವೈಭೋಗ ಇದೆ. ಎಲ್ಲಿದೆ ಅವೆಲ್ಲ? ಸುಷುಪ್ತಿಯಲ್ಲಿ ಯಾವುದೂ ಇಲ್ಲ. ಯಾವುದೂ ಇಲ್ಲ. ಯಾವುದೂ ಇಲ್ಲದಿದ್ದರೆ ನೀನಿದೆಯೋ ಇಲ್ವೋ? ನಾನಿದ್ದೇನೆ. ನಾನು ಇಲ್ಲದೆ ಹೋಗಿದ್ದರೆ ನಾನು ಎಲ್ಲಿದ್ನಪ್ಪ ಅಲ್ಲಿ? ನಾನು ಇರಲಿಲ್ಲ. ನಾನು ನರಸಿಂಹಮೂರ್ತಿ, ನಾನು ಇರಲಿಲ್ಲ ಅಲ್ಲಿ. ನರಸಿಂಹಮೂರ್ತಿ ಇರಲಿಲ್ಲ, ನಾನಿದ್ದೆ. ನರಸಿಂಹಮೂರ್ತಿ ಇರಲಿ. ನರಸಿಂಹಮೂರ್ತಿ ಎನ್ನುವಂಥದ್ದು ಈ ದೇಹೇಂದ್ರಿಯ ಸಮುದಾಯಾತ್ಮಕವಾದ ಚೈತನ್ಯಕ್ಕೆ ಹೆಸರೇ ಹೊರತು ಅದು ಇರೋದಿಲ್ಲ. ದೇಹ ಬಿದ್ದುಕೊಂಡಿರುತ್ತೆ, ಇಂದ್ರಿಯಗಳೆಲ್ಲ ಉಪರತವಾಗಿರ್ತವೆ, ಮನಸ್ಸು ಲೀನವಾಗಿ ಹೋಗಿರುತ್ತೆ, ಯಾವುದೂ ಇರೋದಿಲ್ಲ. ಆದರೆ ಒಂದು ಇರುತ್ತೆ. ಅದು ಯಾವುದು? ನಿನಗೇನು ಗೊತ್ತಾಗಲಿಲ್ಲ, ಹೌದು ತಾನೆ? ಸುಷುಪ್ತಿಯಲ್ಲಿ ಏನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದೆ. ಏನು ಗೊತ್ತಾಗಲಿಲ್ಲ ನನಗೆ. ಎಷ್ಟೊಂದು ಮಳೆ ಬಂದಿದೆ, ಬೆಳಗ್ಗೆ ಇಷ್ಟೆಲ್ಲ ಗಲಾಟೆ ಆಯ್ತಂತೆ, ನನಗೇನು ಗೊತ್ತಾಗಲಿಲ್ಲ. ಏನು ಗೊತ್ತಾಗಲಿಲ್ಲ, ಇವ್ಯಾವುದು ಗೊತ್ತಾಗಲಿಲ್ಲ. ಸರಿ, ಏನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದೆಯೋ ಇಲ್ವಾ? ಅದು ಗೊತ್ತಾಗಿದ್ದು ಯಾರಿಂದ? ಅಂದರೆ ಅವನೊಬ್ಬ ಇರಬೇಕು ಅದನ್ನ ಗೊತ್ತು ಮಾಡಿಕೊಂಡವನು. ಅದು ಯಾರು? ಅವನೇ ಜೀವ. ಅವನೇ ಸಾಕ್ಷಿ ರೂಪದಲ್ಲಿದ್ದ. ಸಾಕ್ಷಿ ರೂಪದಲ್ಲಿ ಅವನೇ ಗೊತ್ತು ಮಾಡಿಕೊಂಡು ಅವನೇ ಹೊರಗೆ ಬಂದಾಗ, ಜಾಗೃತಿಗೆ ಬಂದಾಗ, ಸುಖಮಹಮಸ್ವಾಪ್ಸಂ ನ ಕಿಂಚಿದ ವೇದಿಶಂ, ಸುಖವಾಗಿ ನಿದ್ದೆ ಮಾಡಿದೆ, ನನಗೇನು ಗೊತ್ತಾಗಲಿಲ್ಲ ಅಂತ ಪರಾಮರ್ಶೆ ಮಾಡಿಕೊಂಡು ಹೇಳ್ತಾನೆ. ಇವನೇ ಜೀವ ಅಲ್ಲಿಯ ಸಾಕ್ಷಿ ರೂಪದಲ್ಲಿ, ಸ್ವಸ್ವರೂಪದಲ್ಲಿ
ಆತ್ಮರೂಪದಲ್ಲಿ, ಪರಮಾತ್ಮ ರೂಪದಲ್ಲಿ ಇದ್ದಂಥವನು. ಆದ್ದರಿಂದ ಜೀವ ಬ್ರಹ್ಮೈವ ನಾಪರಹ ಅಂತ ಹೇಳುವಂತಹದ್ದು ವೇದಾಂತದ ಒಂದು ರಹಸ್ಯ. ನೀವೆಲ್ಲರೂ ಬ್ರಹ್ಮರೇ, ಯಾರೂ ಅವರವರ ನಾಮರೂಪಾದಿಗಳನ್ನು ಕಟ್ಟಿಕೊಂಡು ಕುಣಿಯಬೇಕಾಗಿಲ್ಲ, ನೀವೆಲ್ಲರೂ ಬ್ರಹ್ಮರೇ. ಇದನ್ನೇ ಉಪನಿಷತ್ತು ತತ್ವಮಸಿ ಎನ್ನುವಂಥ ವಾಕ್ಯದಲ್ಲಿ ಉಪದೇಶ ಮಾಡುತ್ತೆ. ಈ ಉಪದೇಶ ಪ್ರಪಂಚದ ಯಾವ ದರ್ಶನಗಳಲ್ಲಿ ಸಿಗುತ್ತೆ ನಿಮಗೆ? ನೀನೇ ಬ್ರಹ್ಮ, ಬ್ರಹ್ಮ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಯಾರನ್ನ ಕಮ್ಮಿ ಮಾಡಿ ತೋರಿಸಿದೆ? ಪ್ರತಿಯೊಬ್ಬ ಜೀವಿಯೂ ಕೂಡ 84 ಲಕ್ಷ ಜೀವರಾಶಿ ಎನ್ನುವಂಥದ್ದು ಏನಿದೆಯೋ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಇರುವಂತಹ ಅಣುರೇಣು ತೃಣಕಾಷ್ಠಗಳಲ್ಲಿ ಇರುವಂತಹ ಆ ಒಂದು ಚೈತನ್ಯ ಏನಿದೆ ಅದು ನೀನೇ. ಇದಕ್ಕೋಸ್ಕರ ಈ ಒಂದು ಸ್ವರೂಪವನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ಮನಸ್ಸನ್ನು ಆ ಕಡೆಗೆ ತಿರುಗಿಸಬೇಕಲ್ಲ. ಮನಸ್ಸನ್ನು ಆ ಕಡೆಗೆ ತಿರುಗಿಸಬೇಕಾದ್ರೆ ಮನಸ್ಸನ್ನು ಎಳ್ಕೊಂಡು ಹೋಗುವಂತಹ ಇವು ಯಾವುದು ಇಂದ್ರಿಯಗಳಿದ್ದಾವಲ್ಲ, ಆ ಇಂದ್ರಿಯಗಳು ತಗೊಂಡು ಹೋಗಿ ಹೊಂಡಕ್ಕೆ ಹಾಕೋದು. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುರು ವಿಷಯಾಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರು ಮನೀಷಿಣ. ಇದೇ ಕಠೋಪನಿಷತ್ನಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದಾರೆ. ಆತ್ಮನೇ ರಥಿ. ರಥಿ ಅಂದರೆ ಅವನು ರಥದಲ್ಲಿ ಕುಳಿತಿರುವಂತಹ ವ್ಯಕ್ತಿ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇ. ಈ ಶರೀರ ಆತ್ಮನಿಗೆ ರಥ, ಇದು ಆತ್ಮನನ್ನು ಎಳ್ಕೊಂಡು ಹೋಗ್ತಾ ಇದೆ. ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ. ಇದನ್ನು ಎಳ್ಕೊಂಡು ಹೋಗುವಂತಹ ರಥವನ್ನು ನಡೆಸುವ ಸಾರಥಿ ಯಾರು? ಬುದ್ಧಿ. ಅದಕ್ಕೋಸ್ಕರವಾಗಿ ಬುದ್ಧಿ ಎಲ್ಲದಕ್ಕಿಂತ ಪ್ರಧಾನವಾದ್ದು. ಮನಃಪ್ರಗ್ರಹಮೇವ ಚ, ಮನಸ್ಸು ಅಲ್ಲಿ ಅಶ್ವಗಳನ್ನು ನಿಯಂತ್ರಣ ಮಾಡುವಂತಹ ಪಾಶ. ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುರು, ಇಂದ್ರಿಯಗಳೇ ಕುದುರೆಗಳು. ಇಂದ್ರಿಯಾಣಿ ಹಯಾನಾಹುರು ವಿಷಯಾಂಸ್ತೇಷು ಗೋಚರಾನ್, ಶಬ್ದಸ್ಪರ್ಶ ರೂಪರ ಸಗಂಧಗಳೇ ಆ ಅಶ್ವಗಳು, ಇಂದ್ರಿಯಗಳೆಂಬ ಅಶ್ವಗಳು ಹೋಗುವ ಮಾರ್ಗಗಳು. ಇಂದ್ರಿಯಾಣಿ ಹರಯಾನಾಹುರು ವಿಷಯಾಂಸ್ತೇಷು ಗೋಚರಾನ್. ಈ ಒಂದು ಮಾರ್ಗದಲ್ಲಿ ಈ ಇಂದ್ರಿಯಗಳೆಂಬ ಅಶ್ವಗಳ ಮೂಲಕ ಶರೀರವೆಂಬ ರಥದಲ್ಲಿ ಕುಳಿದಂತಹ ಜೀವನೆಂಬ ರಥಿ ಹೋಗೋದು ಎಲ್ಲಿಗೆ ಅಂತ ಕೇಳಿದರೆ ಭೋಕ್ತೇತ್ಯಾಹುರ್ ಮನೀಷ, ವಿಷಯೋಪಭೋಗಕ್ಕೆ ಅವನು ಹೋಗ್ತಾ ಇದ್ದಾನೆ. ಅದು ಅವನಿಗೆ ಗಮ್ಯ. ಎಲ್ಲಿಗೆ ಹೋಗ್ತಾನೆ? ರಥವನ್ನೇರಿ ವಿಷಯದ ಕಡೆಗೆ ಹೋಗ್ತಾನೆ. ಈ ವಿಷಯದ ಕಡೆಗೆ ಹೋದಾಗ ವಿಷಯೋಪಭೋಗ ಆಗತ್ತೆ. ಇದಿಷ್ಟು ನಿಮಗೆ ಜಾಗ್ರತ್ತಿನಲ್ಲಿ ಅನುಭವಕ್ಕೆ ಬರುತ್ತೆ, ಸ್ವಪ್ನದಲ್ಲಿ ಅನುಭವಕ್ಕೆ ಬರುತ್ತೆ. ಸುಷುಪ್ತಿಯಲ್ಲಿ ಇದೆಯೋ? ಸುಷುಪ್ತಿಯಲ್ಲಿ ಬೇಟೆ ಶೆಟ್ರ ಮಗ ಎಲ್ಲಿದ್ದಾರೆ? ಸೂರ್ಯಕುಮಾರ್ ಅಂತ ಅಲ್ಲಿ ಇರೋಲ್ಲ, ಜೀವ ಆತ್ಮ ಅಂತ ಮಾತ್ರ ಇರ್ತಾರೆ. ನರಸಿಂಹಮೂರ್ತಿ ಅಲ್ಲಿರೋದಿಲ್ಲ, ಒಬ್ಬ ಜೀವ ಇರ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಈ ನಾಮಗಳಾಗಲಿ ರೂಪಗಳಾಗಲಿ ಅಲ್ಲಿ ಅನುಭವಕ್ಕೆ ಬರೋದಿಲ್ಲ. ಉದಾಹರಣೆಗೆ ಈ ದೇಹದಲ್ಲಿ ಇಲ್ಲದೇ ಇರುವಂತಹ ವೇದನೆ ಇರಬಹುದು, ಯಾವುದಾದ್ರೂ ಗಾಯಗಳಾಗಿ ಅತ್ಯಂತ ವೇದನೆ ಇರಬಹುದು. ಆ ವೇದನೆ ಮರೆಯುವಂತಹ ಸಮಯ ಅಂತ ಹೇಳಿದರೆ ನಿದ್ರೆಯಲ್ಲಿ ಮಾತ್ರ. ನಿದ್ರೆಯಲ್ಲಿ ನನಗೆ ವೇದನೆಗೆ ಅನುಭವಕ್ಕೆ ಬರಲಿಲ್ಲ. ನಿಂದೆ ತಾನೇ ಶರೀರ, ನಿನ್ನ ಶರೀರದಲ್ಲೇ ತಾನೇ ಗಾಯ ಇರೋದು. ವೇದನೆ ನಿನಗೆ ಜಾಗ್ರತಿನಲ್ಲಿ ಅನುಭವಕ್ಕೆ ಬಂದಿದೆ. ಹಾಗಿದ್ರೂ ಸ್ವಪ್ನದಲ್ಲಿ ವೇದನೆ ಅನುಭವವೂ ಆಗುತ್ತೆ. ಕೆಲವು ಸಾರಿ ಸ್ವಪ್ನ ನೋಡ್ತಾ ಇರ್ತೀವಿ, ಅದೇ ಸಮಯದಲ್ಲಿ ವೇದನೆಯ ಅನುಭವವೂ ಆಗ್ತಾ ಇರುತ್ತೆ. ಇದು ಒಂದು ರೀತಿಯಂತಹ ಈ ಅರ್ಧ ಪ್ರಜ್ಞಾವಸ್ಥ ರೂಪದಲ್ಲಿ ಸ್ವಪ್ನದಲ್ಲಿ ಆ ಅನುಭವವೂ ಬರುತ್ತೆ. ಆದರೆ ಸುಷುಪ್ತಿಯಲ್ಲಿ ಸರ್ವಥಾ ದೇಹದ ಅಥವಾ ಇಂದ್ರಿಯದ ಯಾವ ವೇದನೆಯಾಗಲಿ ಅಸ್ತಿತ್ವ ಜ್ಞಾನವಾಗಲಿ ಯಾರಿಗೂ ಬರುವುದಿಲ್ಲ. ಕೇವಲ ಆತ್ಮಾಸ್ತಿತ್ವ ವಿಚಾರಕವಾಗಿ ಮಾತ್ರ ಇರುತ್ತೆ. ಅಂತಹ ಆತ್ಮನನ್ನು ತಿಳಿಯಬೇಕಾದರೆ ನಾವು ಸಾಧನೆಯನ್ನೇ ಹೇಗೆ ಮಾಡಬೇಕು ಅಂದರೆ ಇಂದ್ರಿಯ ಜಯ. ಅದನ್ನೇ ಪರಾಂಚಿಖಾನಿ ವಿತರಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೇಕ್ಷತ್ ಆವೃತ್ತ ಚಕ್ಷುರ್ ಅಮೃತತ್ವಮಿಚ್ಛನ್. ಆವೃತ್ತ ಚಕ್ಷು ಇಂದ್ರಿಯ ಜಯವನ್ನು ಮಾಡಿದಂತಹ ಧೀರನೇ ಅಂತಹ ಆತ್ಮನನ್ನು ಅಥವಾ ಈ ಒಂದು ನಮ್ಮ ಮನಸ್ಸನ್ನು ಆತ್ಮದ ಕಡೆಗೆ ತಿರುಗಿಸುವುದಕ್ಕೆ ಸಮರ್ಥ. ಅಂಥವನಿಗೆ ಮಾತ್ರ ಆತ್ಮ ಸಾಕ್ಷಾತ್ಕಾರವಾಗಲಿಕ್ಕೆ ಸಾಧ್ಯ. ಪರಾಚಃ ಕಾಮಾನ್ ಅನುನಯಂತಿ ಬಾಲಾಸ್ತೆ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅಥ ಧೀರಾ ಅಮೃತತ್ವಂ ವಿದಿತ್ವಾ ಧ್ರುವಂ ಅಧ್ರುವೇಶ್ವಿಹನ ಪ್ರಾರ್ಥಯಂತೆ. ಈ ಒಂದು ಆತ್ಮಸ್ವರೂಪ ಅನ್ನುವಂಥದ್ದು ಏನಿದೆಯೋ ಪ್ರತ್ಯಕ್ ರೂಪದಲ್ಲಿ ಇರುವಂಥದ್ದು ಆತ್ಮ. ಪ್ರತ್ಯಕ್ ಅಂಚತೀತಿ ಪ್ರತ್ಯಕ್, ಪ್ರತ್ಯಗಾತ್ಮ. ಪರಾಗ್ ಅಂಚತೀತಿ ಪರಾಂಚಿ. ಪರಾಗ್ ಅಂದರೆ ಹೊರಗೆ, ಪ್ರತ್ಯಕ್ ಅಂದರೆ ಒಳಗೆ.
ಇಲ್ಲಿ ಇರುವಂತಹ ಆತ್ಮನನ್ನು ನಾನು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ನೋಡಿದರೆ ಕಾಣೋದು ಹೇಗೆ? ಎಲ್ಲಿ ಇರುತ್ತೋ ಅಲ್ಲೇ ತಾನೇ ನೋಡಬೇಕು. ಆ ರೀತಿಯಾಗಿ ಪರಾಚಃ ಕಾಮಾನ್ ಅನುನಯಂತಿ ಬಾಲಾಹ. ಬಾಲಾಹ ಅಂತ ಹೇಳಿದರೆ ಬಾಲಕರು ಅಂತ ಅರ್ಥವಲ್ಲ, ಅವಿವೇಕಿಗಳು ಅಂತ ಅರ್ಥ. ಅವಿವೇಕಿಗಳು ಅಂದರೆ ಆತ್ಮನ ವಿಷಯದಲ್ಲಿ ವಿವೇಕ ಇಲ್ಲದೇ ಇರುವಂತಹ ಅಜ್ಞಾನಿಗಳು ಯಾವಾಗಲೂ ಪರಾಚಃ ಕಾಮಾನ್. ಪರಾಚಃ ಕಾಮಾನ್ ಅಂದರೆ ಶಬ್ದಸ್ಪರ್ಶ ರೂಪರಸಗಂಧಾದಿ ಕಾಮಗಳನ್ನೇ, ವಿಷಯಗಳನ್ನೇ ಯಾವಾಗಲೂ ಬಯಸ್ತಾ ಇರುತ್ತಾರೆ. ಅನುನಯಂತಿ ಬಾಲಾಹ, ಆದ್ದರಿಂದ ಅದನ್ನೇ ಅನುಸರಿಸಿ ಹೋಗ್ತಾ ಇರ್ತಾರೆ ಅವಿವೇಕಿಗಳು. ನಾವೆಲ್ಲ ಆ ಕ್ಯಾಟಗರಿಯಲ್ಲೇ ಇದ್ದೇವೆ. ನಾವೆಲ್ಲ ಇನ್ನೂ ಶಬ್ದಸ್ಪರ್ಶ ರೂಪರಸಗಂಧಾದಿ ಪ್ರಪಂಚದಲ್ಲೇ ಇದ್ದೇವೆ. ಆ ರೀತಿಯಾಗಿರುವಂತಹ ಅವಿವೇಕಿಗಳು ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ. ಮೃತ್ಯೋಹ ಪಾಶಂ, ಎಲ್ಲ ಕಡೆ ಹರಡಿರುವಂತಹ ಮೃತ್ಯುವಿನ ಪಾಶಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬ ಜೀವಿಯೂ ಕೂಡ, ಈ ಒಂದು ದೇಹವನ್ನು ಪಡೆದಂತಹ ಪ್ರತಿಯೊಂದು ಜೀವಿಯೂ ಕೂಡ, ಶರೀರ ಅಂತ ಹೇಳುವ ಶಬ್ದಕ್ಕೆ ಅದೇ ನಿರ್ವಚನ. ಶೀರ್ಯತೆ ಇತಿ ಶರೀರಂ, ಕ್ಷೀಣಿಸುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಅದಕ್ಕೆ ತಾನೇ ಹೇಳೋದು ಇಳಿ ವಯಸ್ಸಿನಲ್ಲಿ ಅಂತ. ಇಳಿ ವಯಸ್ಸು ಅಂದರೆ ಇವರಲ್ಲಿ ಉಪರಿಗೆಯಿಂದ ಇಳಿತಾರೆ ಅಂತನೋ, ಬೆಟ್ಟದಿಂದ ಇಳಿತಾರೆ ಅಂತನೋ, ಶರೀರ ಇಳಿತಾ ಬರುತ್ತೆ, ಅದೇ ಇಳಿಯೋ ವಯಸ್ಸು. ಶರೀರದ ಒಂದು ಕೃಶತ್ವ ಬರ್ತಾ ಹೋಗುತ್ತೆ, ಅದು ಶೀರ್ಯತೆ ಇತಿ ಶರೀರಂ. ಶರೀರ ಧರ್ಮ, ಅದು ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಅವನು ಆ ಶರೀರ ತ್ಯಾಗ ಮಾಡೋದಕ್ಕೆ ಯಾವುದೋ ಒಂದು ಕಾರಣವಾಗಿ ಬರುತ್ತೆ, ಒಂದು ರೋಗ. ಆ ರೋಗವನ್ನು ಅದಕ್ಕೋಸ್ಕರ ಆಯುಕರ್ಮ ಚ ವಿತ್ತಂಚ ವಿದ್ಯಾನಿಧನಮೇವ ಚ ಪಂಚೈತಾನ್ಯ ವಿಸರ್ಜಂತೆ ಗರ್ಭಸ್ಥಸ್ಯೈವ ದೇಹಿನ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹುಟ್ಟಿದ ಆರಭ್ಯ ಆಯಸ್ಸು ಅವನಿಗಿಷ್ಟೇ, ಇವನು ಮಾಡುವ ಕರ್ಮ ಇಂಥದ್ದೇ, ಇವನಿಗೆ ಬರುವ ಐಶ್ವರ್ಯ ಇಷ್ಟೇ, ಇವನಿಗೆ ಬರುವಂತಹ ಜ್ಞಾನ ಇಷ್ಟೇ, ಇವನ ಮರಣ ಹೀಗೆ. ಇದಿಷ್ಟನ್ನು ಆ ಗರ್ಭದಲ್ಲಿ ಪ್ರವೇಶ ಮಾಡಿದ ಜೀವನಿಗೆ ಆ ಕ್ಷಣದಲ್ಲೇ ಬರೆದು ಬಿಡುತ್ತಾನಂತೆ ಬ್ರಹ್ಮ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನಗಿಷ್ಟೇ ಇದು ಆಯಸ್ಸು, ಇಷ್ಟೇ ಐಶ್ವರ್ಯ ಅಂತ ಹೇಳಿದಾಗ ಆ ಐಶ್ವರ್ಯವನ್ನು ಮೀರಿ ನಾನು ಸಂಪಾದನೆ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಆ ಸಂಪಾದನೆ ವಿನಾಶವಾಗತ್ತೆ ಹೊರತು ಅವಿನಾಶ ಸಂಪಾದನೆ ಆಗಲಿಕ್ಕಿಲ್ಲ. ಅವಿನಾಶ ಸಂಪಾದನೆ ನೀವು ಓದಿರ್ಬೋದು ನ್ಯೂಸ್ ಪೇಪರ್ಗಳಲ್ಲಿ. ಅವಿನಾಶನ ಸಂಪಾದನೆ ಆಗುತ್ತೆ, ಅದು ಎಂದೋ ಒಂದು ದಿವಸ ಸಿಕ್ಕಾಕೊಳ್ಬೇಕಾಗತ್ತೆ. ಆ ರೀತಿಯಾಗಿ ವಿನಾಶ ಸಂಪಾದನೆಯನ್ನು ಮಾಡಿಕೊಂಡು ಅವಿನಾಶ ರೂಪ ಇಚ್ಛೆಯನ್ನು ಮಾಡಿಕೊಂಡ್ರೆ ಅದು ಎಲ್ಲಿ ನಿಲ್ಲುತ್ತೆ? ಆದ್ದರಿಂದ ಅವುಗಳು ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯಾವತ್ತೋ ಒಂದು ದಿವಸ ಅದಕ್ಕೆ ನಾಶ ಅನ್ನುವಂಥ ಮೃತ್ಯೋರ್ಯಂತಿ ವಿತತಸ್ಯ. ಯಾಕೆಂದ್ರೆ ಇವನ ಹಣೆ ಬರದಲ್ಲಿ ಇಷ್ಟೇ ಐಶ್ವರ್ಯ. ನೀವು ಘಟವನ್ನು ಇಷ್ಟಕ್ಕೆ ತಗೊಂಡು ಹೋಗಿ ಸಮುದ್ರದಲ್ಲಿ ನೀರಿರಬಹುದು ಬೇಕಾದಷ್ಟು, ನಾನು ಇನ್ನೂ ನೀರು ಹಿಡ್ಕೊಂಡ್ಬರ್ತೀನಿ, ಇನ್ನು ನಿನ್ನ ಘಟಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟೇ ತಾನೇ ತಗೊಂಡ್ಬರೋದು. ಹಾಗೆ ನೀನು ಮಾಡಿದ ಕರ್ಮಕ್ಕೆ ನಿನಗೆ ಇಷ್ಟೇ ಐಶ್ವರ್ಯ ಅಂತ ಬರೆದು ಬಿಟ್ಟಿದ್ದಾನೆ. ವಾಮ ಮಾರ್ಗದಿಂದ ನೀನು ಐಶ್ವರ್ಯ ಜಾಸ್ತಿಯನ್ನು ಮಾಡ್ಕೊಳ್ತೀನಿ ಅಂತ ವಾಮ ಮಾರ್ಗದಲ್ಲಿ ಹೋದರೆ ಅದೇ ರೀತಿಯಾದ ವಾಮ ಮಾರ್ಗದಲ್ಲಿ ಇನ್ನೊಂದು ಅದಕ್ಕೆ ವ್ಯಯವಾಗುವುದಕ್ಕೆ ದಾರಿಯನ್ನು ಕಲ್ಪಿಸಿಕೊಡ್ತಾನೆ ಭಗವಂತ. ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ, ಎಷ್ಟು ಕೋಟಿಗಟ್ಟಲೆ ಮಾಡಿದ. ಯಾವ ರೀತಿಯಲ್ಲಿ? ವಾಮ ಮಾರ್ಗದಲ್ಲಿ ಮಾಡಿದ. ಅವನಿಗೆ ಎಷ್ಟು ವಯಸ್ಸು? 40 ವರ್ಷಕ್ಕೆ ಕೋಟ್ಯಾಧಿಪತಿ ಆಗಿಬಿಟ್ಟ, 100 ಕೋಟಿ ಅಧಿಪತಿ ಆಗಿದ್ದ. ಈಗೇನು ಅವನಿಗೆ ಕ್ಯಾನ್ಸರ್ ಆಗಿ ಸಾಯ್ತಾ ಇದ್ದಾನೆ, ಇವತ್ತೋ ನಾಳೆಯೋ. ಪರಮಾತ್ಮ ಕಲ್ಪನೆ ಮಾಡ್ತಾನೆ, ಒಂದು ದಾರಿಯನ್ನು ಕೊಡ್ತಾನೆ. ಆ ರೀತಿಯಾಗಿ ಯಾವುದೋ ಒಂದು ರೀತಿಯಲ್ಲಿ ಅನ್ಯಾಯ ಮಾರ್ಗದಲ್ಲಿ ಮಾಡಿರುವಂತಹ ಸಂಪಾದನೆ ಯಾವತ್ತೂ ನಿಲ್ಲುವುದಿಲ್ಲ. ಪರಮಾತ್ಮ ನಮಗೆ ಬರೆದಿಟ್ಟಿದ್ದಾನೆ, ನಿನಗಿಷ್ಟೇ. ಇದ್ದಿದ್ರಲ್ಲಿ ತೃಪ್ತಿ ಪಡುವ ಬುದ್ಧಿಯನ್ನು ಬೆಳೆಸಿಕೊಂಡಂತಹ ಮನುಷ್ಯನಿಗಿಂತ ಬಿಗಿಲಾದಂತಹ ಶ್ರೀಮಂತ ಪ್ರಪಂಚದಲ್ಲಿ ಇಲ್ಲ. ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ನನಗಿಷ್ಟು ಬರೆದು ಕೊಟ್ಟಿದ್ದಾನೆ ಪರಮಾತ್ಮ, ಎಷ್ಟು ಕೊಟ್ಟಿದ್ದಾನೋ ಅದರಲ್ಲಿ ನಾನು ತೃಪ್ತವಾದ ಜೀವನ ನಡೆಸ್ತೇನೆ. ಯಾಕೆ? ನನಗಿಂತಲೂ ಕಷ್ಟದಲ್ಲಿದ್ದವರಿದ್ದಾರಲ್ಲ, ಅವರನ್ನು ನೋಡಿ ನಾನು ಸಂತೋಷ ಪಡಬೇಕೇ ಹೊರತು ನನಗಿಂತ ಮೇಲಿದ್ದವ್ರನ್ನ ನೋಡಿಬಿಟ್ಟು ನಾನು ಯಾಕೆ ದುಃಖ ಪಡಬೇಕು? ಉಪರ್ಯುಪರಿ ಪಶ್ಯನ್ಹಿ ಸರ್ವೈವ ದರಿದ್ರತಿ ಅಧೋಧ ಪಶ್ಯನ್ ಸರ್ವೈವ ಸುಖಂ ಪಶ್ಯತಿ. ಎಲ್ಲ ನಮಗಿಂತ ಕೆಳಗಿನವ್ರನ್ನ ನೋಡಿ ನಾವು ಸುಖ ಪಡಬೇಕಂತೆ, ಮೇಲಿನವ್ರನ್ನ ನೋಡಿ ದುಃಖ ಪಡೋದಕ್ಕಿಂತ. ಅದು ಆ ಬುದ್ಧಿ ಬರಬೇಕು. ಅದಕ್ಕೋಸ್ಕರವಾಗಿ ಬಾಲಾಸ್ತೆ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅಥ ಧೀರಾಹ. ಇದರಲ್ಲಿ ಯಾರಾದರೂ ಅವಿವೇಕಿಗಳಾದವರು ವಿಷಯದ ಕಡೆಗೆ ಹೋಗ್ತಾರೆ. ಯಾರೋ ಒಬ್ಬ ಶತೇಷು ಜಾಯತೆ ಶೂರ ಸಹಸ್ರೇಷು ಚ ಪಂಡಿತ ಅಂತ ಹೇಳಿದ ಹಾಗೆ ಈ ಎಲ್ಲರೂ ಶೂರರಾಗ್ಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಪಂಡಿತರಾಗ್ಲಿಕ್ಕೆ ಸಾಧ್ಯವಿಲ್ಲ.
ಎಲ್ಲರೂ ಜ್ಞಾನಿಗಳು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಕಶ್ಚಿತ್ ಧೀರ ಅಥ ಧೀರ ಅಮೃತತ್ವಂ ವಿದಿತ್ವ, ಧೀರರಾದವರು ಅಮೃತತ್ವ ಸ್ವರೂಪವನ್ನ, ಆತ್ಮನ ಒಂದು ಅಮೃತ ಸ್ವರೂಪವನ್ನ ತಿಳಿದುಕೊಂಡು ಧ್ರುವಂ ಅಧ್ರುವೇಶ್ವಿಹನ ಪ್ರಾರ್ಥೆಯಂತೆ. ಅದೇ ಧ್ರುವ, ಧ್ರುವ ಅನ್ನೋ ಶಬ್ದಕ್ಕೆ ಸ್ಥಿರವಾದದ್ದು ಅಂತ ಅರ್ಥ. ಸ್ಥಿರವಾದ ಆತ್ಮಸ್ವರೂಪವನ್ನು ತಿಳಿದುಕೊಂಡ ಮೇಲೆ ಅಧ್ರುವೇಶ್ವಿಹನ ಪ್ರಾರ್ಥೆಯಂತೆ, ಅಧ್ರುವ ಅಂದರೆ ಅಸ್ಥಿರವಾದಂಥ ಈ ಭೋಗಗಳನ್ನು ಅವರು ಬಯಸೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಅನೇಕ ವಿಧವಾದಂಥ ಇತಿಹಾಸ ಪುರಾಣಾದಿಗಳಲ್ಲಿ ಅನೇಕ ಕಥೆಗಳನ್ನು ಕೇಳ್ತೇವೆ. ಋಷಿ ಮುನಿಗಳನ್ನು ನಾವು ಅವರನ್ನು ವಿಮರ್ಶೆ ಮಾಡಿದಾಗ ನಮಗೆ ಗೊತ್ತಾದ ಆಧ್ಯಾತ್ಮಿಕ ಔನ್ನತ್ಯ ಅನ್ನುವಂಥದ್ದು ಯಾವಾಗ ಬರುತ್ತೆ ಅಂದರೆ ಪ್ರಾಪಂಚಿಕ ವಿಷಯದಿಂದ ವಿಮುಖನಾದಾಗ ಮಾತ್ರ ಬರಲಿಕ್ಕೆ. ನಾನು ಇಲ್ಲೂ ಇರ್ತೇನೆ ಅದನ್ನು ಮಾಡ್ತೇನೆ ಅಂದರೆ ಈ ಎರಡು ದೋಣಿ ಕಾಲ ಹಾಕ್ಕೊಂಡು ನಡೆಯೋಕ್ಕಾಗಲ್ಲ ಯಾವತ್ತು. ನಾನು ಇಲ್ಲಿಯ ಭೋಗವನ್ನು ಸಂಪೂರ್ಣ ಅನುಭವಿಸ್ಕೊಂಡಿರ್ತೇನೆ, ಆಧ್ಯಾತ್ಮಿಕ ಸಾಧನೆಯನ್ನೂ ಮಾಡ್ತೇನೆ ಅಂತ ಹೇಳಿದರೆ ಈ ಬಾಗಿಲು ಮುಚ್ಚಿದೆ, ಆ ಬಾಗಿಲು ತೆರೆಯೋಲ್ಲ. ಈ ಬಾಗಿಲು ತೆರ್ಕೊಂಡಿರ್ತೇನೆ, ಆ ಬಾಗಿಲು ತೆರ್ಕೊಂಡಿರ್ತೇನೆ, ನಾನು ಇಲ್ಲಿ ಬೇಕಾದಾಗ ಹೋಗ್ತೇನೆ, ಅಲ್ಲಿ ಬೇಕಾದಾಗ ಹೋಗ್ತೇನೆ ಅಂದರೆ ಅದು ಆಗೋದಿಲ್ಲ. ಯಾಕೆಂದರೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರುವಂಥವುಗಳು. ಯಾವುದೋ ಒಂದು ಕಡೆಯಲ್ಲಿ ಗಮ್ಯವಾಗಬೇಕೇ ಹೊರತು ಎರಡು ಕಡೆಯಲ್ಲಿ ಗಮ್ಯವಾದರೆ ಇತೋ ಭ್ರಷ್ಟ ತಥೋ ಭ್ರಷ್ಟ, ಅವನಿಗೆ ಇದು ಇಲ್ಲ ಅದು ಇಲ್ಲ, ಹಾಗಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಒಂದು ಆತ್ಮಸ್ವರೂಪವನ್ನು ತಿಳ್ಕೊಳ್ಬೇಕೋ ವಿಷಯಾಭಿಮುಖವಾಗಿ ಮನಸ್ಸು ಬುದ್ಧಿ ಹೋಗದಂತೆ ತಡೆ ಹಿಡಿಯಬೇಕು. ಯಾವುದು ಅದು ಆತ್ಮಸ್ವರೂಪ? ಆ ಪರಮಾತ್ಮ ಸ್ವರೂಪ ಎಲ್ಲಿದೆ? ಪರಮಾತ್ಮ ಅಂತ ಹೇಳಿದರೆ ನಿಮಗೇನು ಶಂಖಚಕ್ರ ಗದಾಧಾರಿ, ತ್ರಿಶೂಲ ಡಮರುಗಧಾರಿ, ಅಥವಾ ಸಿಂಹವಾಹಿನಿ, ಇನ್ನೇನೋ ಒಂದು ಮಯೂರವಾಹಿನಿ ಇತ್ಯಾದಿಯಾಗಿ ನಾವು ಏನು ಕಲ್ಪನೆ ಮಾಡ್ತಾ ಇದ್ದೇವೆ, ಇದು ಯಾವುದು ಪರಮಾತ್ಮ ಸ್ವರೂಪವಲ್ಲ. ಇವೆಲ್ಲ ಕಾಣುವಂಥ ಒಂದು ಹೊರಗಿನ ರೂಪಗಳು. ಸರ್ವಭೂತ ಗುಣೈರ್ಯುಕ್ತಂ ಮೈವಂ ಮಾಂ ದ್ರಷ್ಟುಮರ್ಹಸಿ, ಪರಮಾತ್ಮ ಹೇಳುವಂತಹದ್ದು. ಎಲ್ಲ ಗುಣಗಳಿಂದ ಕೂಡಿದಂತೆ ನಾನು ತೋರಿಸಿಕೊಳ್ತಾ ಇದ್ರು ಆ ರೀತಿಯಾಗಿ ನನ್ನನ್ನು ನೋಡಬೇಡ, ನನ್ನ ಹಿಂದಿನ ನಿಜವಾದ ರೂಪ ಬೇರೆ ಇದೆ. ನಿರ್ಗುಣ ಸ್ವರೂಪ ಅನ್ನುವಂಥದ್ದು ಹಿಂದೆ ಇದೆ. ಸಗುಣಸ್ವರೂಪ ಭಕ್ತರ ಅನುಗ್ರಹಕ್ಕೋಸ್ಕರವಾಗಿ, ಸಾಧಕಸ್ಯ ಅನುಗ್ರಹಾರ್ಥಂ ಮಾಯಾವಶಾತ್ ಪರಮಾತ್ಮನಃ ಇಚ್ಛಾವಶಾತ್ ಮಾಯಾವಶಾತ್ ಸಾಧಕಾನುಗ್ರಹಾರ್ಥಂ ಅನೇಕ ರೂಪಾಣಿ. ಇದೇ ದಶಾವತಾರದ ಒಂದು ರಹಸ್ಯ. ದಶಾವತಾರಗಳಲ್ಲಿ, ಅಂಶಾವತಾರಗಳಲ್ಲಿ ಪರಮಾತ್ಮ ಅನೇಕ ಬಾರಿ ಭೂಮಿಯಲ್ಲಿ ಅವತರಿಸುವುದರ ರಹಸ್ಯವೇನು ಅಂತ ಕೇಳಿದರೆ ಅವನು ಅನೇಕ ವಿಧವಾಗಿದೆ. ಶ್ರೀಕೃಷ್ಣನ ವಿಚಾರವನ್ನು ವಿಮರ್ಶೆ ಮಾಡಿದರೆ ಸಾಕು, ನಮಗೆ ಭಾಗವತದಲ್ಲಿ ಮಹಾಭಾರತದಲ್ಲಿ ಸಂಪೂರ್ಣವಾಗಿ ಆ ಪರಮಾತ್ಮ ಸ್ವರೂಪ ಅನ್ನುವಂಥದ್ದು ಯಾವುದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೆಲವರಿಗೆ ಒಂದು ಸಂಶಯ ಇರುತ್ತೆ, ವಿಷ್ಣು ದೊಡ್ಡವನೋ ಈಶ್ವರ ದೊಡ್ಡವನೋ, ಶಿವ ದೊಡ್ಡವನು, ಭಸ್ಮ ದೊಡ್ಡದೋ ನಾಮ ದೊಡ್ಡದೋ? ಅದಕ್ಕೆ ಇದೇನು ಅಂದರೆ ತಿರುಳನ್ನು ಬಿಟ್ಟು ತೊಗಲನ್ನು ಹಿಡಿಯುವ ವಿಚಾರ ಅಂತ ಹೇಳ್ತಾರೆ. ಇದಕ್ಕೆ ತಿರುಳನ್ನು ಬಿಟ್ಟುಬಿಟ್ಟು ತೊಗಲನ್ನು ಹಿಡ್ಕೊಳ್ಳೋದು. ನೀವು ಭಸ್ಮನಾದರೂ ಇಡಿ, ತಿಲಕ ನಾಮವನ್ನಾದರೂ ಇಡಿ, ಮುದ್ರೆಯನ್ನಾದರೂ ಇಡಿ, ಅಕ್ಷತೆಯನ್ನಾದರೂ ಇಡಿ, ತಾತ್ಪರ್ಯವಿಷ್ಟೇ. ಏನಾದರೂ ಒಂದು ಚಿಹ್ನಧಾರಣೆ, ತಿಲಕಧಾರಣೆ ಎನ್ನುವಂತಹದ್ದು ತತ್ವವೇ ಹೊರತು ಅವನಿಟ್ಟಿದ್ದು ನೆಟ್ಟಗಿದೆ, ಇವನಿಟ್ಟಿದ್ದು ಸೊಟ್ಟಗಿದೆ, ಇವನಿಟ್ಟಿದ್ದು ಅಡ್ಡವಾಗಿದೆ, ಇವನಿಟ್ಟಿದ್ದು ಉದ್ದವಾಗಿದೆ, ಕೆಳಗಡೆ ಗೂಟ ಇದೆ, ಕೆಳಗಡೆ ಗೂಟ ಇಲ್ಲ, ಇವೆಲ್ಲ ಏನು ವ್ಯರ್ಥವಾದಂಥ ಕಾಲಹರಣ ಮಾಡುವಂತಹ ಜಗಳಕ್ಕೆ ಕಾರಣವಾದಂತಹ ಕ್ಷುದ್ರವಾದಂಥ ವಿಚಾರಗಳು. ತಿಲಕಧಾರಣೆ ಮಾಡಬೇಕು ಅನ್ನುವಂಥದ್ದು ಮುಖ್ಯವೇ ಹೊರತು ಇವುಗಳೆಲ್ಲ ತಾತ್ಪರ್ಯವಿಲ್ಲ. ನೀವು ತಿಲಕ ದೊಡ್ಡದಾಗಿ ಭಸ್ಮ ಹಚ್ಚಿದವನಿಗೆ ಪರಮಾತ್ಮ ಸುಪ್ರೀತನಾಗ್ತಾನೆ, ದೊಡ್ಡದಾಗಿ ನಾಮ ಹಾಕ್ಕೊಂಡವನಿಗೆ ಪರಮಾತ್ಮ ಅನುಗ್ರಹ ಇಲ್ಲವೇ ಇಲ್ಲ. ಒಂದು ಕಡೆಯಲ್ಲಿ ಹೇಳ್ತಾನೆ, ಮೂರ್ಖೋ ವದತಿ ವಿಷ್ಣಾಯ ವಿಷ್ಣವೇ ಚೇತಿ ಪಂಡಿತಃ ಉಭಯೋ ಸದೃಶಂ ತುಲ್ಯಂ ಸದೃಶಂ ಫಲಂ ಭಾವಗ್ರಾಹಿ ಜನಾರ್ದನ. ಒಬ್ಬ ಹೇಳ್ತಾನಂತೆ, ದೊಡ್ಡ ಪಂಡಿತ, ವಿಷ್ಣವೇ ತುಭ್ಯಂ ನಮಃ, ವಿಷ್ಣುವಿಗೆ ನಮಸ್ಕಾರ. ಅದು ವ್ಯಾಕರಣ ರೀತ್ಯ ವಿಷ್ಣವೇ ಅಂತಲೇ ಹೇಳಬೇಕು, ಅದು ಸರಿಯಾದ ಶಬ್ದ. ಇನ್ನೊಬ್ಬ ಹೇಳ್ತಾನಂತೆ ವಿಷ್ಣಾಯ ನಮಃ, ಅದು ತಪ್ಪು ಶಬ್ದ, ವ್ಯಾಕರಣ ರೀತ್ಯ ಅಸಾಧು ಶಬ್ದ. ಆದರೆ ಪರಮಾತ್ಮನಿಗೆ ಅವನು ವಿಷ್ಣಾಯ ಅಂತ ಹೇಳಿದವನು ಅಷ್ಟೇ ಪ್ರೀತಿಪಾತ್ರನಾದಂಥವನು, ವಿಷ್ಣವೇ ಅಂತ ಹೇಳಿದವನು ಅಷ್ಟೇ ಪ್ರೀತಿಪಾತ್ರನಾದವನು. ಯಾಕೆ? ಇಬ್ಬರೂ ಕೂಡ ಭಕ್ತರೇ.
ಭಕ್ತಿ ಅನ್ನುವಂಥದ್ದನ್ನು ಪರಮಾತ್ಮ ನೋಡ್ತಾನೆ ಹೊರತು ನಿನ್ನ ವ್ಯಾಕರಣ ಜ್ಞಾನ, ನಿನ್ನ ಭಾಷಾ ಜ್ಞಾನ, ನಿನ್ನ ಪಾಂಡಿತ್ಯ, ನಿನ್ನ ಐಶ್ವರ್ಯ, ನೀನು ಮಾಡುವ ಪೂಜೆಯ ಒಂದು ವೈಭವ ಇತ್ಯಾದಿಗಳನ್ನು ಅವನು ಬಯಸೋದಿಲ್ಲ. ರುಕ್ಮಿಣಿಯ ಒಂದು ಪ್ರಸಂಗವೇ ನಮಗೆ ಮಹಾಭಾರತದಲ್ಲಿ ಗೊತ್ತಾಗುತ್ತೆ. ಸತ್ಯಭಾಮೆ ಎಲ್ಲವನ್ನು ಶ್ರೀಕೃಷ್ಣ ತುಲಾಭಾರಕ್ಕೆ ಎಲ್ಲ ಆಭರಣಗಳನ್ನು ಏನೇನಿದೆಯೋ ಅವಳಲ್ಲಿ ಅಷ್ಟು ಅಹಂಕಾರ ಪೂರಿತವಾದಂಥ ನಡೆಯಿತ್ತು. ಎಲ್ಲವನ್ನು ತಂದು ತಕ್ಕಡಿಗೆ ಹಾಕಿದರೂ ಕೂಡ ಶ್ರೀಕೃಷ್ಣ ಕೂತಂಥ ಭಾಗ ಏಳಲೇ ಇಲ್ಲ. ಅದೇ ರುಕ್ಮಿಣಿ ಬಂದು ಶ್ರದ್ಧಾ ಭಕ್ತಿಯಿಂದ ಕೇವಲ ಒಂದು ತುಳಸಿ ದಳವನ್ನು ಹಾಕಿದ್ರು, ಎದ್ದು ಬಿಡ್ತು. ಏನಂತ ಸೂಚಿಸುತ್ತಿದ್ದು? ಭಕ್ತಪರಾಧೀನನೇ ಹೊರತು ಭಗವಂತ ನಿಮ್ಮ ಸೇವೆಯಲ್ಲಿ ಮೃಷ್ಟಾನ್ನ ನೈವೇದ್ಯವನ್ನಾಗಲಿ ಅಥವಾ ಇನ್ಯಾವುದೋ ಅತ್ಯಂತ ಅದ್ಭುತವಾದಂಥ ವೈಭವೋಪೇತವಾದಂಥ ಪ್ರದರ್ಶನವನ್ನಾಗಲಿ ಪರಮಾತ್ಮ ಬಯಸೋದಿಲ್ಲ. ಹಾಗಾದರೆ ಇದನ್ನೆಲ್ಲ ಮಾಡಬಾರ್ದು ಅಂದರೆ ಮಾಡಬಹುದು. ಅಲ್ಲಿ ಭಕ್ತಿ ಇರಬೇಕು. ಭಕ್ತಿಯ ಸಹಿತವಾಗಿ ಇದನ್ನೆಲ್ಲ ಮಾಡಿದಾಗ ಅದು ಯುಕ್ತವಾಗುತ್ತೆ. ಇಲ್ಲದೆ ಕೇವಲ ಆಡಂಬರಕ್ಕೆ ಪ್ರದರ್ಶನಕ್ಕೆ ಮಾಡಿದ್ರಿಂದ ಖಂಡಿತ ಪರಮಾತ್ಮನಿಗೆ ತೃಪ್ತಿ ಆಗೋದಿಲ್ಲ, ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಹತ್ತಿರವಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಇಂತಹ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಇಲ್ಲೇ ಇದ್ದಾನೆ. ಹೇಗೆ ಹೇಳ್ತೀರಿ ಇಲ್ಲಿದ್ದಾನೆ? ನೀವೇ ನೋಡಿದ್ದೀರೋ? ಅದಕ್ಕೆ ಹೇಳ್ತಾರೆ, ನಿಮಗೆ ಯಾವುದು ಗೊತ್ತಾಗೋದಿಲ್ವೋ. ಈಗ ಉದಾಹರಣೆಗೆ ನಮ್ಮಲ್ಲಿ ವೇದಾಂತದಲ್ಲಿ 6 ಪ್ರಮಾಣಗಳನ್ನು ಒಪ್ಪಿರುವಂತಹದ್ದು. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 6 ಪ್ರಮಾಣಗಳು. ಪ್ರತ್ಯಕ್ಷ ಪ್ರಮಾಣ ಎಲ್ಲರಿಗೂ ಗೊತ್ತಿದೆ, ಕಣ್ಣಿಗೆ ಕಂಡಿದ್ದು, ಇಂದ್ರಿಯಗಳಿಗೆ ವೇದ್ಯವಾದದ್ದೆಲ್ಲ ಪ್ರತ್ಯಕ್ಷ. ಅದನ್ನು ಎಲ್ಲರೂ ಒಪ್ಪುತ್ತಾರೆ. ಅದನ್ನು ಒಪ್ಪಲಿಕ್ಕೆ ಪ್ರತ್ಯಕ್ಷ ಎಲ್ಲಿ ಆಗೋದಿಲ್ವೋ ಅಲ್ಲಿ ಅನುಮಾನ ಪ್ರಮಾಣ ಬರುತ್ತೆ. ಅನುಮಾನ ಅಂದರೆ ರೀಸನಿಂಗ್, ಇನ್ಫರೆನ್ಸ್ ಅಂತ ಹೇಳ್ತೀವಿ. ಆ ರೀತಿಯಾಗ ಅನುಮಾನ ಪ್ರಮಾಣದಲ್ಲಿ ಯಾವುದಾದ್ರೂ ಒಂದು ಕಾರಣವನ್ನು ಕೊಟ್ಟು ಹೀಗಿರೋದ್ರಿಂದ ಇದು ಹೀಗೆ ಅಂತ ಹೇಳಿದಾಗ ಅದನ್ನು ಒಪ್ಪಲೇಬೇಕಾಗುತ್ತೆ. ಎಲ್ಲ ಲೋಕಾನುಭವ ಸಿದ್ಧವಾದಂಥ ವ್ಯಾಪ್ತಿಯನ್ನು ಇಟ್ಟುಕೊಂಡು ಅನುಮಾನ ಪ್ರಮಾಣದಿಂದ ಸಾಧಿಸುವಂತಹದ್ದು. ಈ ಒಂದು ಪ್ರತ್ಯಕ್ಷವನ್ನಾಗಲಿ ಅನುಮಾನವನ್ನಾಗಲಿ ಮತ್ತು ಶಬ್ದ ಪ್ರಮಾಣ ಅಂದರೆ ವೇದ ಪ್ರಮಾಣ ಮತ್ತು ಬಾಕಿ ಉಳಿದ ಲೌಕಿಕ ಶಬ್ದಗಳು ಕೂಡ ಪ್ರಮಾಣವೇ. ನಾಸ್ತಿಕರಾದವರಿಗೆ ಪ್ರತ್ಯಕ್ಷವನ್ನು ಹೇಳಲಿಕ್ಕೆ ಪರಮಾತ್ಮ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣವಿಲ್ಲ. ಶಬ್ದ ಪ್ರಮಾಣ ಅಂದರೆ ವೇದವಾಗಲಿ ಈ ಶಬ್ದವಾಗಲಿ ಯಾವುದರಿಂದಲೂ ಹೇಳಿದರೂ ಪರಮಾತ್ಮ ಗೊತ್ತಾಗೋದಿಲ್ಲ. ಮತ್ತು ಹೇಗೆ ಹೇಳಬೇಕು? ನಾಸ್ತಿಕರಾದವರನ್ನು ಒಪ್ಪಿಸುವುದಕ್ಕೆ ವೇದದಲ್ಲಿ ಅವರಿಗೆ ನಂಬಿಕೆ ಇಲ್ಲ. ನಿಮ್ಮ ವೇದ ನಾವು ಒಪ್ಪೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ, ಆಗೋಯ್ತು. ಆದ್ದರಿಂದ ವೇದವಾಕ್ಯ ಅವರಿಗೆ ಹೇಳಿ ಪ್ರಮಾಣ ಅಂತ ಹೇಳಲಿಕ್ಕಾಗೋಲ್ಲ. ಆವಾಗ ಏನು ಹೇಳಬೇಕು ಅಂದರೆ ಅನುಮಾನ ಪ್ರಮಾಣವನ್ನೇ ಹೇಳಬೇಕು. ಅನುಮಾನ ಪ್ರಮಾಣವನ್ನು ಒಪ್ಪದೇ ಇದ್ದವರಿಗೆ ನೀವೇನೋ ಹೇಳ್ತೀರಿ ಸ್ವಾಮಿ, ನಿಮ್ಮ ಯುಕ್ತಿಯನ್ನು ನೀವು ಹೇಳಿದರೆ ಆ ಯುಕ್ತಿಯನ್ನು ಖಂಡನೆ ಮಾಡುವಂತಹ ಯುಕ್ತಿ ನನ್ನ ಹತ್ರ ಇದೆ. ಇವನು ತಾರ್ಕಿಕನಾದರೆ ಇವನಿಗಿಂತಲೂ ಕುಶಲತರ ತಾರ್ಕಿಕ ಇನ್ನೊಬ್ಬ ಬರಬಹುದು ತಾನೇ. ಲಾಜಿಕ್ಸ್ ಅಂತ ಏನು ನಾವು ಹೇಳ್ತೇವೆ, ಆ ಲಾಜಿಕ್ ಅಂದರೆ ರೀಸನಿಂಗ್ ಅಥವಾ ಇನ್ಫರೆನ್ಸ್ ಇತ್ಯಾದಿಗಳನ್ನು ಏನು ಹೇಳ್ತೇವೆ ಅವುಗಳನ್ನು ಕೊಟ್ಟಾಗ ನೀವು ಕೊಟ್ಟಿರುವಂತಹ ಯುಕ್ತಿಗೆ ಖಂಡನೆ ಮಾಡುವಂತಹ ಯುಕ್ತಿಯನ್ನು ನಾನು ಹೇಳಿದರೆ ನೀವು ಒಪ್ಪಲೇಬೇಕು. ಆವಾಗ ಅನುಮಾನ ಪ್ರಮಾಣದಲ್ಲಿ ಹೇಳಿದ್ದೂ ಕೂಡ ಒಂದೊಮ್ಮೆ ಆ ಸಿದ್ಧಾಂತ ಶಿಥಿಲವಾಗಬಹುದು. ಆವಾಗ ಏನಪ್ಪ? ಆವಾಗ ಹೇಳ್ತೇನೆ, ನಿನ್ನ ಅನುಭವ ಒಂದಿದೆಯಲ್ಲ, ಆ ಅನುಭವ ನಿನ್ನ ನಾಸ್ತಿಕನಿಗೆ ಒಂದು ಅನುಭವ, ಆಸ್ತಿಕನಿಗೆ ಒಂದು ಅನುಭವ ಅನ್ನುವಂಥದ್ದಿಲ್ಲ ತಾನೇ. ಪಂಡಿತನಿಗೆ ಒಂದು ಅನುಭವ, ಪಾಮರನಿಗೆ ಒಂದು ಅನುಭವ ಅಂತ ಇರೋದಿಲ್ಲ. ಎಲ್ಲರದ್ದು ಅನುಭವ ಆತ್ಮವಿಷಯದಲ್ಲಿ ಒಂದೇ ರೀತಿಯಾದ ಅನುಭವ. ಆ ಕೀಟ ಪತಂಗೇಭ್ಯ ಆಚ ದೇವರ್ಷಿಭ್ಯ ಉಚ್ಚಾವಚಂ ವಿವೇಕೇನ ಅಹಂ ಇತ್ಯೇವಂ ಮನ್ಯಮಾನಃ. ನಾನು ಅನ್ನುವಂಥ ಅನುಭವ ಎಲ್ಲರಿಗೂ ಇದೆಯೋ ಇಲ್ವಾ? ನಾನು ಏನು? ಇದು ನಾನು ಅಂದರೆ ಯಾರು, ಏನು, ಅದರ ಸ್ವರೂಪ ಏನು ವಿಮರ್ಶೆ ಮಾಡಿದಾಗ ಅದು ನಾಸ್ತಿಕನಿಗಾಗಲಿ ಆಸ್ತಿಕನಿಗಾಗಲಿ ಪಂಡಿತನಿಗಾಗಲಿ ಪಾಮರನಿಗಾಗಲಿ ಗಂಡಿಗಾಗಲಿ ಹೆಣ್ಣಿಗಾಗಲಿ ಮನುಷ್ಯನಿಗಾಗಲಿ ಪ್ರಾಣಿಗಾಗಲಿ ಒಂದೇ ರೀತಿಯಾಗಿದೆಯೇ ಹೊರತು ಅದರಲ್ಲಿ ಬೇರೆ ಇಲ್ಲ. ಹಸು ಪಶು ಪಕ್ಷಾದಿಗಳಿಗೂ ಕೂಡ ನಾನು ಅನ್ನುವಂಥದ್ದು ಬರುತ್ತೆ. ಅವು ಭಾಷೆ ಇಲ್ಲದೆ ಇರ್ಬೋದು, ಅವ್ದು ಭಾಷೆಯೇ ಬೇರೆ ಇರುತ್ತೆ, ಮೂಗ ಭಾಷೆ. ಆ ರೀತಿಯಾದ ಭಾಷೆಯಲ್ಲಿ ಅವು ಮಾತಾಡ್ತವೆ. ಆದರೆ ಅವುಗಳಿಗೂ ಕೂಡ ನಾನು ಅನ್ನುವಂಥದ್ದಿದೆ. ಇಲ್ಲದೆ ಹೋದರೆ ಹರಿತ ತೃಣಪೂರ್ಣ ಪಾಣಿಮುಪಲಭ್ಯತಂ ಪ್ರತ್ಯಭಿಮುಖೀ ಭವಂತಿ ತದೇವ ದಂಡೋದ್ಯತಕರಂ ಪುರುಷಮುಪಲಭ್ಯ ಪಲಾಯಿತು ಮಾರಭಂತೆ ಅಂತ ಹೇಳ್ತಾರೆ. ಹಸಿಯಾದ ಹುಲ್ಲನ್ನು ತೆಗೆದುಕೊಂಡು ಬಂದಾಗ ಅವನನ್ನು ನೋಡಿದ ಕೂಡಲೇ ಹಸು ಅವನ ಕಡೆ ಓಡಿ ಹೋಗುತ್ತೆ. ಯಾಕೆ? ನನಗೆ ಇಷ್ಟವಾದದ್ದು ಅಲ್ಲಿದೆ ಅಂತ. ನನಗೆ ಅಂತ ಹೇಳಬೇಕಾದ್ರೆ ನಾನು ಅವನ ಬುದ್ಧಿ ಅದಕ್ಕಿದೆ.
ಅದು ಇದ್ದಿದ್ರಿಂದಲೇ ತನ್ನಲ್ಲಿ ಆ ಪ್ರವೃತ್ತಿ ಬರುತ್ತೆ, ಹುಲ್ಲಿನ ಕಡೆಗೆ ಓಡುವಂಥದ್ದು. ಅದೇ ಒಬ್ಬ ಹೊಡಿಲಿಕ್ಕೆ ದೊಣ್ಣೆಯನ್ನು ತಗೊಂಡು ಬರ್ತಾನೆ ಅಂತ ಕಂಡ ಕೂಡಲೇ ಅಲ್ಲಿಂದ ಓಡುತ್ತೆ. ಯಾಕೆ? ನನಗೆ ಪೆಟ್ಟು ಬೀಳುತ್ತೆ, ನನಗೆ ನೋವಾಗುತ್ತೆ ಅಂತ, ನನ್ನನ್ನು ನಾನು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಓಡುತ್ತೆ. ಆದ್ದರಿಂದ ನಾನೂನು ಬುದ್ಧಿ ಪ್ರತಿಯೊಂದು ಪ್ರಾಣಿಯಲ್ಲೂ ಇರೋದ್ರಿಂದ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಶ್ಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್. ಹಿಂದೆ ಅವನು ಕೇಳಿದ್ದ ಕಿಂತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಕೇಳಿದ ಹಾಗೆ ಗೀತೆಯಲ್ಲಿ ಇಲ್ಲೂ ಕೂಡ ಆ ಪರಮಾತ್ಮನ ಸ್ವರೂಪವನ್ನ ಅನ್ಯತ್ರ ಧರ್ಮಾರನ್ಯತ್ರ ಧರ್ಮಾರನ್ಯತ್ರಾತ್ಮಾತ್ ಕೃತಾಕೃತ ಅನ್ಯತ್ರ ಭೂತಾಚ್ಚ ಭವ್ಯಾಚ ಯತ್ತತ್ ಪಶ್ಯಸಿ ತದ್ದು ಅದ ಅಂತ ಕೇಳಿದ. ತದ್ದು ಅದ, ಅದನ್ನೇ ಹೇಳು ಅಂತ ಕೇಳಿದ್ದ. ಅದಕ್ಕೆ ಉತ್ತರ ಇಲ್ಲಿ ಹೇಳ್ತಾ ಇದ್ದಾನೆ. ಏನ ರೂಪಂ ರಸಂ ಶಬ್ದಾನ್ ಸ್ಪರ್ಶಾಶ್ಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈ ತತ್. ನೀನು ಯಾವುದು ತದ್ವದ ಅಂತ ಕೇಳಿದ್ಯಲ್ಲ, ಆ ತತ್ತನ್ನು ಹೇಳ್ತಾ ಇದ್ದೇನೆ. ಯಾವುದು ಅದು ತತ್ ಅಂದರೆ ಅದು ಯಾವುದು, ಅದೇ ಇದು ಅಂತ ಹೇಳ್ತಾ ಇದ್ದಾನೆ. ಯಾವುದು ಅದೇ ಇದು ಅಂತ ಕೇಳಿದರೆ ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಶ್ಚ ಮೈಥುನ. ರೂಪವನ್ನು ತಿಳಿತೀಯ, ನೋಡಿದ ಕೂಡಲೇ ರೂಪದ ವಿಷಯದ ಜ್ಞಾನ ಬರುತ್ತಲ್ಲ ನಿನಗೆ. ಅದನ್ನು ಆ ರೂಪವನ್ನು ತಿಳಿದುಕೊಳ್ಳೋನು ಯಾರು? ನಾನು ಅಂತ ಹೇಳಿದ್ರೆ ಯಾರು? ದೇಹವೋ? ದೇಹ ತಿಳ್ಕೊಳ್ಳೋದಿಲ್ಲ, ದೇಹ ಅಚೇತನವಾದದ್ದು. ಅಚೇತನವಾದ ದೇಹಕ್ಕೆ ಈ ಕಾಗ್ನಿಷನ್ ಅನ್ನುವಂಥದ್ದು ಏನಿದೆ ಅದು ಬರೋದಕ್ಕೆ ಸಾಧ್ಯವಿಲ್ಲ. ಅಚೇತನವಾದ ಪದಾರ್ಥ ನೋಡೋದಿಲ್ಲ, ಅಚೇತನವಾದ ಪದಾರ್ಥ ಕೇಳೋದಿಲ್ಲ. ಯಾಕೆಂದರೆ ಅವೆಲ್ಲ ವಿಷಯದಲ್ಲಿ ಅಂತರ್ಗತವಾಗಿರುವಂಥವು. ಅವೆಲ್ಲ ಆಬ್ಜೆಕ್ಟ್ ಅಂತ ನಾವು ಹೇಳ್ತೇವೆ, ವಿಷಯ ಅಂತ ಹೇಳ್ತೇವೆ. ಆ ವಿಷಯವನ್ನು ಗ್ರಹಿಸುವವನು ವಿಷಯ ಆಗೋದಿಲ್ಲ. ವಿಷಯ ಯಾವತ್ತು ವಿಷಯೀ ಆಗೋದಿಲ್ಲ, ವಿಷಯೀ ಯಾವತ್ತು ವಿಷಯ ಆಗೋದಿಲ್ಲ. ವಿಷಯೀ ಅಂತ ಹೇಳಿದರೆ ಆತ್ಮ. ಯಾಕೆಂದರೆ ವಿಷಯವನ್ನು ಗ್ರಹಣ ಮಾಡುವವನು, ಶಬ್ದ ಸ್ಪರ್ಶಾದಿಗಳನ್ನು ತಿಳಿದುಕೊಳ್ಳುವವನು ವಿಷಯೀ. ಅವನು ವಿಷಯದಲ್ಲಿ ಕೂತು ಬಿಟ್ಟರೆ ಅವನನ್ನು ತಿಳಿಯೋನು ಯಾರು? ಇನ್ನೊಬ್ಬ ಅಂತ ಹೇಳಬೇಕಾಗುತ್ತೆ. ಆವಾಗ ಅವನು ಅನಾತ್ಮ ಅಂತ ಆಗುತ್ತೆ. ಅದಕ್ಕೋಸ್ಕರವಾಗಿ ಆತ್ಮ ಅನ್ನುವಂಥದ್ದು ಯಾವುದು ಅಂತ ಕೇಳಿದರೆ, ಯಾವುದರಿಂದ ರೂಪವನ್ನು ತಿಳಿಯುತ್ತೀಯೋ, ಯಾವುದರಿಂದ ರಸಾನುಭವವನ್ನು ಪಡೆದುಕೊಳ್ತೀಯೋ, ಯಾವುದರಿಂದ ಗಂಧವನ್ನು ಆಘ್ರಾಣಿಸುತ್ತೀಯೋ. ಗಂಧವನ್ನು ಆಘ್ರಾಣಿಸೋದು ಮೂಗಿನಿಂದ ಇರಬಹುದು. ಆ ಮೂಗು ಗಂಧವನ್ನು ಆಘ್ರಾಣಿಸುವುದಕ್ಕೆ ಸಾಧನವೇ ಹೊರತು ಸಾಧಕ ಅಲ್ಲ. ಸಾಧನ ಬೇರೆ, ಆ ಸಾಧನದಿಂದ ಪಡೆಯುವವನು ಬೇರೆ. ಆದ್ದರಿಂದ ಗಂಧದ ಜ್ಞಾನವನ್ನು ಪಡೆಯುವವನು ಶಬ್ದದ ಜ್ಞಾನವನ್ನು, ನಾನು ಶಬ್ದವನ್ನು ಹೇಳ್ತಾ ಇದ್ದೇನೆ, ನಿಮಗೆ ಕೇಳ್ತಾ ಇದೆ. ಕೇಳುವುದರಿಂದ ಆ ಶಬ್ದದ ಜ್ಞಾನ ನಿಮಗೆ ಆಗತ್ತೆ ಪ್ರತಿಯೊಬ್ಬರಿಗೂ. ಆ ಕೇಳಿಸಿಕೊಳ್ಳುವವನು, ಸಾಧನ ಕಿವಿ ಇರಬಹುದು, ಕಿವಿಯ ದ್ವಾರ ಕೇಳಿಸಿಕೊಳ್ಳುವವನು. ಈಗಿಲ್ಲಿ ಮೈಕ್ ಇದೆ, ಇದು ಸಾಧನ. ಇದರ ಹಿಂದೆ ನಾನಿದ್ದೇನೆ, ನಾನು ಹೇಳಿದರೆ ಅದು ನಿಮಗೆ ತಲುಪಿಸುತ್ತೆಯೇ ಹೊರತು ಇದು ಸಾಧನವೇ ಮಾತಾಡುತ್ತಾ? ಸಾಧನವೇ ಮಾತಾಡೋದಾದ್ರೆ ನಮ್ಮಂಥವ್ರು ಯಾಕೆ ಇಲ್ಲಿ ಬರಬೇಕು? ಇಲ್ಲ ತಾನೆ? ಹಾಗೆ ಕಣ್ಣು ಸಾಧನ, ಕಿವಿ ಸಾಧನ, ಗ್ರಾಣ ಸಾಧನ, ರಸನ ಸಾಧನ, ತ್ವಗಿಂದ್ರಿಯ ಸಾಧನ. ಇದಿಷ್ಟು ಸಾಧನಗಳು ಕರಣಗಳೇ ಹೊರತು ಕರ್ತೃ ಅಲ್ಲ. ಕರಣ ಬೇರೆ, ಕರ್ತೃ ಬೇರೆ. ಕರಣದ ಹಿಂದೆ ಇದೆ ಒಬ್ಬ ಕರ್ತ ಅಂತ ಇದ್ದಾನೆ. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಶ್ಚ. ನೋಡಿ, 5 ವಿಷಯಗಳು ಬಂತು. ಸ್ಪರ್ಶ ಮುಟ್ಟಿದ ಕೂಡಲೇ ಅನುಭವ ಆಗತ್ತೆ. ಆ ಸ್ಪರ್ಶವನ್ನ ತಿಳಿಸುವ ಸಾಧನ ತ್ವಗಿಂದ್ರಿಯ, ತಿಳಿಯುವವನು ಬೇರೆ. ಮೈಥುನ ಜನಿತ ಸುಖವನ್ನು ಅನುಭವಿಸುವವನು ಬೇರೆ, ಸಾಧನ ಬೇರೆ. ಏತೇನೈವ ವಿಜಾನಾತಿ. ಯಾವುದರಿಂದ ಆಗುತ್ತೋ ಏತೇನೈವ, ಅವನಿಂದಲೇ. ಕಿಮತ್ರ ಇದನ್ನು ಗೊತ್ತಾಯಿತು ಅಂತ ಆದಮೇಲೆ ಇನ್ನೇನು ಉಳ್ಕೊಂಡಿದೆ? ಇದಿಷ್ಟಕ್ಕೂ ಕೂಡ ಸಾಧನವಾಗಿ ಶರೀರವೂ ಸಾಧನ, ಇಂದ್ರಿಯಗಳೂ ಸಾಧನ. ಇವುಗಳಿಂದ ವಿಷಯದ ಜ್ಞಾನವನ್ನು ಪಡೆದುಕೊಳ್ಳುವವನು ಜ್ಞಾನಕರ್ತ. ಅವನು ಇದಕ್ಕಿಂತ ಬೇರೆ ಆಗಿರುವವನು. ಅವನು ಇಂದ್ರಿಯಗಳ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಅವನೇ ಮನಸ್ಸಾಗ್ಲಿಕ್ಕೆ ಸಾಧ್ಯವಿಲ್ಲ, ಅವನೇ ಶರೀರವಾಗ್ಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಅವನಿಗಿಂತ ಬೇರೆಯಾಗಿರುವವುಗಳು ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ. ಅವನು ಇವೆಲ್ಲದಕ್ಕಿಂತಲೂ ಬೇರೆ ಆಗಿರೋನು. ನಾವು ಹೇಗೆ ತಿಳ್ಕೊಂಡಿದ್ದೀವಿ? ಅವೆಲ್ಲದನ್ನು ಒಟ್ಟು ಸೇರಿ ತಿಳ್ಕೊಂಡ್ಬಿಟ್ಟಿದ್ದೀವಿ.
ಇದು ಹೇಗೆ ಅಂತ ಕೇಳಿದರೆ ನಿಮಗೆ ಒಳ್ಳೆ ಉದಾಹರಣೆ ಅಂದರೆ ತಪ್ತ ಅಯೋಗೋಲಕಮಿವ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಶಾರ್ಟ್ ಪುಟ್ ಇದೆಯಲ್ಲ, ಕಬ್ಬಿಣದ ಗುಂಡನ್ನು ಬೆಂಕಿಯಲ್ಲಿ ಹಾಕಿಬಿಡಿ. ಕಬ್ಬಿಣದ ಗುಂಡನ್ನು ಬೆಂಕಿಯಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನಂತರ ತೆಗೆದ್ರೆ ಏನಾಗಿರುತ್ತೆ? ತಣ್ಣಗಿರುತ್ತಾ? ಮೊದಲು ಹೇಗಿತ್ತು? ಮೊದಲು ಬಿಸಿಯಾಗಿತ್ತಾ? ಇಲ್ಲ ತಾನೆ. ಮೊದಲು ತಣ್ಣಗೆ ಇತ್ತು. ಅದನ್ನು ಮುಟ್ಟಿದ್ರೆ ತಣ್ಣಗೆ ಇತ್ತು. ಡಿಸೆಂಬರ್ ತಿಂಗಳಲ್ಲಿ ಕಬ್ಬಿಣ ಮುಟ್ಟು ನೋಡಿ, ತಣ್ಣಗೆ ಇರುತ್ತೆ. ಆದರೆ ಬೆಂಕಿಗೆ ಹಾಕಿ ತೆಗೆದ ನಂತರ ಆ ಕಬ್ಬಿಣದ ಗುಂಡು ಸುಡುತ್ತೆ. ಅಯ್ಯೋ ದಾಹತಿ, ಕಬ್ಬಿಣದ ಗುಂಡು ಸುಡುತ್ತೆ, ಮುಟ್ಟಬೇಡ ಅಂತಾರೆ. ಅಂದರೆ ಆ ದಾಹಕತ್ವಂ ಅನ್ನುವಂಥದ್ದು ಎಲ್ಲಿಯ ಯಾವುದರ ಧರ್ಮ? ವನ್ಯನಿಷ್ಠ ಧರ್ಮ, ಅಗ್ನಿಯ ಧರ್ಮ. ಅಗ್ನಿಯ ಧರ್ಮ ಈಗ ಕಬ್ಬಿಣದಲ್ಲಿ ಆರೋಪಿತವಾಗಿದೆ. ಆದ್ದರಿಂದ ಅಗ್ನಿಯ ಧರ್ಮವನ್ನು ಕಬ್ಬಿಣದಲ್ಲಿದೆ ಅಂತ ಕಬ್ಬಿಣ ಸುಡುತ್ತೆ. ನೀವು ಕಬ್ಬಿಣ ಎಲ್ಲಿ ಸುಡುತ್ತಪ್ಪ? ನಾನೆಲ್ಲೂ ನೋಡಿಲ್ಲ. ಕಬ್ಬಿಣ ಸುಡೋದಿಲ್ಲ. ಸುಡೋದೇನಿದ್ರು ಬೆಂಕಿ. ಕಬ್ಬಿಣದಲ್ಲಿರುವ ಬೆಂಕಿ ಸುಡೋದು, ಕಬ್ಬಿಣ ಸುಡೋದಿಲ್ಲ. ಕಬ್ಬಿಣ ಸುಡೋದಾದರೆ ಮನೇಲಿ ಯಾರೂ ಅಲ್ಮೇರ ಇಟ್ಕೊಡ್ತಿರ್ಲಿಲ್ಲ, ದುಡ್ಡೆಲ್ಲ ಸುಡೋಗ್ತಿತ್ತು. ಆದರೆ ಆ ಆರೋಪಿತವಾದದ್ದನ್ನು ಬೇರ್ಪಡಿಸಿ ತಿಳಿಯುವ ಸಾಮರ್ಥ್ಯ ನಮಗಿಲ್ಲಾಗ ಹೋಗಿದೆ. ಹಾಗೆ ಈ ದೇಹೇಂದ್ರಿಯಾದಿಗಳು ಬೇರೆ, ದೇಹೇಂದ್ರಿಯಾದಿಗಳಲ್ಲಿ ಚೈತನ್ಯವನ್ನು ನಾವು ಆರೋಪ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಏನರ ರೂಪಂ ರಸಂ ಗಂಧಂ ಸ್ವದ್ದಾಂ ಸ್ಪರ್ಶಾಶ್ಚ ಮೈಥುರಾನ್ ಏತೇನೈವ ವಿಜಾನಾತಿ. ಯಾವುದರಿಂದ ಯಾರು ಇವುಗಳನ್ನು ತಿಳಿಯುತ್ತಾನೋ ಏತದ್ವೈ ತತ್, ಅದೇ ಆ ಪರಮಾತ್ಮ ತತ್ವ. ನೀ ಕೇಳಿದ್ಯಲ್ಲ ಪ್ರಶ್ನೆ, ಅನ್ಯತ್ರ ಧರ್ಮ ಎತ್ತತ್ ಪಶ್ಯಚಿ ತದ್ವದ ಅಂತ. ಆ ತತ್ ಅಂದರೆ ಇದು. ಅಷ್ಟೇ ಅಲ್ಲ, ಇನ್ನೂ ಇದಕ್ಕೋಸ್ಕರವಾಗಿ ಇಲ್ಲೇ ಇರುವಂತಹದ್ದು ವೇದಾಂತದಲ್ಲಿರುವ ಸ್ವಾರಸ್ಯ. ವೇದಾಂತವನ್ನು ಯಾರೂ ಅಲ್ಲಗಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಲ್ಲಗಳಿಕೆ ಹೋದರೆ ನಿನ್ನನ್ನೇ ನೀನು ಅಲ್ಲಗಳ್ಕೊಂಡ ಹಾಗೆ, ನಿನ್ನ ಅಸ್ತಿತ್ವವನ್ನೇ ನೀನು ಪ್ರಶ್ನೆ ಮಾಡಿಕೊಂಡ ಹಾಗೆ. ನಾನು ಇಲ್ಲ. ಯಾರಾದರೂ ಹೇಳಿ ನೋಡೋಣ. ಪ್ರತಿಯೊಬ್ಬರು ಅವರನ್ನು ಅವ್ರು ಹೇಳ್ಕೋಬೇಕು. ನಾನು ಇಲ್ಲ. ಯಾರಿಗಾದರೂ ಅನುಭವದಲ್ಲಿದೆಯೋ? ಅಥವಾ ನಾನು ಇದ್ದೇನೆಯೋ ಇಲ್ಲವೋ ಸಂಶಯ ಇದೆಯೋ? ಇದಕ್ಕೇನು ಶಾಸ್ತ್ರಜ್ಞಾನ ಬೇಕಿಲ್ಲ ತಾನೆ. ನಾನು ಇಲ್ಲ ಅನ್ನೋ ಜ್ಞಾನವೂ ಯಾರಿಗೂ ಇಲ್ಲ, ನಾನು ಇದ್ದೇನೆಯೋ ಇಲ್ಲವೋ ಅನ್ನೋ ಸಂಶಯವೂ ಇಲ್ಲ, ಅಥವಾ ನಾನಲ್ಲ ಅನ್ನುವಂಥ ವಿಪರೀತ ಜ್ಞಾನವೂ ಇಲ್ಲ. ನಾನು ಅವನಲ್ಲ ಅಂತ ಇರ್ಬೋದು. ನಾನಲ್ಲ ಅನ್ನುವಂಥದ್ದು ಬರೋದಿಲ್ಲ ಯಾರಿಗೂ. ಅಂದರೆ ನಾನು ಅನ್ನುವಂಥ ನಿಶ್ಚಯ ಹೊಂದಿರುವುದರಿಂದ ಆ ನಾನು ಅನ್ನೋದು ಯಾವುದು ಅಂತ ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಳಿ. ಇದು ನಿಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಜಾಗ್ರತ್ತಿನಲ್ಲಿ, ಸ್ವಪ್ನದಲ್ಲಿ ಗೊತ್ತಾಗೋದಿಲ್ಲ. ಬೇರೆದರಿಂದ ಆರೋಪಿತವಾದದ್ರಿಂದ ಅವುಗಳಿಂದ ಸೇರಿಕೊಂಡೇ ನಿಮ್ಮನ್ನು ನೀವು ತಿಳ್ಕೊಳ್ತೀರಿ. ಸುಷುಪ್ತಿಗೆ ಬಂದಾಗ ಈ ಬೇರೆ ಆರೋಪಾಧಿಷ್ಠಾನಭೂತವಾದಂಥ ಶರೀರೇಂದ್ರಿಯ ಮನೋಬುದ್ಧಿಗಳು ಇಲ್ಲದೇ ಇರುವುದರಿಂದ ನಿನ್ನಲ್ಲೇ ನೀನಿದ್ದೀಯಾ, ನೀನೇ ಆಗಿದ್ದೀಯಾ. ಈಗ ನಾವ್ಯಾರು? ನಾವಾಗಿಲ್ಲ, ನಾವು ಮತ್ತೇನೋ ಆಗಿದ್ದೇವೆ. ನಾನಾಗಿಲ್ಲ, ನಾನು ಇನ್ನೇನೋ ಆಗಿದ್ದೇನೆ. ನಾಟಕದಲ್ಲಿ ಪಾತ್ರಧಾರಿ ಯಾಕೆ ರಾಮನ ಪಾತ್ರಧಾರಿ, ಆ ದುರ್ಯೋಧನನ ಯಾಕೆ ಹೇಳಬೇಕು? ಕೃಷ್ಣನ ಪಾತ್ರಧಾರಿ ಅವನು ಒಳ್ಳೆ ಅಭಿನಯ ಮಾಡ್ತಾ ಇರ್ತಾನೆ. ಎಲ್ಲ ಪ್ರೇಕ್ಷಕರು ಹೃದಯಾಹ್ಲಾದಕವಾದಂಥ ರಸಾಭಿವ್ಯಕ್ತಿಗೆ ಯೋಗ್ಯವಾದ ಒಂದು ದೃಶ್ಯ ಬಂದಾಗ ಆಹ್ಲಾದವನ್ನು ಅನುಭವಿಸ್ತಾ ಇರುವಂತಹ ಸಭಿಕರು ಮಧ್ಯದಲ್ಲಿ ಒಬ್ಬರು ಕೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಾರೆ. ಅವನು ಯಾರು ಕೇಳ್ತಾರೆ. ವಾಟ್ ಡಸ್ ಇಟ್ ಮೀನ್? ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಾನೆ, ರಾಮನ ಪಾತ್ರ ಮಾಡಿದಾನಲ್ಲ, ಅವನು ಯಾರು ಕೇಳ್ತಾರೆ. ಅಂದ್ರೇನು? ಸ್ವರೂಪ ವಿಷಯಕ ಪ್ರಶ್ನೆ. ಅವನು ಯಾರು ಅಂತ ಈಗ ಗೊತ್ತಾಗಿದೆ ನಿಮಗೆ. ಗೊತ್ತಾಗಿದ್ದರೆ ಗೊತ್ತಾಗಿರುವುದರ ಜೊತೆಗೆ ಅವನಲ್ಲ ಅಂತ ಗೊತ್ತಿದೆ. ಅವನಲ್ಲ. ಯಾರು ಅಭಿನಯ ಮಾಡ್ತಾ ಇದ್ದಾನೋ ಅವನು ರಾಮನಲ್ಲ ಅನ್ನೋದು ಗೊತ್ತಿದೆ. ಹಾಗಾದ್ರೆ ಅವನು ಯಾರು? ಆವಾಗ ಹೇಳ್ತಾನೆ, ಅವನು ನಾಗರಾಜ, ಕೃಷ್ಣಮೂರ್ತಿ, ಏನೋ ಒಂದು ಹೆಸರು ಹೇಳ್ತೀರ. ಆವಾಗ ಸ್ವರೂಪ ಜ್ಞಾನ. ಹಾಗೆ ಈಗೆಲ್ಲ ನಾವು ಅಭಿನಯ ಮಾಡ್ತಾ ಇದ್ದೇವೆ. ನಾನು ನರಸಿಂಹಮೂರ್ತಿ, ಕರ್ತ, ಭೋಕ್ತ, ಜೀವ, ಸಂಸಾರಿ, ಸುಖಿ, ದುಃಖಿ, ಅಧಿಕಾರಿ, ಸೇವಕ, ಭೃತ್ಯ ಇತ್ಯಾದಿಯಾಗಿ ಗುರು, ಶಿಷ್ಯ ಎಲ್ಲ ಇದು ನಮ್ಮ ನಟನೆ. ಕಪಟ ನಾಟಕ ಸೂತ್ರಧಾರಿಯಲ್ಲಿದ್ದಾನೆ, ನಮ್ಮನ್ನು ನಟನೆ ಮಾಡಿಸ್ತಾ ಇದ್ದಾನೆ. ನೀನು ನಿನ್ನನ್ನು ತಿಳಿಯುವವರೆಗೆ ನೀನು ನಾಟಕದಲ್ಲೇ ಇರಬೇಕು, ನಟನೆ ಮಾಡ್ತಾನೆ ಇರಬೇಕು. ನೀನು ನಿನ್ನ ತಿಳಿದುಕೊಂಡ ಮರುಕ್ಷಣದಲ್ಲಿ ನಿನ್ನ ನಟನೆ ಮುಗಿಯಿತು, ಕಪಟ ನಾಟಕ ಸೂತ್ರಧಾರಿ ನೀನೇ. ಆವಾಗ ಬಾಕಿ ಉಳಿದವರಿಗೆ
ಅದು ವೇದಾಂತದ ರಹಸ್ಯ. ಅದಕ್ಕೋಸ್ಕರವಾಗಿ ನಿನ್ನ ಸ್ವರೂಪವನ್ನು ಅರಿಯಬೇಕಾದ್ರೆ ಸ್ವಪ್ರಾಂತಂ ಜಾಗರಿ, ಅಲ್ಲೊಂಥರ ತೋರಿಸ್ತಾ ಇದೆ, ಇಲ್ಲೊಂಥರ ನನಗೆ ವಾಚು ಒಂಥರ ತೋರಿಸ್ತಾ ಇದೆ. ಅದಕ್ಕೋಸ್ಕರ ನೋಡಿದೆ ನಾನು ಎಷ್ಟೊತ್ತಿಗೆ ನಿಲ್ಲಿಸಬೇಕು, ಮುಂದಿನ ಮಂತ್ರವನ್ನು ತೆಗೆದುಕೊಂಡ್ರೆ ತುಂಬ ಹೊತ್ತಾಗತ್ತೆ. ಅದಕ್ಕೋಸ್ಕರವಾಗಿ ನಿನ್ನನ್ನು ನೀನು ತಿಳಿಯಬೇಕಾದರೆ ಯಾವುದು ದಾರಿ? ಪ್ರತ್ಯಕ್ಷವನ್ನು ಹೇಳಬಹುದು, ಅದು ಇಲ್ಲ ಆತ್ಮವಿಷಯದಲ್ಲಿ. ಅಶಬ್ದಮಸ್ಪರ್ಶಮರೂಪಮವ್ಯಂ ತಥಾರಸಂ ನಿತ್ಯಮಗಂಧವಚ್ಚೇತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿತ್ಯಾಯ ತನ್ಮೃತ್ಯುಮುಖಾತ್ ಪ್ರಮುಚ್ಯತೆಯಿಂದ. ಶಬ್ದಸ್ಪರ್ಶ ರೂಪರಸಗಂಧಾದಿಗಳು ಪರಮಾತ್ಮನ ಸ್ವರೂಪದಲ್ಲಿ ಇಲ್ಲದೇ ಇರೋದರಿಂದ ಇಂದ್ರಿಯಗಳಿಂದ ತಿಳಿಯಕ್ಕಾಗೋಲ್ಲ, ಪ್ರತ್ಯಕ್ಷ ಪ್ರಮಾಣ ಬರೋದಿಲ್ಲ. ಅಲ್ಲಿ ಪ್ರತ್ಯಕ್ಷವನ್ನು ಅವಲಂಬಿಸಿ ಇರುವಂತಹ ಅನುಮಾನ ಪ್ರಮಾಣವು ಪ್ರತ್ಯಕ್ಷವೇ ಇಲ್ಲದಿದ್ದರಿಂದ ಅನುಮಾನವೂ ಬರೋದಿಲ್ಲ. ಉಪಮಾನ ಪ್ರಮಾಣ ಬ್ರಹ್ಮನಿಗೆ ಪರಮಾತ್ಮನಿಗೆ ಸರಿಯಾದ ಇನ್ನೊಂದು ಇಲ್ಲದ್ರಿಂದ ಉಪಮಾನವೂ ಬರೋದಿಲ್ಲ, ಅರ್ಥಾಪತ್ತಿಯೂ ಬರೋದಿಲ್ಲ, ಅನುಪಲಬ್ಧಿಯ ಅಭಾವಗ್ರಾಹಕ ಪ್ರಮಾಣ ಬರೋದಿಲ್ಲ. ಇನ್ನು ಶಬ್ದ ಅಂತ ಹೇಳಿಬಿಟ್ಟು ವೇದ ಒಂದಿದೆಯಲ್ಲ ಅಥವಾ ಶಬ್ದ ಪ್ರಮಾಣ ಒಂದಿದೆಯಲ್ಲ ಅಂತ ಹೇಳಿದರೆ ಶಬ್ದಕ್ಕೂ ಕೂಡ ಸೀಮಿತವಾದ ಸಾಮರ್ಥ್ಯ, ಲಿಮಿಟೆಡ್ ಪವರ್ ಅಂತ ಹೇಳಿದ ಹಾಗೆ ಅದರ ಸಾಮರ್ಥ್ಯವು ಸೀಮಿತವಾದದ್ದು. ಶಬ್ದ ಅತೀತವಾದಂತಹ ಪರಮಾತ್ಮ ಸ್ವರೂಪವನ್ನು ಹೇಳುವಂತಹ ಶಬ್ದವೇ ಇಲ್ಲ. ಹಾಗಾದರೆ ಯಾವುದರಿಂದ ತಿಳಿಯಬೇಕು ಅಂತ ಕೇಳಿದರೆ ನಿನ್ನ ಅನುಭವೈಕ ವೇದ್ಯ. ಅನುಭವೈಕ ವೇದ್ಯವಾದ ವಿಚಾರ ನಿನ್ನ ಅನುಭವಕ್ಕೆ ಬಂದಾಗ ನೀನು ಒಪ್ಪುತ್ತೀಯೋ ಇಲ್ವೋ? ಯಾರೇ ಆಗಲಿ, ವೇದ ಹೇಳುತ್ತೆ ನಿನ್ನ ಅನುಭವವನ್ನು ನೀನು ವಿಮರ್ಶೆ ಮಾಡು. ನಿನ್ನ ಅನುಭವ ಏನಿದೆ, ಉದಾಹರಣೆಗೆ ಒಂದು ಪ್ರಹಸನ ವಿಚಾರ ಹೇಳಿಬಿಟ್ಟು ಒಂದೇ ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ. ಭಯ ಅಂತ ಹೇಳಿದ್ರಿ ಏನು? ಎಲ್ಲರಿಗೂ ಭಯದ ಅನುಭವ ಇದೆಯೋ ಇಲ್ವೋ? ಭಯವನ್ನು ವಿವರಣೆ ಮಾಡಿ ಸ್ವಾಮಿ ಹೇಗೆ ಅಂತ. ಅರೆ ಅದನ್ನ ಹೇಳೋದು ಹೇಗೆ ಸ್ವಾಮಿ? ಕೈಕಾಲು ನಡುಗುತ್ತೆ. ಕೈಕಾಲು ನಡುಗಿದ್ರೆ ಅದು ಚಳಿಯಿಂದಲೂ ನಡುಗುತ್ತೆ, ಅದು ಭಯವೋ? ಅದು ಭಯ ಅಲ್ಲ. ಮಾತಾಡ್ಲಿಕ್ಕೆ ಹೋದರೆ ತೊದಲು ಆಗುವಂಥದ್ದಿರುತ್ತೆ. ತೊದಲು ಚಳಿಗಾಲದಲ್ಲಿ ತೊದಲ್ತೀವಿ ಎಷ್ಟೋ ಸಾರಿ, ಮಾತು ಸರಿಯಾಗಿ ಬರೋದಿಲ್ಲ. ಇಲ್ಲ ನಾಲಿಗೆ ಬಿದ್ದು ಹೋದರೆ ತೊದಲು ಅಂಥದ್ದಿದೆ, ಅದು ಭಯ ಅಲ್ಲ. ಮತ್ತಿನ್ನೇನು? ಸ್ವೆಟ್ಟಿಂಗ್, ಬೆವರು ಬಂದುಬಿಡುತ್ತೆ ಅಂತ ಹೇಳ್ತಿರೋ, ಬೇಸಿಗೆಯಲ್ಲಿ ಬೆವರು ಎಲ್ಲರಿಗೂ ಬರುತ್ತೆ, ಅದು ಭಯ ಅಲ್ಲ. ಭಯ ಅಂದರೆ ಏನು ಸ್ವಾಮಿ ಹಾಗಾದರೆ? ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೇನು, ಹೇಗೆ ಹೇಳ್ತೀರಾ? ನೋಡಿ, ಅರಣ್ಯದಲ್ಲಿ ನಾನಿದ್ದೆ, ನನ್ನ ಎದುರುಗಡೆ ಹುಲಿ ಬಂದುಬಿಡ್ತು. ಹುಲಿ ಬಂದಾಗ ಆಗುತ್ತಲ್ಲ ಭಯ. ಏನಾಯಿತು? ಹುಲಿ ಬಂದರೆ ಏನಾಯಿತು? ಭಯ ಆಯಿತು. ಹಂಗಾಯಿತು, ಕೈಕಾಲು ನಡುಗಿತು. ಅದು ಭಯ ಅಲ್ಲ, ಅದೆಲ್ಲ ಭಯದ ಚಿಹ್ನೆ, ಭಯ ಅದಲ್ಲ. ಹಾಗಾದರೆ ಭಯ ಅಂದರೆ ಏನು? ಇಷ್ಟೆಲ್ಲ ಹೇಳಿದ ಮೇಲೂ ಭಯ ಅಂದರೆ ಅರ್ಥವಾಗಲಿಲ್ಲ ಅಂದರೆ ಆವಾಗ ಏನು ಹೇಳ್ತಾನೆ? ನಿನಗೆ ಹೀಗೆ ಹೇಳಿದರೆ ಅರ್ಥವಾಗಲ್ಲ, ನಿನ್ನನ್ನು ಎಳ್ಕೊಂಡು ಹೋಗಿ ಕಾಡಿನಲ್ಲಿ ಬಿಡ್ತೇನೆ, ಹುಲಿ ಬರ್ತದೆ ಎದುರುಗಡೆ, ಆವಾಗ ನಿನಗೆ ಗೊತ್ತಾಗುತ್ತೆ. ಯಾಕೆ? ಅನುಭವೈಕ ವೇದ್ಯ, ಅನುಭವದಿಂದ ಮಾತ್ರ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಬಂದವನು ಹುಲಿಯನ್ನು ನೋಡಿ ಹೆದರ್ಕೊಂಡು ಬಂದವನು ಮರುದಿವಸ ಬಂದು ಭಯ ಅಂದರೆ ಏನೋ ಗೊತ್ತಾಯ್ತು ಅಂತಾನೆ. ಯಾಕೆ? ಆವತ್ತು ಪ್ರಶ್ನೆ ಮಾಡೋದಿಲ್ಲ ಬೇರೆ. ಇನ್ನೂ ಅನುಭವಕ್ಕೆ ಬಂದ ವಿಚಾರದಲ್ಲಿ ನಿರ್ಣಯವೇ ಇರುತ್ತೆ ಹೊರತು ಬೇರೆ ಪ್ರತ್ಯಕ್ಷಾದಿ ಪ್ರಮಾಣದಿಂದಂತಹ ಬಂದ ಜ್ಞಾನದಲ್ಲಿ ಸಂಶಯಕ್ಕೂ ಅವಕಾಶವಿದೆ, ವಿಪರ್ಯಯಕ್ಕೂ ಅವಕಾಶವಿದೆ, ಸರಿಯಾಗಿ ನಿರ್ಣಯ ಮಾಡದೇ ಇರೋದಕ್ಕೂ ಅವಕಾಶವಿದೆ. ಅನುಭವ ವಿಷಯದಲ್ಲಿ ಯಾರಿಗೂ ಬರೋದೇ ಇಲ್ಲ ಈ ಒಂದು ಸಂಶಯಾದಿಗಳು. ಅದಕ್ಕೋಸ್ಕರವಾಗಿ ಆ ಅನುಭವವನ್ನೇ ಪ್ರಮಾಣವನ್ನಾಗಿಟ್ಟುಕೊಂಡು ಆತ್ಮತತ್ವವನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ ಅಂತ ಹೇಳಿಬಿಟ್ಟು ಈ ದಿವಸದ ಉಪನ್ಯಾಸ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕೇಳಿದ ತಮಗೆಲ್ಲರಿಗೂ ಕೃತಜ್ಞತೆ. ನಾಳೆ ದಿವಸವೂ ಪುನಃ ಹೀಗೆ ಬಂದು ಏನೋ ನನ್ನ ಈ ನಾಲಿಗೆಯ ತೀಟೆಯನ್ನು ತೀರಿಸಿಕೊಂಡ ಹಾಗೆ ಏನೋ ಅಷ್ಟು ಹೇಳ್ತಾ ಇರ್ತೇನೆ. ತಾವೆಲ್ಲ ಬಂದುಬಿಟ್ಟು ಇಂತಹ ಒಂದು ಎಷ್ಟೇ ಆಗಲಿ ವೇದಾಂತ ವಿಚಾರವಾದದ್ರಿಂದ ಕೇಳಿದ್ದಕ್ಕೂ ಪುಣ್ಯ ಬರುತ್ತೆ. ಆದ್ದರಿಂದ ಶ್ರುತಂ ಹರತಿ ಪಾಪಾನಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ.